ಶನಿಯನಿಗೂ ಇನ್ನೂ ಮೌನವಾಗಿರುವುದು ಸರಿ ಎಂದು ತೋರಲಿಲ್ಲ. ಅತ್ತ ಮಾತನಾಡಲು ಧೈರ್ಯವಿಲ್ಲ. ಆದರೂ ತನಗೆ ತಿಳಿದುದನ್ನೆಲ್ಲ ಹೇಳಿ ಮುಗಿಸಿ ನಿಟ್ಟುಸಿರನ್ನು ಕರೆಯುತ್ತಾ ಕುಳಿತ. ಬೆಳ್ಳಿಗೆ ಕೋಪ ಬಂದಿತು. ಗುರುವಣ್ಣ ಎಂದಿಗೂ ಹಾಗೆ ಮಾಡಲಾರ. ಇವನೇ ಏನೋ ಅವನ ಹತ್ತಿರ ಜಗಳ ಕಟ್ಟಿಕೊಂಡಿರಬೇಕು. ಮನೆಯಲ್ಲಿದ್ದರೂ ಇವನು ಗುರುವನೊಡನೆ ಜಗಳವಾಡದ ದಿನವಿಲ್ಲ ಎಂದಳು. ಚೋಮನಿಗೂ ಹಾಗಿರಲು ಸಾಕು ಎಂಬುದಾಗಿ ತೋರಿತು. ಮರುಕ್ಷಣವೇ, ನಾಳೆ ನಾನೇ ಹೋಗಿ ನನ್ನ ಮಗುವನ್ನು ಕರೆದುಕೊಂಡು ಬರುತ್ತೇನೆ. ನೀನೇನಾದರೂ ಅವನೊಡನೆ ಜಗಳ ಮಾಡಿದ್ದಿರಲಿ, ನಿನ್ನ ತಲೆ ನೋಡದೆ ಹಾಕ್ತೇನೆ ಎಂದ. ಬೆಳಕು ಒಳಗಿದ್ದರೆ ಚೋಮನೆಷ್ಟು ಉಗ್ರವಾಗಿದ್ದನು ಎಂದು ಕಾಣಬಹುದಿತ್ತು. ಶನಿಯನಿಗೆ ಸ್ವರದಿಂದಲೇ ತಂದೆಯ ಸಿಟ್ಟಿನ ಅಬ್ಬರ ತಿಳಿಯಿತು. ಆದರೆ ಅವನೇನು ಮಾಡಲಿ? ತಿರುತಿರುಗಿ ಅದೇ ಕಥೆಯನ್ನು ಹೇಳಿದ. ಅವನು ಕೊಕ್ಕಡದ ಮಾರಿಯಮ್ಮನನ್ನು ಹಿಂಬಾಲಿಸಿ ಹೋಗಿದ್ದಾನೆ ಎಂದ. ಅವನಿಗೆ ಅಳು ಬಂದಿತ್ತು. ಶನಿಯನ ಅಳು ಅವನ ಮೇಲೆ ತಂದೆಗೆ ಉಂಟಾದ ಸಿಟ್ಟನ್ನು ತಣಿಸಿತು. ಅವನೂ ಮನಸ್ಸನ್ನು ಬಿಗಿ ಹಿಡಿದು ಅವರ ಪ್ರಣಯ ಸಮಾಚಾರವನ್ನು ವಿವರವಾಗಿ ಹೇಳಿದ. ತನ್ನ ಮಗ ಅಂತ ಕೆಲಸ ಮಾಡುತ್ತಾನೆಂದು ಚೋಮನಿಗೆ ಅನಿಸಿರಲಿಲ್ಲ. ಮಾತನಾಡುತ್ತಾ ಆಡುತ್ತಾ ಆ ಮಾರಿಯಮ್ಮ ಕಿರಿಸ್ತಾನ ಮೇರಿಯಮ್ಮನೆಂಬುದು ತಿಳಿದಾಗ ಅವನ ಎದೆಯೇ ಬಿರಿಯಿತು. ಹಿರಿಯರು ಹಿಡಿದು ಬಂದ ರೀತಿ ರಿವಾಜುಗಳನ್ನು ಬಿಟ್ಟು ಒಬ್ಬ ಹುಡುಗಿಗಾಗಿ ಅವನು ಜಾತಿ ಬಿಡುವನಾದರೆ ಅವನ ಮೋರೆ ನೋಡುವುದಿಲ್ಲವೆಂದು ಶಪಥ ಮಾಡಿದ. ಬೆಳ್ಳಿಯಲ್ಲಿ ಅಳುವಿನ ಪ್ರಳಯವೇ ಉಂಟಾಯಿತು. ತನ್ನ ಮುದ್ದು ಅಣ್ಣ ಜಾತಿ ಬಿಟ್ಟು ಬೇರೆ ಹುಡುಗಿಯನ್ನು ಮದುವೆಯಾಗಿ ತನ್ನ ಕುಟುಂಬದ ನೆರಳನ್ನು ಮೆಟ್ಟುವಂತಿಲ್ಲವೆಂಬುದು ಅವಳಿಗೆ ಹೊರಲಾರದ ಹೊರೆಯಾಯಿತು. ಇದು ಇಷ್ಟಾಗುವಂತಿದ್ದರೆ ನೀನು ಮೊದಲೇ ಊರಿಗೆ ಆ ಸುದ್ದಿಯನ್ನು ತಿಳಿಸಬಾರದಿತ್ತೆ ಎಂದು ಅಣ್ಣನನ್ನು ಬೈದಳು. ಶನಿಯನಿಗೆ ಹಾಗೆ ತಾನು ತಿಳಿಸದಿದ್ದುದು ತೀರ ತಪ್ಪು ಕೆಲಸವೆಂದು ತೋರಿತು. ಹೊರಗೀಗ ಬೆಳದಿಂಗಳು ಹರಡಿತ್ತು. ಆ ಕತ್ತಲಲ್ಲಿ ಒಬ್ಬರ ಮುಖ ಮತ್ತೊಬ್ಬರಿಗೆ ಕಾಣಿಸದಿದ್ದರೂ ಬೆಳಕಿನಲ್ಲಿ ಬಂದು ಕುಳಿತುಕೊಳ್ಳುವ ಆಸೆಯಾಗಲಿಲ್ಲ. ಆ ಬೆಳದಿಂಗಳು ಅಮಾವಾಸ್ಯೆಯಾಗಿದೆ ಅವರ ಕಣ್ಣುಗಳಿಗೆ. ಏನು ಮಾಡುವುದೆಂದು ಯಾರೊಬ್ಬರಿಗೂ ತೋರಲಿಲ್ಲ. ಪ್ರಾಯಶಃ ಅವನು ಬೆಳ್ತಂಗಡಿಯಲ್ಲೇ ಹಾದಿ ತಪ್ಪಿ ಉಳಿದಿರಬೇಕೆಂದು ಬೆಳ್ಳಿ ಇಲ್ಲದ ಸಮಾಧಾನ ತಂದುಕೊಳ್ಳುತ್ತಾಳೆ. ಆದರೆ ಶನಿಯ ನಾನು ಊರಿಂದೂರನ್ನೇ ಹುಡುಕಿದ್ದೇನೆ ಎಂದು ಹೇಳುತ್ತಾನೆ ಪ್ರತ್ಯುತ್ತರವಾಗಿ. ಇನ್ನೀಗ ಮುಂದಿನ ಹಾದಿ ಏನು? ತಮ್ಮ ಋಣವನ್ನು ಕಡಿದುಕೊಂಡ ಗುರುವನನ್ನು ಹಾಗೆಯೇ ಬಿಟ್ಟು ಬಿಡುವುದೋ, ಇಲ್ಲವೇ ಶತಪ್ರಯತ್ನ ಮಾಡಿಯಾದರೂ ಅವನನ್ನು ಕರೆದು ತರುವುದೇ? ಹೋಗಿ ಅವನೆಲ್ಲಿದ್ದರೂ ಅವನನ್ನು ಕರೆದುಕೊಂಡು ಬರುವುದು ಒಳಿತೆಂದು ಬೆಳ್ಳಿ ಸೂಚಿಸಿದ್ದು. ಚೋಮನ ಉರಿ ಇನ್ನೂ ಶಾಂತವಾಗಲಿಲ್ಲ. ಅವನೇ ಅಷ್ಟೆಲ್ಲ ದುಡುಕಿ ಹೋದ ಮೇಲೆ ನಾನೇಕೆ ಕರೆಯಬೇಕು? ಗುಳಿಗನೋ ಪಂಜುರ್ಲಿಯೋ ಅವನನ್ನು ತಿಂದು ಹಾಕಿಬಿಟ್ಟೀತು ಎಂದು ತಿಳಿಯುವ. ದೇವರು ಇಂದು 4 ಗಂಡು ಮಕ್ಕಳನ್ನು ಕೊಟ್ಟಿದ್ದಾನೆ, ಅದರಲ್ಲಿ ಒಂದು ಹೋಯ್ತಷ್ಟೇ. ಒಬ್ಬನು ಸತ್ತಿದ್ದರೆ ಏನು ಮಾಡಬೇಕಿತ್ತು ಎಂದು ಹೇಳಿದ. ಆದರೆ ಈ ವೈರಾಗ್ಯ ಎಷ್ಟು ಕ್ಷಣ ಉಳಿದೀತು? ಹೆತ್ತ ಕರುಳಲ್ಲವೇ? ಸಿಟ್ಟು ಬಂದರೆ ಒಂದು ಕ್ಷಣಕ್ಕೆ, 2ನೆಯ ಕ್ಷಣಕ್ಕೆ ಅದೇ ಕರಗಿ ಕರುಣೆಯಾಗುತ್ತದೆ. ಇಲ್ಲ, ಹೋಗಿ ಅವನನ್ನು ಹುಡುಕಿ ತರುತ್ತೇನೆ. ಆ ಮಾರಿಗಿಂತಲೂ ಚೆಲುವಿನ ಹೆಣ್ಣನ್ನು ಅವನಿಗೆ ಕೊಡಿಸುತ್ತೇನೆ ಎಂದ. ಎಂಬುದು ಮಾತ್ರವಲ್ಲ, ಕೂಡಲೇ ಹೊರಟ. ಬೆಳ್ಳಿ ಮೂಡಿತ್ತು. ಜಾತ್ರೆಯ ದಿನ ಉದಯಿಸುವುದಿತ್ತು. ಜಾತ್ರೆಯಾಗಲಿ, ನಾಳೆ ಹೋದರಾಯಿತು ಎಂದು ಬೆಳ್ಳಿ ಹಠ ಹಿಡಿದಳು. ಆದರೆ ಮುದುಕ ಕೇಳಲಿಲ್ಲ. ಶನಿಯ ತಾನೂ ಬರುತ್ತೇನೆಂದ. ಅವನನ್ನೂ ಬರಗೊಡಿಸಲಿಲ್ಲ. ಕಂಕುಳಲ್ಲಿ ಒಂದು ದೊಣ್ಣೆಯನ್ನು ತುರುಕಿಕೊಂಡು ಕೊಕ್ಕಡ ಊರಿನ ಹಾದಿಯನ್ನು ಹಿಡಿದು ಹೊರಟ. ಜಾತ್ರೆಯ ದಿನವದು. ಊರಿಂದೂರೇ ನಗುವ ದಿನ. ಪ್ರತಿಯೊಂದು ಚಿಂತೆಯನ್ನು ಮರೆಯಿಸುವ ದಿನ. ಚೋಮನ ಸಂಸಾರದಲ್ಲಿ ಮಾತ್ರ ಅದು ಅಳುವ ದಿವಸವಾಗಿ ಪರಿಣಮಿಸಿದೆ. ಚೋಮ ಕೊಕ್ಕಡದ ಹಾದಿಯನ್ನು ಹಿಡಿಯುತ್ತಲೇ ತುಂಬ ದಣಿದು ಬಂದ ಶನಿಯನು ಮಲಗಿಕೊಂಡ. ಅಷ್ಟರಲ್ಲೇ ಕೋಳಿ ಕೂಗಿತು. ಬೆಳ್ಳಿಗೆ ನಿದ್ದೆ ಹತ್ತಲಿಲ್ಲ. ಹೊರಗೆ ಕಾಡಿನಲ್ಲಿ ಏನೋ ಸದ್ದಾದುದನ್ನು ಕೇಳಿ ಚೋಮನ ಕರಿಯ ನಾಯಿ ಬೊಳ್ಳುಗರೆಯಿತು. ಅದರಿಂದ ಬೆಳ್ಳಿ ಬೆಳ್ಳಗೆ ಬೆಳಕಾಗುವ ತನಕ ಕುಳಿತು ಕಾಲ ಕಳೆದಳು. ತಂದೆ ಮಕ್ಕಳು ಕೂಡಿ ಹಿಂದಿನ ದಿನ ಸೊಪ್ಪನ್ನು ಹೆಚ್ಚಾಗಿ ತಂದು ಹಾಕಿರುವುದರಿಂದ ಆ ಕೆಲಸವಿರಲಿಲ್ಲ. ಆದ್ದರಿಂದ ಅವಳು ಅಡುಗೆ ಮಾಡಲು ದನಿಯರ ಮನೆಗೆ ಬೆಂಕಿಯನ್ನು ತರಲು ಹೋದಳು. ಅಲ್ಲಿ ಎಲ್ಲರೂ ಜಾತ್ರೆಯ ಗಡಿಬಿಡಿಯಲ್ಲಿ ಇದ್ದ ನಿಮಿತ್ತ ತನ್ನ ದುಃಖವನ್ನು ತೋಡಿಕೊಳ್ಳಲು ಅವಕಾಶವಿಲ್ಲದೆ ತಿರುಗಿ ಬಂದು ಒಲೆಯ ಮುಂದೆ ಗಂಜಿಯನ್ನು ಬೇಯಿಸುವುದಕ್ಕೆ ಕುಳಿತಳು. ಬೆಳಗಾಗುತ್ತಲೇ ನೀಲ ಕಾಳರು ಉತ್ಸಾಹದಿಂದ ಎದ್ದು ಕುಣಿದಾಡಿದರು. ಅಕ್ಕನತ್ತಿರ ಹೋಗಿ ಬೇಗನೆ ಗಂಜಿ ಮಾಡ್ತೀಯಾ? ಊಟ ಮಾಡಿ ಹೋಗುವುದಲ್ಲವೇ? ರಾತ್ರಿಯೆಲ್ಲ ಅಲ್ಲಿರಬೇಕು ಎಂದರು. ಬೆಳ್ಳಿಯ ಮನಸ್ಸು ಎಲ್ಲೆಲ್ಲೋ ಚೆಲ್ಲಿತ್ತು. ಅದರಿಂದಾಗಿ ಅವಳು ಮೌನವಾಗಿದ್ದಳು. ಮಕ್ಕಳು ಬೇಗನೆ ಎದ್ದು ಹಳ್ಳಕ್ಕೆ ಹೋಗಿ ಮಿಂದು ಬಂದರು. ಬರುವಾಗ ಅಕ್ಕನಿಗೂ ತಮಗೂ ಕಿಸ್ಕಾರ ಹೂಗಳನ್ನು ಇನ್ನಿತರ ಕಾಡು ಹೂಗಳನ್ನು ಆಯ್ದು ತಂದರು.
ಹರುಷದಿಂದ ಓಡಿ ಬರುತ್ತಾ, ಅಕ್ಕ ಅಕ್ಕ, ನಿನಗೆ ಹೂವನ್ನು ತಂದಿದ್ದೇವೆ, ಅಪ್ಪ ಎಲ್ಲಿಗೆ ಹೋದದ್ದು? ಜಾತ್ರೆ ಕೂಡುವ ಮೊದಲೇ ಹೋಗಬೇಡವೆ ಎಂದರು. ಮಕ್ಕಳ ಬಟ್ಟಲನ್ನು ತಂದಿರಿಸಿದಳು. ಅಣ್ಣನ ಬಳಿಗೆ ಹೋಗಿ, ಅಣ್ಣ ಏಳು ಎಂದಳು. ಆಗ ಕಿರಿ ತಮ್ಮಂದಿರ ಗಮನ ಅಣ್ಣನ ಕಡೆಗೆ ಹರಿಯಿತು. ಅದರಿಂದ ಅವರ ಉತ್ಸಾಹ ಇನ್ನಷ್ಟು ಹೆಚ್ಚಾಯಿತು. ಆದರೆ ಗುರುವಣ್ಣನನ್ನು ಕಾಣದೆ, ಗುರುವಣ್ಣ ಎಲ್ಲಿ ಎಂದು ಕೇಳಿದರು. 1-2 ದಿವಸಗಳಲ್ಲಿ ಬಂದಾನು ಎಂದಳು. ಬೆಳ್ಳಿಗೆ ಆ ದುಃಖವನ್ನು ತಮ್ಮಂದಿರಿಗೆ ಹಂಚಿಕೊಡಲು ಕೂಡ ಇಷ್ಟವಿರಲಿಲ್ಲ. ಮಕ್ಕಳೆಲ್ಲರೂ ಊಟಕ್ಕೆ ಕುಳಿತರು. ಊಟವೆಂದರೆ ನಿಮಿಷದ ಕೆಲಸ. ಅವರು ಏಳುವಷ್ಟರಲ್ಲಿ ಚನಿಯ ಮೋರೆಯನ್ನು ತೊಳೆದುಕೊಂಡು ಬಂದ. ಅನ್ನ ನೀರಿಲ್ಲದೆ ದಣಿದಿರಬಹುದು. ಊಟ ಮಾಡು, ಎಲ್ಲ ಸರಿಯಾಗ್ತದೆ ಎಂದಳು ಬೆಳ್ಳಿ. ಚನಿಯನು ಆಗ ಊಟಕ್ಕೆ ಬಂದು ಕುಳಿತ. ಅವರ ಊಟವಾಯಿತು. ತಮ್ಮಂದಿರು, ನಮ್ಮ ಅಪ್ಪನಲ್ಲಿ ಇನ್ನೆಷ್ಟು ಸಮಯ ಜಾತ್ರೆಗೆ ಹೊರಡುವುದಂತೆ ಎಂದು ಕಾಡತೊಡಗಿದರು. ಮನೆಯ ಮುಂದೆಯೇ ಜಾತ್ರೆ ನಡೆಯುವ ಪಂಜದ ಊರಿನ ಹಾದಿ ಇತ್ತು. ಆ ಹಾದಿಯಾಗಿ ತುಂಬ ಜನರು ಹೋಗ್ತಾ ಇದ್ರು. ಅವರನ್ನು ಕಂಡು ಮಕ್ಕಳು, ನೋಡಲ್ಲಿ ಎಲ್ಲರೂ ಹೋಗ್ತಿದ್ದಾರೆ, ನಾವು ಮಾತ್ರ ಜಾತ್ರೆ ಮುಗಿದ ಮೇಲೆ ಹೋಗುವುದಾ ಎಂಬುದಾಗಿ ಕೇಳಿದರು. ಮಕ್ಕಳ ಆತುರವನ್ನು ಕಂಡು ಬೆಳ್ಳಿಗೆ ಬೇಸರವಾಯಿತು, ಇನ್ನೊಮ್ಮೆ ಕನಿಕರವಾಯಿತು. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತಂದು ಅವರ ತಲೆಯ ಮೇಲೆ ತಟ್ಟಿ ತಲೆ ಕೂದಲನ್ನು ಹೆಣ್ಣು ಮಕ್ಕಳಂತೆ ಬಾಚಿ ಹೆರಳು ಹಾಕಿ ಹೂ ಮುಡಿಸಿ, ನೀಲ, ನೀನು ಕಾಳನು ಮುಂದಾಗಿ ಜಾತ್ರೆಗೆ ಹೊರಡಿ. ಅಪ್ಪ ಮನೆಗೆ ಬರುವಾಗ ಹೊತ್ತಾಗಬಹುದು, ನಾವು ಹಿಂದಿನಿಂದ ಬರ್ತೇವೆ ಎಂದಳು. ಮಕ್ಕಳು ಉತ್ಸಾಹದಿಂದ ಹೊರಟರು. ಅಕ್ಕ ಕಾಸು, ಒಡೆಯರು ಹಬ್ಬಕ್ಕೆ ದುಡ್ಡು ಕೊಟ್ಟಿದ್ದಾರೆಂದೆಯಲ್ಲ ಎಂಬುದನ್ನು ನೆನಪು ಮಾಡಿದರು. ಬೆಳ್ಳಿ ಅರ್ಧಾಣೆಯನ್ನು ತಂದು ಅವರ ಕೈಗಳ ಮೇಲಿರಿಸಿ, ನೀವಿಬ್ಬರಿಗೂ ಒಟ್ಟಿಗೆ ಅದು, ಹೋದೊಡನೆ ಖರ್ಚು ಮಾಡಬೇಡಿ, ನಾವು ಬಂದ ಮೇಲೆ ಬೇಕಾದ್ದನ್ನು ತೆಗೆಸಿಕೊಡ್ತೇವೆ ಎಂದಳು. ಮಕ್ಕಳು ತೀರ ಸಂತೋಷದಿಂದ ಓಡಿ ಹೋದರು. ಹೋಗುವಾಗ ಏನೋ ನೆನಪಾದಂತಾಗಿ ಹಿಂತಿರುಗಿ ಬಂದು, ಓ ಬಾಡು ಎಂದು ಕರೆದರು. ಆಗ ಬಾಡು ನಾಯಿಯು ಓಡಿ ಬಂದಿತು. ಅಕ್ಕ ಅಕ್ಕ, ಬಾಡುವಿಗೆ ಗಂಜಿ ಹಾಕಿದೆಯಾ ಎಂದು ಕೇಳಿದರು. ಬೆಳ್ಳಿ ಸಿಟ್ಟಿನಿಂದ, ಬಾಡು ಹಬ್ಬಕ್ಕೇಕೆ ಎಂದು ಕೇಳಿದ್ಲು. ಅಂತೂ ಅವರ ಆಗ್ರಹವನ್ನು ತಣಿಸಲು ಬಾಡುವಿಗೂ ಸ್ವಲ್ಪ ಕೂಳನ್ನು ಹಾಕಬೇಕಾಯಿತು. ಮಕ್ಕಳು ಜಾತ್ರೆಗೆ ಹೊರಟರು. ಬೆಳ್ಳಿಯ ಮನಸ್ಸಿಗೆ ಜಾತ್ರೆಗೆ ಹೋಗುವ ಅಭಿಲಾಷೆಯು ನಿನ್ನೆಯ ರಾತ್ರಿಗೆ ತನಕವೂ ಇದ್ದಿತು. ಗುರುವನ ಕಥೆಯನ್ನು ಕೇಳಿ ಅವಳ ಉತ್ಸಾಹವೆಲ್ಲ ಕುಸಿದು ಬಿಟ್ಟಿದೆ. ಅದೂ ತಂದೆ ಇಲ್ಲದೆ ತಾನು ಜಾತ್ರೆಗೆ ಹೋಗುವುದು ಸರಿ ಎನಿಸಲಿಲ್ಲ. ಮಕ್ಕಳನ್ನು ಮನೆಗೆ ಕರೆದು ತರಲು ಮಧ್ಯಾಹ್ನದೊಳಗೆ ಜಾತ್ರೆಗೆ ಹೋಗುವ ಅಣ್ಣನಿದ್ದಾನಲ್ಲ ಎಂದು ಊಹಿಸಿದ್ಲು. ಅಣ್ಣ ಊಟ ಮಾಡಿ ಸಂಕಟವೆಂದು ಚಾಪೆಯ ಮೇಲೆ ಒರಗಿದ. ಬೆಳ್ಳಿ ಹೋಗಿ ಅವನ ಮೈಯನ್ನು ಮುಟ್ಟಿ ನೋಡಿದ್ಲು. ಜ್ವರ ಕಾಯುತ್ತಿತ್ತು. ಅದು ಗಟ್ಟದ ಜ್ವರವಿರಬೇಕು. ಮೈ ಕುಲುಕಿದಂತಾದುದರಿಂದ ಇದು ಬಂದಿದೆ ಎಂದಳು. ಆದರೆ ಗಟ್ಟದ ಜ್ವರವಂತೆ ತಾಸು 4 ಸರಿದರೂ ಬಿಡದೆ ಒಂದೇ ಸವನೆ ಜ್ವರ ಕಾಯುತ್ತಿತ್ತು. ಏನು ಮಾಡುವುದೆಂದು ಅವಳಿಗೆ ತಿಳಿಯಲಿಲ್ಲ. ಚನಿಯನು ಸಂಕಟ ಎಂದು ಬಾಯಾರಿಕೆಗಾಗಿ ಬಡಬಡಿಸುತ್ತಿದ್ದ. ಬೆಳ್ಳಿಯ ಮನಸ್ಸು ತೀರಾ ತಲ್ಲಣಿಸಿತು. ಎಲ್ಲಾದರೂ ಹೋಗಿ ಪ್ರಶ್ನೆ ಕೇಳಿ ಬರುತ್ತೇನೆಂದು ಧಾವಿಸಿದ್ಲು. ಆದರೆ ಊರಲ್ಲಿ ಯಾರಿರಬೇಕು? ಎಲ್ಲರೂ ಜಾತ್ರೆಗೆ ಹೋಗುವವರೇ. ಔಷಧವನ್ನೇನಾದರೂ ಕೊಡಿಸೋಣವೆಂದರೂ ಅದೇ ಹಾಡು. ಈ ಸಮಯದಲ್ಲಿ ಮಕ್ಕಳನ್ನು ಜಾತ್ರೆಗೆ ಕಳುಹಿಸಿದ್ದೇ ತಪ್ಪಾಯಿತೆಂದು ತಿಳಿದ್ಲು. ಅವರನ್ನು ಮರಳಿ ಕರೆದು ತರುವವರಾರು? ಬೆಳ್ಳಿಯು ಅಣ್ಣನ ಚಾಪೆಯ ಮಗ್ಗುಲಲ್ಲಿ ಕುಳಿತಳು. ಅವಳ ಆಸೆ ಎಷ್ಟೊಂದು ದೊಡ್ಡದಾಗಿತ್ತು. ಅಣ್ಣನ ಜೊತೆಯಲ್ಲಿ ಜಾತ್ರೆಗೆ ಹೋಗಿ ಅವನಿಗೆ ತನ್ನ ಬಾವಿ ಅತ್ತಿಗೆಯನ್ನು ತೋರಿಸಿ ಚೇಷ್ಟೆ ಮಾಡಬೇಕಿತ್ತು. ಈಗ ಅದೇ ಅಣ್ಣ ಹರಕು ಚಾಪೆಯ ಮೇಲೆ ಜ್ವರದಿಂದ ನರಳುತ್ತಿದ್ದಾನೆ. ಸಂಕಟವೆಂಬೊಂದೇ ಹಾಡು ಅವನ ಬಾಯಿಯಿಂದ. ಮಧ್ಯಾಹ್ನ ಕಳೆಯುತ್ತಲೇ ನಾನು ಬದುಕುವುದಿಲ್ಲ, ಸಾಯುತ್ತೇನೆ, ಅಪ್ಪ ಅಮ್ಮ ಎಂದು ನರಳುವುದಕ್ಕೂ ತೊಡಗಿದ. ಬೆಳ್ಳಿಯ ಅಲ್ಪ ಸ್ವಲ್ಪ ಧೈರ್ಯ ನಿರ್ನಾಮವಾಯಿತು. ಅವಳು ಗ್ರಾಮದ ಭೂತಕ್ಕೆ 2 ತೆಂಗಿನಕಾಯಿಗಳನ್ನು ಸುಳಿದು ಇರಿಸಿದ್ಲು. ಅಣ್ಣನ ಬೊಬ್ಬೆ ಹೆಚ್ಚಿದಂತೆ 2 ಕೋಳಿಗಳನ್ನು ಕೊಡುತ್ತೇನೆಂದು ಹರಕೆ ಹೊತ್ತಳು. ಸಂಜೆಯಾದರೂ ಅಣ್ಣನ ಸ್ಥಿತಿಯಲ್ಲಿ ಏನೂ ಬದಲಾಗಲಿಲ್ಲ. ಜ್ವರ ಕುದಿಯುತ್ತಲೇ ಇತ್ತು. ಇತ್ತ ಜಾತ್ರೆಗೆ ಹೋದ ಆ ಹುಡುಗರು ಅಣ್ಣನೂ ಅಕ್ಕನೂ ಬರುತ್ತಾರೆಂದು ಬಹಳ ಸಮಯ ಕಾದು ದಣಿದರು. ಕೊನೆಗೆ ತಮ್ಮ ಇಷ್ಟ ಕಂಡಂತೆ ತಿರುಗಾಡತೊಡಗಿದರು. ಸಂಜೆಯ ಸೂರ್ಯನ ಇಳಿಮೊಗವನ್ನು ಕಂಡು ಇನ್ನವರು ಬರುವುದಿಲ್ಲವೆಂದು ಸಂಶಯಗೊಂಡು ಜಾತ್ರೆಯನ್ನು ಅರ್ಧದಲ್ಲಿಯೇ ಮುಗಿಸಿ ಮನೆಗೆ ಬಂದರು. ಮನೆಗೆ ಬರುವಾಗ ತಮ್ಮೊಡನೆ ಸುಳ್ಳು ಹೇಳಿದ ಅಕ್ಕನ ಮೇಲೆ ತುಂಬ ಸಿಟ್ಟು ಬಂದಿತ್ತು. ಆದರೆ ಮನೆಯಲ್ಲಿನ ಸ್ಥಿತಿಯನ್ನು ಕಂಡು ಅಂಜಿಕೆಯಾಯಿತು. ಅದರಲ್ಲೂ ಅಪ್ಪ ಇಲ್ಲದುದರಿಂದ ಮತ್ತಷ್ಟು ಭೀತಿಯಾಯಿತು. ಒಂದು ದಿನ ಇದೇ ರೀತಿಯಲ್ಲಿ ಕಳೆಯಿತು. ಜ್ವರದಿಂದ ಚನಿಯನ ಮುಖ ಸುಟ್ಟ ಬದನೆಕಾಯಿಯಂತೆ ಸಣ್ಣದಾಗಿತ್ತು. ಮರುದಿನ ಬೆಳಕು ಹರಿಯಲು ಬೆಳ್ಳಿ ಸೊಪ್ಪನ್ನು ತರಲು ತಮ್ಮಂದಿರನ್ನು ಕಳುಹಿಸಿ ಅಣ್ಣನು ಮಲಗಿದ ವೇಳೆಯಲ್ಲಿ ತನ್ನಲ್ಲಿರುವ 1 ಆಣೆ ಕಾಸನ್ನು ತೆಗೆದುಕೊಂಡು ಊರಿನ ಇನ್ನೊಂದು ಮೂಲೆಯಲ್ಲಿದ್ದ ಅಜಿಲ ಚಿನ್ನನಲ್ಲಿಗೆ ಹೋದಳು. ಅಜಿಲ ಚಿನ್ನನೆಂದರೆ ಅವನೂ ಒಬ್ಬ ಹೊಲೆಯನೇ. ಆದರೆ ಹೊಲೆಯರಲ್ಲಿ ಬ್ರಾಹ್ಮಣ ಹೊಲೆಯನಿದ್ದ ಹಾಗೆ ಅವನು.
ಇತರ ಹೊಲೆಯರಿಗೆ ಮದ್ದು ಮಾಟಮಂತ್ರಗಳನ್ನು ಮಾಡುವ ಪುರೋಹಿತ. ಹೋದವಳೆ ಚಿನ್ನನನ್ನು ಕೂಗಿ ಕರೆದ್ಲು. ಚಿನ್ನ ಹಿಂದಿನ ದಿವಸ ಜಾತ್ರೆಗೆ ಹೋದವ ಬಂದಿರಲಿಲ್ಲ, ಈಗ ಬರುವನೆಂದು ಅವನ ಹೆಂಡತಿ ಹೇಳಿದುದರಿಂದ ಕಾದು ಕುಳಿತಳು. ಹೊತ್ತು ಮೂಡಿತು. 1 ಜಾವ ಕಳೆದ ಬಳಿಕ ಚಿನ್ನನ ಸವಾರಿ ಬಂತು. ಬರುವವನು ಹೆಂಡದಲ್ಲಿ ತೇಲಿಯೇ ಬಂದ. ಅವನ ಮುಂದೆ ಆ ಹೊಂದಾಣಿಯನ್ನಿರಿಸಿ ಬೆಳ್ಳಿಯು ತನ್ನ ಅಣ್ಣನ ವಿಚಾರವನ್ನು ಹೇಳಿದ್ಲು. ಇವಳ ಮಾತನ್ನು ಕೇಳುವುದಕ್ಕೂ ತನ್ನ ನೆನಪನ್ನು ತನ್ನ ಸ್ವಾಧೀನ ತಂದುಕೊಳ್ಳುವುದಕ್ಕೂ ಚಿನ್ನಗೆ 1-2 ಗಳಿಗೆ ಸಮಯವೇ ಹಿಡಿಯಿತು. ಆ ಬಳಿಕ ಅವನು ಏನೇನೋ ಕಡ್ಡಿ ಕವಡಿ ಹೂಗಳನ್ನು ತಂದಿರಿಸಿ ಕುಳಿತು ನಿಂತು ಮಾಟ ಮಂತ್ರ ಮಾಡಿ ಒಳ್ಳೆಯ ಗಂಭೀರ ನುಡಿಯಿಂದ ಪಂಜುರ್ಲಿ ಭೂತಕ್ಕೆ ನೇಮವಾಗಬೇಕು, ಕೋಳಿಯಾಗಬೇಕು, ಹಂದಿಯಾಗಬೇಕು, ಅಕ್ಕಿಯಾಗಬೇಕು ಎಂದು ಆ ಭೂತದ ಕಡೆಯಿಂದ ದೊಡ್ಡ ಪಾರುಪತ್ಯ ನಡೆಯಿಸಿದ. ಬೆಳ್ಳಿ ಪಂಜುರ್ಲಿ ನೀನೇ ನಮ್ಮ ಕುಟುಂಬವನ್ನು ಕಾಯಬೇಕು ಎಂದು ಬೇಡಿಕೊಂಡು ತನ್ನ ಮನೆಗೆ ಮರಳಿದ್ಲು. ಇನ್ನೂ 1 ದಿವಸ ಕಳೆಯಿತು. ಜ್ವರದ ಜೊತೆಯಲ್ಲಿ ಎದೆನೋವು ಕಫಗಳು ಕೂಡಿಕೊಂಡವು. ತಿರುಗಿ ಅವಳು ಚಿನ್ನನ ಮನೆಗೆ ಧಾವಿಸಿದ್ಲು. ಅವನೆಂದನು, ಅದಕ್ಕೆ ಮದ್ದೇನು ಬೇಡ, ಕಫ ಕಿತ್ತು ಬಂದರೆ ಚನಿಯ ನೆಗೆದು ಕುಳಿತುಕೊಳ್ಳುತ್ತಾನೆ ಎಂದು. ಬೆಳ್ಳಿಗೆ ವೈದ್ಯವೇನು ಗೊತ್ತು? ಅಣ್ಣ ಕೇಳಿದುದನ್ನು ತನ್ನಲ್ಲಿ ಇದ್ದುದನ್ನು ಕೊಟ್ಟು ಅವನ ಸೇವೆಯನ್ನು ಮಾಡುತ್ತಾ ಕುಳಿತಳು. ದನಿಯರ ಮನೆಯಿಂದ ಅದೇ ಅವಧಿಯಲ್ಲಿ ಚೋಮ ಚೋಮ ಎಂಬ ಕರೆಯೂ ಬಂದಿತು. ಅದರಿಂದಾಗಿ ಅವಕಾಶ ಮಾಡಿಕೊಂಡು ತಮ್ಮ ಮನೆಯ ಸ್ಥಿತಿಯನ್ನು ತಂದೆ ಕೊಕ್ಕಡಕ್ಕೆ ಹೋದ ವಿಚಾರವನ್ನು ತಿಳಿಸಿ ಬಂದಳು. ಅವರು ಅದನ್ನು ಕೇಳಿ ಮರುಗಿದರು. ಅದಕ್ಕಿಂತ ಹೆಚ್ಚೇನು ಮಾಡಬಲ್ಲರು? ಜ್ವರದ 4ನೆಯ ದಿನ ಅಣ್ಣನ ಗಂಟಲು ಕಫದಿಂದ ಬಿಗಿಯಿತು. ಉಸಿರು ತಡೆಯುತ್ತಿತ್ತು. ಬಾಯಿಂದ ಮಾತೊಂದೂ ಹೊರಡುತ್ತಲಿಲ್ಲ. ಬೆಳ್ಳಿಯು ಚಿನ್ನನನ್ನು ಮನೆಗೆ ಕರೆದುಕೊಂಡು ಬರಲು ತಮ್ಮಂದಿರನ್ನ ಕಳುಹಿಸಿಕೊಟ್ಟಳು. ಚಿನ್ನ ಮಾತ್ರ ಬೆಳಗ್ಗೆಯೇ ಹೆಂಡದಂಗಡಿಗೆ ಸವಾರಿ ಬಿಟ್ಟಿದ್ದ. ಕಾಳ ನೀಲರು ಅಲ್ಲಿಗೂ ಹೋಗಿ ಅವನನ್ನು ಕಾಡಿದ್ರು. ಇವತ್ತು ಏನು ಮಾಡುವುದು ಬೇಡ, ವಾರ ಚೆನ್ನಾಗಿಲ್ಲ, ನಾಳೆ ಬೆಳಿಗ್ಗೆ ಬರುತ್ತೇನೆ, ಒಂದು ಬಳಿ ತೆಗೆಯುವ ಎಂದ. ಅದಕ್ಕಾಗಿ ಒಂದು ಬಾಳೆಯ ದಿಂಡು, ಕುಂಬಳಕಾಯಿ ಎಲ್ಲ ತಯಾರಿರಲಿ ಎಂದು ಹೇಳಿ ಅವರನ್ನು ಕಳುಹಿಸಿಕೊಟ್ಟ. ಅವರು ನಿರಾಶೆಯಿಂದ ಮನೆಗೆ ಬಂದರು. ಬರುವಾಗ ಬೆಳ್ಳಿಯು ಅಣ್ಣನ ಶವವನ್ನು ತಬ್ಬಿ ಹಿಡಿದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ನೀಲ ಕಾಳರು ಅವಳೊಂದಿಗೆ ಸ್ವರವನ್ನು ಕೂಡಿಸಿದ್ರು. ಮಗ ಕಣ್ಮುಚ್ಚಿದ 1 ಗಳಿಗೆಯಲ್ಲಿ ದುರ್ದೈವಿ ಚೋಮನು ಮನೆಗೆ ಮರಳಿದ. ಆತ ಕೊಕ್ಕಡವನ್ನು ಸೇರುವ ಮುಂಚೆ ಮಾರಿಗುರುವರ ಮದುವೆಯ ವಿಧಿ ನಡೆದು ಹೋಗಿತ್ತು. ಅಷ್ಟು ಸಿದ್ಧತೆಯನ್ನು ಮಾಡಿಕೊಂಡೇ ಗುರುವ ತಪ್ಪಿಸಿಕೊಂಡು ಹೋಗಿದ್ದ. ಇಷ್ಟೆಲ್ಲದರಿಂದ ಭಾರವಾದ ಚೋಮನ ಎದೆ ಮನೆಯಲ್ಲಿನ ಈ ಭಯಂಕರ ದೃಶ್ಯವನ್ನು ಕಂಡು ಬಿರಿಯಿತು. ಬೆಳ್ಳಿ ಎಲ್ಲವನ್ನೂ ಅಳುತ್ತಲೇ ತಿಳಿಸಿದ್ಲು. ಪಂಜುರ್ಲಿಯೇ ನಮ್ಮ ಮೇಲೆ ಮುನಿದಿರುವನೆಂದು ಚೋಮನ ಗ್ರಹಿಕೆಯಾಯಿತು. ಆತ ತೀರ ಭ್ರಾಂತನಾದ. ಮಗನ ಬಾಡಿದ ಮೋರೆಯನ್ನು ನೋಡುತ್ತಾ ಕೈಕಟ್ಟಿ ಕುಳಿತ. ದೃಷ್ಟಿಯು ಎದುರಿನ ಗೋಡೆಯ ಮೇಲೆ ತೂಗಿದ್ದ ತನ್ನ ದುಡಿಯ ಕಡೆಗೆ ಹರಿಯಿತು. ಹಾರಿ ಹೋಗಿ ಅದನ್ನು ತಂದು ಬಡಿಯತೊಡಗಿದ. ಶವದ ಮುಂದಕ್ಕೂ ಸಂಗೀತವೇ. ಬೆಳ್ಳಿಗೆ ತಡೆಯಲಾರದ ಕೋಪ ಬಂದಿತು. ಆವೇಶದಿಂದ ತಂದೆಯ ಮೇಲೆ ಎಗರಿ, ನಿನ್ನ ದುಡಿ ಹಾಳಾಗಲಿ, ಅದಕ್ಕೆ ಹೊತ್ತು ಗೊತ್ತೆಂಬುದು ಬೇಡವೆ ಎಂದು ಗರ್ಜಿಸಿದ್ಲು. ದುಡಿಯನ್ನು ಕಿತ್ತು ಹೊರಕ್ಕೆ ಎಸೆದಳು. ಅಂದು ತನ್ನ ತಂದೆ ಮನುಷ್ಯಾವಸ್ಥೆಯಲ್ಲಿ ಇರಲಿಲ್ಲ ಎಂಬುದು ಬಡ ಬೆಳ್ಳಿಗೇನು ಗೊತ್ತು. ಅವಳು ಈಗ ಎಲ್ಲ ಮುಗೀತಲ್ಲ, ಮುಂದಕ್ಕೇನು ಎಂದು ಕೇಳಿದ್ಲು. ಚೋಮ ವಿಕಟವಾಗಿ ನಗುತ್ತಾ, ಎಲ್ಲವೂ ತೊಡಗುತ್ತಿದೆಯಷ್ಟೇ, ಎಲ್ಲವೂ ಪೂರ್ತಿಯಾಗುವುದಕ್ಕೆ ನಾನಿಲ್ಲವೇ ನೀನಿಲ್ಲವೇ ಎಂದ. ಅತ್ತ ನೀಲ ಕಾಳರು ಅಳುತ್ತಲೇ ಇದ್ದಾರೆ. ಒಂದು ಕಡೆಯಿಂದ ಬಾಡು ನಾಯಿಯು ನೆಲಕ್ಕೆ ಮೂತಿಯನ್ನು ಚಾಚಿ ಮಲಗಿತ್ತು. ಅದರ ಕಣ್ಣಲ್ಲೂ ನೀರ ಹನಿಗಳಿದ್ದುವು. ಕೊಟ್ಟಿಗೆಯಲ್ಲಿ ಕಟ್ಟಿದ ಎತ್ತುಗಳನ್ನು ಮಾತನಾಡಿಸದೆ ದಿನ 1 ಸಂದಿತ್ತು. ಇನ್ನು ಆ ಸಂಜೆಯ ತನಕ ಯಾರೂ ಯಾರನ್ನು ಉಪಚರಿಸುವ ಸ್ಥಿತಿಯಲ್ಲಿರಲಿಲ್ಲ. ಬಳಿಕ ಚೋಮ ಸುತ್ತಮುತ್ತಲಿನ ಹೊಲಗೇರಿಗಳಿಗೆ ಹೋಗಿ ಗೆಳೆಯರನ್ನು ಕರೆದುಕೊಂಡು ಬಂದ. ಚನಿಯನನ್ನು ಮಣ್ಣುಗೂಡಿಸುವ ವಿಧಿ ಸಂಜೆಯೊಳಗೆ ನಡೆಯಿತು. ಬಂದ ಗೆಳೆಯರು ಅವನ ದೌರ್ಭಾಗ್ಯವನ್ನು ಕಂಡು ಮರುಗಿ ತಮ್ಮ ಮನೆಗಳ ಹಾದಿ ಹಿಡಿದರು. ಚೋಮ ಮನೆಯ ಮುಂದಿನ ಅಂಗಣದಲ್ಲಿ ಒಂದು ಒಣಮರದ ತುಂಡಿನ ಮೇಲೆ ತಲೆಯೊತ್ತಿಕೊಂಡು ಕುಳಿತ. ಮುಖದ ಮೇಲೆ ಜೀವದ ಛಾಯೆಯೇ ಇರಲಿಲ್ಲ. ಕಣ್ಣುಗಳು ಏನನ್ನು ನೋಡುತ್ತಿದ್ದುವು ಅವಕ್ಕೇ ತಿಳಿಯದು. ಕುಳಿತವನು ಹಾಗೆಯೇ ಎದ್ದು ನಿಂತು ಬರಬರನೆ ಹೆಜ್ಜೆ ಹಾಕುತ್ತಾ ಹೊರಟು ಹೋದ. ಕತ್ತಲು ಹರಿಯಿತು. ಬೆಳ್ಳಿಯೂ ಅವಳ ತಮ್ಮಂದಿರು ಅತ್ತು ತೀರಾ ಬೇಸತ್ತು ಮಲಗಿಕೊಂಡ್ರು. ಮಲಗಿದ್ದ ಬೆಳ್ಳಿಗೆ ಅರೆನಿದ್ದೆಯಲ್ಲಿ ಎತ್ತುಗಳ ನೆನಪಾಗಿ ಎಚ್ಚರವಾಯಿತು. ಅವಸರದಿಂದೆದ್ದು ಹೋಗಿ ಕೊಟ್ಟಿಗೆಯ ಬಾಗಿಲನ್ನು ತೆರೆದು ಎತ್ತುಗಳ ಮುಂದೆ ಹುಲ್ಲನ್ನು ಚೆಲ್ಲಿ ಬಂದಳು. 4-6 ದಿವಸ ನಿದ್ದೆ ಬಿಟ್ಟವಳಾದುದರಿಂದ ಒರಗಿದೊಡನೆಯೇ ನಿದ್ದೆ ಕವಿಯಿತು. ನಡುರಾತ್ರಿಯಲ್ಲಿ ಕಿವಿಯ ಬುಡದಲ್ಲೇ ದುಡಿಯ ಸದ್ದು ಕೇಳಿಸಿ ಎಚ್ಚರವಾಯಿತು. ನೋಡುವುದೇನು,
ಚೋಮನ ದುಡಿ ತಿರುಗಿ ಬಡಿಯತೊಡಗಿದೆ. ಮಗನು ಕೊನೆಯ ಉಸಿರನ್ನು ನೀಡಿದ ನೆಲದ ಮೇಲೆಯೇ ಆತ ಕುಳಿತು ದುಡಿ ಬಾರಿಸುತ್ತಿದ್ದಾನೆ. ಅಬ್ಬಾ, ಎಂಥ ಕ್ರೂರ! ಢಮಢಮ್ಮ ಡಕಡಕ್ಕ ನಾದವದು. ಬಾಯಿಯಿಂದ ಹಾಡೊಂದು ಹೊರಡುತ್ತಿದೆ. ಅವನ ಸ್ವರದ ಛಾಯೆಯಿಂದ ಆತ ತುಂಬ ಕುಡಿದಿರಬೇಕೆಂದು ಅನಿಸಿತು. ಆತನ ದುಡಿಯ ಬಡಿತಕ್ಕೆ ತಮ್ಮ ಮನೆಯಲ್ಲಿ ಮಲಗಿದ್ದ ಸಂಕಪ್ಪಯ್ಯನವರಿಗೂ ಎಚ್ಚರವಾಯಿತು. ಅವರಿಗೆ ಚನಿಯನ ಸಾವಿನ ಸುದ್ದಿ ಮುಟ್ಟಿತ್ತು. ಅದೇ ದಿನ ದುಡಿಯ ಸ್ವರವನ್ನು ಕೇಳಿದಾಗ ಆಶ್ಚರ್ಯವಾಯಿತು. ಅಬ್ಬಾ, ಎಂಥ ರಾಕ್ಷಸನಿವ! ಆ ದುಡಿಗೆ ದಿನವೂ ಇಲ್ಲ, ಗಳಿಗೆಯೂ ಇಲ್ಲ. ಮಗ ಸತ್ತ ದಿನ, ಆದರೂ ದುಡಿಯೇ. ಪ್ರಾಯಶಃ ಮೂಗಿನ ಸೊಳ್ಳೆಯವರೆಗೆ ಕುಡಿದಿರಬೇಕು ಎಂದರು. ನಿಜ, ಆ ರಾತ್ರಿ ಚೋಮ ಅದಕ್ಕಿಂತ ಮಿಗಿಲಾಗಿ ಕುಡಿದು ಬಂದಿದ್ದ. ಇನ್ನಾವುದು ಅವನ ಸಂಕಟವನ್ನು ಮುಳುಗಿಸಬಲ್ಲದು. ಶನಿಯನ ಸಾವಾಗಿ 8 ದಿನಗಳಾದವು. ಚೋಮನ ಮನಸ್ಸು ತೀರಾ ಒಂದು ತೆರನಾಗಿ ಬಿಟ್ಟಿದೆ. ಒಂದು ರೀತಿಯಲ್ಲಿ ಅವನ ಮನಸ್ಸು ಕಲ್ಲೆಂದರೂ ಚಿಂತೆಯಿಲ್ಲ. ನಿತ್ಯವೂ ಒಂದಲ್ಲ ಒಂದು ಆಪತ್ತು ಬರುವಾಗ ಪ್ರತಿಯೊಂದನ್ನೂ ಮನಸ್ಸಿಗೆ ಹಚ್ಚಿಕೊಳ್ಳಲು ಬರುವಂತಿಲ್ಲ. ನಿತ್ಯ ಅಫೀಮನ್ನು ತಿನ್ನುವವರಿಗೆ ಸಾಧಾರಣ ಅಫೀಮಿನಿಂದ ಅಮಲು ತಗುಲುವುದಿಲ್ಲ. ದುಃಖವಾದರೂ ಅಷ್ಟೇನೆ. ಒಂದಲ್ಲ ಒಂದು ಚಿಂತೆ ತಪ್ಪದ ಮನೆಯಲ್ಲಿ ಕೊನೆಗೆ ಸಾವು ಕೂಡ ಒಂದು ವಿಶೇಷವಾದ ಘಟನೆ ಎನಿಸುವುದಿಲ್ಲ. ಇದು ಚೋಮನ ವಿಚಾರವಾಯಿತು. ಬೆಳ್ಳಿಯ ಅವಸ್ಥೆಯು ತದ್ವಿರುದ್ಧವಾಗಿದೆ. ಸಂಸಾರದ ಒಡಕುಗಳು, ಕಷ್ಟದ ಹಾನಿಗಳನ್ನು ಅಷ್ಟು ಸುಲಭದಲ್ಲಿ ತಡೆದುಕೊಳ್ಳಲು ಅವಳು ನುರಿತವಳಲ್ಲ. ಅವಳಿಗೆ ಪ್ರಪಂಚದ ಅನುಭವವಾಗಬೇಕು. ಒಬ್ಬ ಅಣ್ಣನ ವಿರಹ, ಇನ್ನೊಬ್ಬನ ಮರಣ ಮರೆಯಲಾರದ ಹುಣ್ಣಿನಂತೆ ಅವಳ ಮನಸ್ಸನ್ನು ಕಾಡುತ್ತಿವೆ. ಆದರೆ ಬಾಯಿ ಬಿಟ್ಟು ಯಾರಲ್ಲೂ ಹೇಳಿಕೊಳ್ಳುವುದಿಲ್ಲ. ಯಾರೊಡನೆ ಹೇಳಿಕೊಳ್ಳಬೇಕು? ತಮ್ಮಂದಿರಿಗೆ ತಿಳಿಯೂ ಸಾಲದು. ಅಣ್ಣನು ತೀರಿದ 1-2 ದಿವಸ ಅತ್ತು ಕಾಡಿದರು. 3ನೇ ದಿನ ನಿತ್ಯದ ಕೆಲಸ ಆಟಗಳಲ್ಲಿ ತೊಡಗಿದರು. ತಂದೆಯೊಡನೆ ಪ್ರಸ್ತಾಪಿಸಲೇ, ನಿನಗೆ ಭ್ರಮೆ, ಅದಕ್ಕೆಲ್ಲ ಅತ್ತರೆ ಫಲವಿದೆಯೇ? ಅವರಿಬ್ಬರು ಹೋದರೇನು, ನೀನಿಲ್ಲವೇ? ನಮ್ಮ ನೀಲ ಕಾಳರಿಲ್ಲವೇ? ಹೆಚ್ಚೆಂದರೆ ಎಲ್ಲರೂ ಹೋಗಬಹುದು, ನಾನು ಹೋಗುತ್ತೇನೆ. ಕೊನೆಯ ತನಕ ಉಳಿಯುವವರಾರು ಎನ್ನುತ್ತಾನೆ. ಆಡಲು ಬಲು ಸುಲಭದ ವಿಚಾರವೇ ಸರಿ. ಅಥವಾ ಅದೊಂದು ಗಳಿಗೆಯಲ್ಲಿ ಅವನ ಮನಸ್ಸು ತೀರಾ ವಿಫಲವಾಯಿತೆಂದರೆ ಪ್ರಪಂಚವನ್ನು ಮರೆಯಿಸಬಲ್ಲ ದುಡಿಯಿದೆ. ಅವನ ಒಡಲಿಗೂ ದುಡಿಗೂ ನಡುವೆ ಸೇಂದಿಯ ಸೇತುವೆಯನ್ನು ಕಟ್ಟಿದರೆ ಸಾವಿರಾರು ಸಾವನ್ನು ಸಾಸಿವೆಯಷ್ಟಾಗಿ ತಿಳಿಯಬಹುದು. ಈಗ 2ನೇ ಮಳೆಗಾಲ ಬಂತೇ ಬಂತು. ಸಂಕಪ್ಪಯ್ಯನವರು ಚೋಮನಿಗೆ ಹೇಳಿ ಕಳುಹಿಸಿದರು. ಚೋಮ ನೇರಾಗಿ ಹೋಗಿ, ಏನು ಬುದ್ಧಿ ಎಂದ. ನಾಳೆ ಹೂಡುವುದಕ್ಕೆ ಬಂದು ಬಿಡು ಎಂದು ಅಪ್ಪಣೆಯನ್ನಿತ್ತರು. ಚೋಮನು ನಸುನಕ್ಕು ಸರಿ, ಮನೆಗೆ ಬಂದು ದುಡಿಯನ್ನು ಬಾರಿಸುವುದಕ್ಕೆ ತೊಡಗಿದ. ಕತ್ತಲಾಯಿತು. ಎಲ್ಲರೂ ಇಷ್ಟಿಷ್ಟು ಗಂಜಿ ನೀರನ್ನು ಕುಡಿದ್ರು. ಗಂಜಿಗಿಂತ ಹೆಚ್ಚಿನ ಮಿಷ್ಟಾನ್ನ ಅವರ ಸಂಸಾರದಲ್ಲಿಲ್ಲ. ಇಲ್ಲವೆನ್ನೂ ಹಾಗಿಲ್ಲ. ದನಿಯರ ಮನೆಯಲ್ಲೇನಾದರೂ ಊಟ ಸಮಾರಾಧನೆಗಳಾದರೆ ಎಸೆಯುವ ಎಂಜಲಿದೆಯಲ್ಲ. ಆದರೆ ಅದು ಅಪೂರ್ವಕ್ಕೆ ತಿನ್ನುವ ಕಸಿಮಾವಿನ ಹಣ್ಣಿನಂತೆ. ವರ್ಷಾವಧಿ ದಿನನಿತ್ಯ ಬಯಸಿದಂತೆ ಕೈಗೆ ಬರುವ ಪದಾರ್ಥವಲ್ಲ. ಇರಲಿ, ಚೋಮನ ಮನಸ್ಸು ತಾನೊಬ್ಬನೇ ದುಡಿ ಬಡಿಯುವುದರಲ್ಲಿ ತೃಪ್ತಿ ಪಡಲಿಲ್ಲ. ಬೆಳ್ಳಿಯನ್ನು ಕರೆದು, ಬೆಳ್ಳಿ ಲೇಲೆ ಹಾಕು ಎಂದು ಹೇಳಿದ. ಅವಳಿಗೀಗ ಹಾಡೂ ಬೇಡ, ಏನೂ ಬೇಡವೆನಿಸುತ್ತಿದೆ. ಆದರೆ ತನ್ನ ಮುದಿ ತಂದೆಯನ್ನು ಸಮಾಧಾನದಲ್ಲಿರಿಸುವುದು ಹೆಚ್ಚಿನ ಕರ್ತವ್ಯವೆಂದು ತಿಳಿದಿದ್ದಾಳೆ. ಹೊರಗೆ ಹುಣ್ಣಿಮೆಯ ಬೆಳದಿಂಗಳು ಚೆಲ್ಲಿದೆ. ಖರ್ಚಿಲ್ಲದ ದೀಪ, ಬಡವರ ದೀವಟಿಗೆ. ಚೋಮ ಮಗಳೊಡನೆ, ಬಾ, ಇಲ್ಲೇನು ಕತ್ತಲಲ್ಲಿ ಕುಳಿತಿರುವುದು? ಹೊರಗೆ ಬೆಳದಿಂಗಳಿದೆ, ಹೋಗುವ ಎಂದ. ಬೆಳ್ಳಿಯು ಹೊರಕ್ಕೆ ಬಂದಳು. ಬೆಳದಿಂಗಳಲ್ಲಿ ಅವಳ ಹಾಡು ತೊಡಗಿತು. ಮನೆಯ ಮುಂದಿನ ಎತ್ತರದ ಮಾವಿನ ಮರದ ಎಲೆಗಳ ಎಡೆಯಿಂದ ತಂದೆ ಮಕ್ಕಳ ವಯ್ಯಾರವನ್ನು ಚಂದ್ರ ಇಣಿಕಿ ನೋಡುತ್ತಿದ್ದ. ಚೋಮನಿಗೆ ಇನ್ನೂ ಉತ್ಸಾಹ ತುಂಬಿ ಬರಲಿಲ್ಲ. ತನ್ನ ವಾದನವನ್ನು ಕಂಡು ತಾನೇ ಅಸಮಾಧಾನ ಪಟ್ಟುಕೊಂಡ. ಯಾಕೋ ಅಪ್ಪ, ಮನಸ್ಸೇ ಬಾರದು ಅಂದ. ಹಾಗಾದರೆ ಬಾ, ಹೋಗಿ ನಿದ್ದೆ ಮಾಡು ಎಂದಳು ಬೆಳ್ಳಿ. ಬೇಡ, ತಮ್ಮಂದಿರನ್ನು ಕರೆ ಎಂದ. ಬೆಳ್ಳಿ ಒಳಕ್ಕೆ ಹೋಗಿ ಬಂದ್ಲು. ನೀಲ ಕಾಳರಿಗೆ ಅರ್ಧ ನಿದ್ರೆಯಾಗಿತ್ತು. ಅವಳು ಮರಳಿ ಬಂದು ಮಲಗಿದ್ದಾರೆ ಎಂದಳು. ಮಲಗಿದರೆ ಎಚ್ಚರಿಸು ಎಂದ ಚೋಮ. ತಂದೆಯ ಸ್ವಭಾವ ತುಸು ವಿಚಿತ್ರವಾಗಿ ಕಾಣಿಸಿತು. ಹಿಂದೇನು ಹೊಸ ವೇದನೆ ಅವನಿಗೆ ಅಂಟಿದೆ ಎಂದು ಸಂಶಯವಾಯಿತು. ಅವನ ಬಳಿಗೆ ತಾನೇ ಹೋಗಿ ನಿಂತಳು. ಬಾಯಿಂದ ಸೇಂದಿಯ ವಾಸನೆ ಸಹ ಸುಸುತ್ತಿರಲಿಲ್ಲ. ಅವಳು ಇನ್ನೂ ಸುಮ್ಮನೆ ನಿಂತುದನ್ನು ಕಂಡು, ಹೇಳಿದ್ದು ಕೇಳಲಿಲ್ಲವೇ ಎಂದ. ಬೆಳ್ಳಿ ಅವಸರದಿಂದ ಒಳಕ್ಕೆ ಹೋಗಿ ಕಾಳ ನೀಲರನ್ನು ಎಚ್ಚರಿಸಿದಳು. ಮಕ್ಕಳಿಗೆ ನಿದ್ದೆಯ ಜೊಂಪು ತುಂಬ ಹಿಡಿದಿತ್ತು. ಆದರೂ ಬಲವಂತದಿಂದ ಎಚ್ಚರಿಸಿ ಕಣ್ಣಿಗೆ ನೀರನ್ನು ಚುಮುಕಿಸಿ, ಬನ್ನಿ, ಅಪ್ಪ ಸಿಟ್ಟಾದಾನು ಎಂದಳು. ಅಪ್ಪನ ಹೆಸರನ್ನು ಕೇಳಿ ಮಕ್ಕಳು ಹೆದರಿ ಎಚ್ಚೆತ್ತುವೆನ್ನಲೂಬಹುದು. ಎಲ್ಲರೂ ಹೊರಕ್ಕೆ ಬಂದರು. ಚೋಮನು ದುಡಿಯ ನಾದವನ್ನು ಸರಿಪಡಿಸಿ
ಹಾಡು ಬೆಳ್ಳಿ ಎಂದ. ಬೆಳ್ಳಿಯು ಹಾಡತೊಡಗಿದಳು. ಮಕ್ಕಳಿಗೆ ಕುಣಿಯಲು ಆಜ್ಞಾಪಿಸಿದ. ಎರಡೂ ಹುಡುಗರು ತೂಕಡಿಕೆಯಲ್ಲಿಯೇ ಹೆಜ್ಜೆ ಇರಿಸತೊಡಗಿದರು. ಸರಿಯಾಗಿ ಹೆಜ್ಜೆ ಇಡಬಾರದೆ ಎಂದು ಅವರನ್ನು ಗದರಿಸಿದ. ಆದಷ್ಟು ಎಚ್ಚರದಿಂದ ಹೆಜ್ಜೆ ಹಾಕತೊಡಗಿದರು. ಚೋಮನು ತೀವ್ರಗತಿಯಿಂದ ಬಡಿಯತೊಡಗಿದ. ಡಮರುಗತಿಗೆ ಸರಿಯಾಗಿ ಹೆಜ್ಜೆ ಬೀಳಲಿಲ್ಲ. ಸಿಟ್ಟಿನಿಂದ ಹಲ್ಲು ಕಡಿಯುತ್ತಾ, ನಿಮ್ಮ ಕಾಲಿಗೇನು ರೋಗ ಎಂದು ಗದರಿಸಿದ. ಹುಡುಗರು ಹೆದರಿ ಹೆಜ್ಜೆ ಇಡತೊಡಗಿದರು. ಚೋಮನಿಗೆ ತೀರಾ ಅಸಮಾಧಾನವಾಯಿತು. ಹೋಗಿ ಅವರನ್ನು ಎಳೆದು ಹಿಡಿದು 4 ಗುದ್ದುಗಳನ್ನು ಏರಿಸಿಬಿಟ್ಟ. ಬೆಳ್ಳಿ ಬಂದು ತಡೆಯದಿದ್ದರೆ ಎರಡೂ ಮಕ್ಕಳ ಅವಸ್ಥೆ ಏನಾಗುತ್ತಿತ್ತೆಂದು ಹೇಳತೀರದು. ಅವನ ವಿಕಾರವನ್ನು ಕಂಡು ಬೆಳ್ಳಿಗೂ ಮನಸ್ಸು ತಡೆಯಲಿಲ್ಲ. ಹೋಗಿ ಮಲಗಿಕೊಳ್ಳಿ ಮಕ್ಕಳೇ ಎಂದಳು. ಅವರು ಓಡಿ ಕೆಳಕ್ಕೆ ಹೋದರು. ಚೋಮನಲ್ಲಿ ರೌದ್ರ ಕೆರಳಿತು. ಹೋದರೆ ಅವರ ಪ್ರಾಣ ತೆಗೆದೇನು, ಕುಣಿಯಿರಿ, ನಿಮಗೆ ಕುಣಿಯಲಿಕ್ಕೆ ಬರುತ್ತದೋ ಇಲ್ವೋ ನೋಡುವ ಎಂದ. ಮಕ್ಕಳು ತಿರುಗಿ ಗಾಬರಿಯಿಂದ ನಿಂತು ಬೆಳ್ಳಿ ಇದೇನು ಕಠಿಣ ಪ್ರಸಂಗವೆಂದು ಅಂಜಿದಳು. ಅವುಗಳು ನಿದ್ದೆಯಲ್ಲಿ ಏನು ಕುಣಿದಾವು? ಸುಮ್ಮನೆ ಅವುಗಳ ಜೀವ ತಿನ್ನಬೇಡ. ದೇವರು ಉಳಿಸಿದ ಆ 2 ಮಕ್ಕಳನ್ನು ಪ್ರೀತಿಯಿಂದ ಕಾಣಬಾರದೆ ಎಂದಳು. ದೇವರು? ಮಕ್ಕಳು? ಯಾರ ಮಕ್ಕಳು? ದೇವರ ಮಕ್ಕಳೇ. ನನ್ನ ಮಕ್ಕಳಾದರೆ ಕುಣಿಯಲಿ, ದೇವರ ಮಕ್ಕಳಾದರೆ ಸಾಯಲಿ ಎಂದ ಚೋಮ. ಅಷ್ಟರಿಂದಲೂ ಅವನ ಆವೇಶ ಶಾಂತವಾಗಲಿಲ್ಲ. ಹೋಗಿ ಆ ಹಸುಗೂಸುಗಳ ಜುಟ್ಟನ್ನು ಹಿಡಿದು ಎಳೆದ. ನೆಲಕ್ಕುರುಳಿ ಬಿದ್ದುವು. ನೀವು ಕುಣಿಯದಿದ್ದರೆ ನಿಮ್ಮ ಮೈ ಮೇಲೆ ನಾನು ಕುಣಿಯುತ್ತೇನೆ ಎಂದು ಕುಣಿಯುವುದಕ್ಕೂ ತೊಡಗಿದ. ಬೆಳ್ಳಿಗೆ ತೀರಾ ಸಿಟ್ಟು ಬಂದಿತು. ಆಕೆ ತಂದೆಯನ್ನು ಎಳೆದು ಹಿಡಿದು, ನಡೆಯಿರಿ, ನೀವು ಇಲ್ಲಿದ್ದರೆ ನಿಮ್ಮ ಪ್ರಾಣ ಉಳಿಯಲಿಕ್ಕಿಲ್ಲ. ಅಪ್ಪ, ನಿನಗೆ ಕುಣಿಯುವ ಮನಸ್ಸಾದರೆ ನನ್ನ ಬೆನ್ನ ಮೇಲೆ ಕುಣಿದು ಬಿಡು. ಕುಡಿದು ಆ ಸಣ್ಣ ಮಕ್ಕಳ ಪ್ರಾಣವನ್ನು ತಿನ್ನಬೇಡ ಎಂದು ಗದರಿಸಿದ್ಲು. ಅವಳ ಮಾತಿನ ಅಬ್ಬರ, ಕಣ್ಣಿನ ಕೆರಳುಗಳಿಂದ ಚೋಮನ ಹೃದಯದಲ್ಲೂ ಭೀತಿ ನಾಟಿತು. ಎಷ್ಟು ಉಗ್ರವಾಗಿದ್ದನೋ ಆಗ ಅಷ್ಟೇ ತಣ್ಣಗಾದ ಚೋಮ. ಬೆಳ್ಳಿ ಅವನು ಕುಡಿದು ಬಂದುದೇ ನಿಜವೆಂದು ತಿಳಿದಳು. ನಾಳೆ ಬಿರುಮನಲ್ಲಿಗೆ ಹೋಗಿ ನನ್ನ ತಂದೆಗೆ ಪ್ರಜ್ಞೆ ತಪ್ಪುವಷ್ಟು ಹೆಂಡ ಮಾರಿದರೆ ಅವನ ಅಂಗಡಿಯನ್ನೇ ಸುಟ್ಟು ಬಿಡುತ್ತೇನೆಂದು ತಿಳಿಸುವೆನೆಂದು ನಿಶ್ಚಯಿಸಿದಳು. ತಂದೆಯ ಮೇಲಿನ ಜಿಗುಪ್ಸೆಯಿಂದ ಗುಡಿಸಲೊಳಕ್ಕೆ ಬಂದು ಕದವನ್ನಿಕ್ಕಿಕೊಂಡು ಮಲಗಿಕೊಂಡಳು. ಚೋಮನು ಮಾವಿನ ಮರದ ಕೆಳಗೆ ಕುಳಿತಿದ್ದ. ದುಡಿಯು ಒಂದು ಬದಿಯಲ್ಲಿ ಬಿದ್ದಿತ್ತು. ಒಳಗಿನ ಸಿಟ್ಟಿನ ತೆರೆಗಳು ಮಾಯವಾಗಿ ಚೋಮನ ಮನಸ್ಸಿನಲ್ಲಿ ವಿಚಾರದ ತೆರೆಗಳು ಬರುತ್ತಿವೆ. ವಿಚಾರ ಒಂದೇ, ಇನ್ನೂ ನನ್ನ ಎತ್ತುಗಳನ್ನು ಒಯ್ದು ದನಿಯರ ನೆಲವನ್ನು ಉಳಬೇಕೆ ಎಂಬುದು. ತಾನು ಬೇಸಾಯಗಾರನಾಗಬೇಕೆಂಬ ಆ ಒಂದು ಆಸೆ ಇನ್ನೂ ಅವನ ಮನಸ್ಸಿನಿಂದ ಮಾಯವಾಗಿರಲಿಲ್ಲ. ಯಾವುದನ್ನೂ ಅವನ ಮನಸ್ಸು ಮರೆಯಬಲ್ಲುದು, ಆದರೆ ಅದನ್ನು ಮಾತ್ರ ಯಾಕೆ ಮರೆಯಲಾರದು ತಿಳಿಯದು. ತನಗಿಲ್ಲದಂಥ ತುತ್ತು ಪರರಿಗೇತಕ್ಕೆ ಎಂದು ತನ್ನ ಎತ್ತುಗಳ ಪರವಾಗಿ ಯೋಚಿಸುತ್ತಿದ್ದ. ತನ್ನಷ್ಟಕ್ಕೆ ಮಾತನಾಡುತ್ತಾ ಕೊಟ್ಟಿಗೆಗೆ ಹೋದ. ಅಲ್ಲಿ ಎತ್ತುಗಳೊಡನೆ ಬಹಳ ಹೊತ್ತಿನ ತನಕ ಸಂಭಾಷಣೆ ನಡೆಯಿತು. ಎಷ್ಟು ಹೊತ್ತಿಗೆ ಅದು ಮುಗಿಯಿತೋ ಏನು ಕಥೆಯೋ. ಬೆಳಗಾಗುವಾಗ ಮಾವಿನ ಮರದ ಕೆಳಗೆ ಚೋಮ ಮಲಗಿ ಗೊರಕೆ ಹೊಡೆಯುತ್ತಿದ್ದಾನೆ. ಬೆಳ್ಳಿಯು ಹೊರಕ್ಕೆ ಬಂದವಳು ಅವನನ್ನು ಎಚ್ಚರಿಸಲೂ ಇಲ್ಲ. ಎತ್ತುಗಳನ್ನು ಮೇವಿಗೆ ಕಟ್ಟಲು ಕೊಟ್ಟಿಗೆಗೆ ಹೋದಳು. ಅವುಗಳ ಕೊರಳಿನ ಹಗ್ಗ ತಪ್ಪಿಸಿ ನೋಡುತ್ತಾಳೆ. ಎರಡೂ ಎತ್ತುಗಳು ಮುಂಗಾಲಲ್ಲಿ ಕುಂಟುತ್ತಿವೆ. ಒಂದರ ಕಾಲಿನಿಂದ ತುಸು ರಕ್ತವೂ ಇಳಿಯುತ್ತಿತ್ತು. ಏನೆಂಬುದು ತಿಳಿಯಲಿಲ್ಲ. ಹೊರಕ್ಕೆ ಬಂದು ನೋಡಿದರೆ ಅವಳ ತಂದೆಯ ಮಗ್ಗುಲಲ್ಲೊಂದು ದೊಣ್ಣೆ ಇತ್ತು. ಬೆಳ್ಳಿಗೆ ಎಲ್ಲವೂ ನೀರಿನಷ್ಟು ತಿಳಿಯಾಗಿ ಅರ್ಥವಾಯಿತು. ದನಿಯರು ಉಳಲು ಬರಬೇಕೆಂದು ಹೇಳಿದ ಅಪ್ಪಣೆ ಇವನ ಅಂತರಂಗದ ಅಭಿಲಾಷೆಗೆ ಅಡ್ಡಿ ಬಂದು ಅಂಥ ಅಸೂಯೆಯ ರೂಪವನ್ನು ತಾಳಿತ್ತೆಂದು ತಿಳಿದಳು. ಅವಸರದಿಂದಲೇ ಹೋಗಿ ಅವನನ್ನು ಎಬ್ಬಿಸಿ, ಅಪ್ಪ, ಆ ಎತ್ತುಗಳಿಗೇನು ಮಾಡಿದೆ ಎಂದು ಕೇಳಿದಳು. ಚೋಮನು ಕಣ್ಣೊರೆಸಿಕೊಂಡು ತಿಳಿವನ್ನು ತಂದುಕೊಳ್ಳುತ್ತಾ, ಮಾಡುವುದೇನು, ನನಗೆ ಸಿಗದ ತುತ್ತು ಇನ್ನೊಬ್ಬರಿಗೆ ಸಿಗದಂತೆ ಮಾಡಿದೆ ಎಂದ. ಬೆಳ್ಳಿಗೆ ಭೀತಿಯಾಯಿತು. ತಾವಿನ್ನೂ ಸಂಕಪ್ಪಯ್ಯನವರ ಕೋಪಕ್ಕೆ ಬಲಿಯಾಗುವ ಕಾಲ ಬಂತು ಎಂದು ಅಂಜಿದಳು. ಎಣಿಸಿದಂತೆ ಚೋಮನೇಕೆ ಬರಲಿಲ್ಲವೆಂದು ಒಬ್ಬ ಆಳನ್ನು ಚೋಮನ ಮನೆಗೆ ವಿಚಾರಿಸಲು ಕಳುಹಿಸಿದ್ದರು. ನಿನ್ನೆ ಹೊರಗೆ ಮೇವಿಗೆ ಹೋದ ಎತ್ತುಗಳು ಕಾಲು ನೋಯಿಸಿಕೊಂಡು ಬಂದಿದ್ದಾವೆ. ಯಾರ ಗದ್ದೆಗೆ ಹೋದುವು, ಯಾರೋ ಚೆನ್ನಾಗಿ ಹೊಡೆದು ಕಾಲನ್ನು ಕುಂಟು ಮಾಡಿದ್ದಾರೆ ಎಂದ. ತಾನು ಮನೆಯಲ್ಲಿ ಉಳಿದರಾಗದೆಂದು ಅಂಜಿ ತಣಿಗಳ ಮುಂದೆ ಹೋಗಿ ಅದೇ ಸುಳ್ಳನ್ನು ಹೇಳಿದ. ಸಂಕಪ್ಪಯ್ಯನವರು ಅದನ್ನು ಪೂರ್ಣ ನಂಬಲೂ ಇಲ್ಲ. ಹಾಗಾದರೆ ಎಂದೇನು ಮಾಡುತ್ತೀಯಾ ಎಂದು ಕೇಳಿದರು. ಬೇರೆ ಕೆಲಸವಿದ್ದರೆ ಮಾಡಬಹುದಿತ್ತು. ಸರಿ, ಅವರು ಬೇರೆ ಕೆಲಸವನ್ನು ತಿಳಿಸಿದರು. ಅಷ್ಟೇ ಸಮಾಧಾನದಿಂದ ಅದನ್ನು ಮಾಡಲು ಹೋದ. ಸಂಕಪ್ಪಯ್ಯನವರಿಗೆ ಎತ್ತುಗಳು ಕುಂಟುತ್ತಿರುವುದು ಕಣ್ಣಿಗೆ ಕಾಣಿಸಿತು. ಚೋಮನ ಮಾತನ್ನು ನಂಬಿ ಅವನಿಗಾಗಿ ಕನಿಕರಪಟ್ಟರು. ಆದರೆ ಈಚೀಚೆ ಚೋಮನ ಕೆಲಸವೆಲ್ಲ ತೀರಾ ಬಿಟ್ಟಿಯಾಗುತ್ತಿದೆ ಎಂದು ತಿಳಿದು
ಅವರ ಮನಸ್ಸು ತೀರಾ ನೋಯುತ್ತಾ ಸರಿಯಿತು. ಒಂದು ದಿನ ಅವನೊಡನೆ ತೋಟಕ್ಕೆ ಹೋಗಿ ತೆಂಗಿನ ಮರಗಳಿಂದ ಕಾಯಿಗಳನ್ನು ಕಿತ್ತುತ್ತಾ ಎಂದರು. ಆತ ನಡುಮಧ್ಯಾಹ್ನದ ತನಕ ಬೇಳೆ ಕಳೆದು ಬರಿಯ 18 ಕಾಯಿಗಳನ್ನು ತಂದ. ಅವರಿಗೆ ತಡೆಯಲಾರದ ಕೋಪ ಬಂತು. ನೀನು ಬೆಳಗ್ಗೂ ಸೇಂದಿಯ ಅಂಗಡಿಗೆ ಹೋಗತೊಡಗಿದ್ದೀಯಾ ಎಂದು ಗದರಿಸಿದರು. ಇದು ತನಕವೂ ಎದುರು ಮಾತನಾಡಿದ ಚೋಮ, ನೀವು ನನಗೆ ಕೈತುಂಬ ಕೂಲಿ ಕೊಡುವಾಗ ಬೆಳಗ್ಗೇನು ಸಂಜೆಯೇನು ಎಂದು ನುಡಿದ. ಸಂಕಪ್ಪಯ್ಯನವರಿಗೆ ಚೋಮ ಅನಾದಿಯ ಮನೆಯ ಆಳು, ನಂಬಿಕೆಯವನು ಎಂಬ ಅಭಿಮಾನ ಕರಗಿ ನೀರಾಯಿತು. ನೀನಿನ್ನು ನಮ್ಮ ಮನೆಯ ಅಂಗಣಕ್ಕೆ ಕಾಲಿರಿಸಕೂಡದು ಎಂದು ಅಪ್ಪಣೆ ಮಾಡಿದರು. ಚೋಮನಿಗೆ ನಗು ಬಂದಿತು. ಅವನು ನಕ್ಕುದನ್ನು ಅವರೂ ಕಂಡರು. ಅವರ ಕೋಪ ಮತ್ತಷ್ಟು ಹೆಚ್ಚಿತು. ಚೋಮ ತನ್ನ ಮನೆಗೆ ಹೊರಟು ಬಂದ. ಅವನ ಕಾರುಬಾರು ಊರಲ್ಲೆಲ್ಲ ಸುದ್ದಿಯನ್ನು ಹಬ್ಬಿಸಿತು. ಅದೇ ಸುದ್ದಿ ಬೆಳ್ಳಿಯ ಕಿವಿಗೂ ಹೋಗಿ ಮುಟ್ಟಿತು. ಅವಳು ಗಾಬರಿಯಾದಳು. ತಂದೆಯ ಮೂರ್ಖತೆಗಾಗಿ ಅವನನ್ನು ಮನಸ್ವಿ ಬೈದಳು. ಆದರೂ ಅವನ ಮನಸ್ಸು ತಿರುಗಲಿಲ್ಲ. ದನಿಯೊಡನೆ ಹಗ್ಗೆ ಕಟ್ಟಿಕೊಂಡರೆ ತಮಗೆ ಉಳಿಗಾಲವಿಲ್ಲವೆಂದು ಅಂಜಿ ಅವಸರದಿಂದ ಓಡಿ ಹೋಗಿ ಅವರ ಮನೆಯ ಅಂಗಣದಲ್ಲಿ ಕುಳಿತು ರೋಧಿಸತೊಡಗಿದಳು. ತನ್ನ ತಮ್ಮಂದಿರನ್ನು ಧನಿಯರ ಮುಂದೆ ಉದ್ದಂಡ ಕೆಡೆದು, ಅಯ್ಯ, ಏನಿದ್ದರೂ ನೀವು ಕ್ಷಮಿಸಬೇಕು. ಅಪ್ಪನಿಗೆ ಮುದಿ ವಯಸ್ಸು, ಹೆಚ್ಚು ಕಡಿಮೆ ಮಾತನಾಡಿದರೆ ಹೊಟ್ಟೆಯಲ್ಲಿ ಹಾಕಿಕೊಳ್ಳಬೇಕು. ಮಕ್ಕಳ ಅವಸ್ಥೆ ಹಾಗಾದಂದಿನಿಂದ ಅವರಿಗೆ ತಲೆಯೇ ಸರಿಯಿಲ್ಲ. ಅವನಿಗೆ ನಿಜವಾಗಿಯೂ ಹುಚ್ಚು ಹಿಡಿದಿದೆ ಎಂದಳು. ಮೇಲಿಂದ ಮೇಲೆ ತಂದೆಗಾಗಿ ಕ್ಷಮೆ ಬೇಡಿದಳು. ಬೆಳ್ಳಿಯ ಮೊರೆಯು ಸಂಕಪ್ಪಯ್ಯನವರ ಮನಸ್ಸನ್ನು ಕರಗಿಸಿತು. ಹಿರಿಯ ಮಗನ ಸಾವಿಂದ ಅವನು ಭ್ರಮಿಷ್ಠನಾಗಿದ್ದಾನೆಂಬುದನ್ನು ನಂಬಿದರು. ಆಗಲಿ, ಅವನು ಬಂದು ಹೋಗುತ್ತಿರಲಿ. ಅವನ ಹತ್ತಿರ ಕೆಲಸ ಹೇಳಿ ಉಪಯೋಗವಿಲ್ಲ. ಅವನಿಗೆ ಬುದ್ಧಿ ಸ್ವಾಧೀನ ಬರುವ ಹಾಗಿಲ್ಲ. ಅಂತೂ ಅವನಿಗೆ ತೋರಿದಂತೆ ಮಾಡಲಿ. ನೀನು ನಿತ್ಯವೂ ಬಂದು ಅವನ ಪಡಿಯನ್ನು ತೆಗೆದುಕೊಂಡು ಹೋಗು ಎಂದರು. ಬೆಳ್ಳಿಯು ತನ್ನ ದನಿ ಪ್ರತ್ಯಕ್ಷ ದೇವರ ಅವತಾರವೆಂದೇ ತಿಳಿದಳು. ಮನೆಗೆ ಓಡೋಡಿ ಬಂದಳು. ಹಾದಿಯುದ್ದಕ್ಕೆ ತಮ್ಮಂದಿರೊಡನೆ, ಏನೋ ಪುಣ್ಯ ಮಾಡಿ ಇಂಥ ಭಾಗ್ಯವಂತರ ನೆಲದಲ್ಲಿ ಬಂದು ಬಿದ್ದಿದ್ದೇವೆ ಎಂದಳು. ಮನೆಗೆ ಹೋಗಿ ತಂದೆಯೊಡನೆ ನಡೆದ ಸುದ್ದಿಯನ್ನು ಹೇಳಿದಳು. ಅವನು ಕೇಳಿದ ಎಲ್ಲದಕ್ಕೂ ಉದಾಸೀನನು. ಅವನ ನಡತೆಯನ್ನು ಕಂಡು ಬೆಳ್ಳಿಗೆ ಇನ್ನಷ್ಟು ಅಂಜಿಕೆಯಾಯಿತು. ಅವನು ಕೆಲಸಕ್ಕೆ ಹೋಗುವುದಕ್ಕಿಂತ ಹೋಗದಿರುವುದೇ ಲೇಸೆಂದು ತಿಳಿದಳು. ಅನುಕೂಲವಾದರೆ ಧನಿ ಮನೆಯ ಕೆಲಸದಲ್ಲಿ ತಂದೆಯ ಸ್ಥಾನವನ್ನು ತಾನು ನಿರ್ವಹಿಸುತ್ತೇನೆಂದು ನಿರ್ಧಾರ ಮಾಡಿದಳು. ನೀಲ ಗುಡಿಯಲ್ಲಿ ನಿಲ್ಲುವುದೆಂದು, ತಾನು ಮತ್ತು ಕಾಳ ದನಿಯರಲ್ಲಿಗೆ ಹೋಗಿ ಬರುವುದೆಂದು ನಿರ್ಣಯವಾಯಿತು. ಚೋಮ ಯಾರ ತಂಟೆಗೂ ಹೋಗದೆ ತನ್ನಷ್ಟಕ್ಕೆ ದುಡಿಯನ್ನು ಬಾರಿಸುತ್ತಿದ್ದರೆ ಅದೇ ಒಂದು ಉಪಕಾರವೆಂಬುದಾಗಿ ತಿಳಿದಳು ಬೆಳ್ಳಿ. ಬೆಳ್ಳಿಯು ಮನಸ್ಸಿನಲ್ಲಿ ಹಿಂದೆ ಹೇಳಿದ ನಿರ್ಣಯಗಳನ್ನು ಮಾಡಿಕೊಂಡು ಮಲಗಿದ್ಲು. ಆದರೆ ನಿರ್ಣಯಗಳೆಲ್ಲ ನೀರ ಮೇಲಿನ ಹೋಮವಾಗುತ್ತದೆಂದು ಅವಳಿಗೇನು ತಿಳಿದಿದೆ? ಹೊತ್ತು ಹರಿಯುವುದರೊಳಗಾಗಿಯೇ ಮನೆಯ ಮುಂದೆ ಮನ್ಮೇಲನು ಅವರನ್ನು ಕರೆಯುತ್ತಿದ್ದ. ಚೋಮನಿಗೆ ಎಚ್ಚರವಾಯಿತು. ಆತ ಮನ್ಮೇಲನನ್ನು ಕಂಡನು. ಅಲ್ಲಿಂದ ನೆನಪು ಸತ್ತ ಚನಿಯನ ಕಡೆಗೊಮ್ಮೆ, ಇನ್ನೊಮ್ಮೆ ಬದುಕಿ ಸತ್ತ ಗುರುವನ ಕಡೆಗೂ ಹರಿಯಿತು. ತನ್ನ ಸಂಸಾರವನ್ನು ಕೆಡಿಸಲು ಈ ಮನ್ಮೇಲನೇ ಕಾರಣನೆಂದು ಊಹಿಸಿ ಅವನೊಡನೆ ಮಾತನಾಡದೆ ಒಳಕ್ಕೆ ಹೋದ. ಮನ್ಮೇಲನ ಮನಸ್ಸಿನಲ್ಲಿ ಚೋಮ ಬೇಗ ಹೊರಕ್ಕೆ ಬಂದಾನು ಎಂದಿತ್ತು. ಆತ ಬಹಳ ಹೊತ್ತು ಕಾದು ಕುಳಿತರೂ ಚೋಮ ಹೊರಗೆ ಬರಲೇ ಇಲ್ಲ. ಚೋಮ ಎಂದು ಬೊಬ್ಬಿರಿದ. ಅವನ ಕೂಗು ಬೆಳ್ಳಿಯ ಕಿವಿಯನ್ನು ಮುಟ್ಟಿತು. ಯಾರೆಂದು ತಿಳಿಯದೆ ಅವಳು ಹೊರಕ್ಕೆ ಬಂದಳು. ಮನ್ಮೇಲನ ದರ್ಶನವಾಯಿತು. ಅಪ್ಪನೇತಕ್ಕೆ ಹೊರಗೆ ಬರುವುದಿಲ್ಲ ಎಂದು ಕೇಳಿದ ಆತ. ಅಪ್ಪನಿಗೆ ಬುದ್ಧಿ ಸ್ವಾಸ್ಥ್ಯವಿಲ್ಲ. ಅದನ್ನೆಲ್ಲ ನಿಮ್ಮ ಹತ್ತಿರ ಹೇಳಿ ಏನು ಪ್ರಯೋಜನ? ದೇವರ ಹತ್ತಿರ ಹೇಳಬೇಕು. ನೀವು ದೇವರ ಹತ್ತಿರವೇ ಹೇಳಬಹುದು. ಈಗ ನಾನೇಕೆ ಇಲ್ಲಿಗೆ ಬಂದದೆಂಬುದು ತಿಳಿಯುತ್ತೆ. ನಿನ್ನ ಅಪ್ಪನ ಸಾಲದಲ್ಲಿ 1 ಕಾಸು ತೀರಲಿಲ್ಲ. ಮಕ್ಕಳಿಬ್ಬರು ತೋಟಕ್ಕೆ ಬಂದವರು ಕುಡಿಯುತ್ತಾ ತಿರುಗಾಡಿದ್ರು. 20 ರೂಪಾಯಿ ಬಾಕಿ ಇದ್ದುದು 25 ರೂಪಾಯಿ ಆಗಿದೆ. ಏನು ಮಾಡ್ತಿ? ಮಾಡುವುದೇನು? ದುಡ್ಡು ಕೊಡುವ ತ್ರಾಣ ನಮಗಿಲ್ಲ. ಅಣ್ಣಂದಿರ ಅವಸ್ಥೆ ಹಾಗಾಯಿತು, ಅಪ್ಪನ ಅವಸ್ಥೆ ಹೀಗಾಯಿತು. ನಿಮಗೆ ದೇವರು ಬುದ್ಧಿ ಕೊಟ್ಟಂತೆ ನಡೆಯಿಸಿ. ಅಂದರೆ ನಿನ್ನ ಅಣ್ಣಂದಿರಿಗೇನಾಯ್ತಂತೆ? ಒಬ್ಬ ಕೊಕ್ಕಡದಲ್ಲಿ ಸಿಕ್ಕಿದ್ದಾನೆ. ಅಲ್ಲಿಯೇ ಅವನು ಈ ವರ್ಷ ಗದ್ದೆ ಬೇಸಾಯ ಮಾಡುತ್ತಾನಂತೆ. ಮದುವೆಯೂ ಆಯಿತು. ನೀನು ಹೋಗಲಿಲ್ವೇ? ಮನ್ವೇಲನ ಮನಸ್ಸು ಆಗ ನೊಂದುಕೊಂಡಿತು. ತನ್ನ ಮತಕ್ಕೆ ಸೇರಿದವರ ವಿಷಯದಲ್ಲಿ ಜಾತಿಗೆಟ್ಟವರು ಎಂದುದಕ್ಕೆ. ಅದೇನೂ ಇರಲಿ, ಈ ವರ್ಷ ನಿಮ್ಮಲ್ಲಿ ಯಾರು ಕೆಲಸಕ್ಕೆ ಬರ್ತೀರಿ? ಯಾರಾದರೂ 2-3 ಜನ ಬಾರದೆ ನಿಮ್ಮ ಸಾಲ ತೀರುವ ಹಾಗೇ ಇಲ್ಲ. ನಿಮ್ಮ ಉಪಕಾರಕ್ಕಾಗಿ ನಾನು ಹೇಳುತ್ತಿರುವುದು. ಹಣ ಬಾಕಿ ಇರಿಸಿಕೊಂಡ್ರೆ ಮುಂದೆ ಕೋರ್ಟು ಕಚೇರಿ ಎಂದು ತುಂಬ ತೊಂದರೆ ಬಂದಿತ್ತು. ಏನು ಬಂದರೂ ಯಾರೇನು ಮಾಡ್ತಾರೆ? ಯಾರೇನು ಮಾಡುವುದೆಂದರೆ ನಿಮಗೆ ಸಾಲ ತೀರಿಸುವ ಮನಸ್ಸೇ ಇಲ್ವೋ? ಸುಮ್ಮನೆ ನಿನ್ನ ಹತ್ತಿರ ಮಾತಾಡಿ ಫಲವೇನು? ಚೋಮನನ್ನು ಹೊರಕ್ಕೆ ಕಳುಹಿಸು. ಅಪ್ಪ ಮಲಗಿದ್ದಾನೆ. ನನ್ನನ್ನು ಕಂಡ ಕೂಡಲೇ ಜ್ವರ ಬಂತೇನು? ಆಯಿತು, ನಿನ್ನ ಅಣ್ಣ ಚನಿಯನನ್ನು ಕಳುಹಿಸು. ಬೆಳ್ಳಿ ಸ್ವಲ್ಪ ಸಮಯ ಮಾತಾಡಲಿಲ್ಲ. ಬಳಿಕ ಚನಿಯನನ್ನು ಕಳುಹಿಸಿ ಆಯಿತು ಎಂದು ಮುಖ ತಗ್ಗಿಸಿದ್ಲು. ಮನ್ವೇಲಗೆ ಅರ್ಥ ತಿಳಿಯಲಿಲ್ಲ.
ಯಾಕೆ ಸುಮ್ಮನಾದೆ? ನೀನು ಗೊಂಬೆಯ ಹಾಗೆ ನಿಂತರೆ ಕೆಲಸವಾಗುವುದಿಲ್ಲ. ನನಗೆ ಏನಾದರೂ ಒಂದು ಸಮಾಧಾನ ಹೇಳಬೇಕು. ಯಾಕೆ ಹೊಟ್ಟೆ ಉರಿಸ್ತಿದ್ದೀರಿ ಬುದ್ಧಿ? ಏನು, ನಾನು ನಿನ್ನ ಹೊಟ್ಟೆ ಉರಿಸುತ್ತಿದ್ದಾನೆ? ಅಣ್ಣನನ್ನು ಕಳುಹಿಸಿ ಅಂದರೆ ಹೊಟ್ಟೆ ಉರಿಸಿದ್ನೆ. ಅಣ್ಣ ಬೇಕೆ ನಿಮಗೆ? ಅವನು ಬೇಕಾದರೆ ಓ ಅಲ್ಲಿ ನೋಡಿ, ಆ ಮರದ ಕೆಳಗೆ ಮಲಗಿದ್ದಾನೆ, ಹರಡಿ ಹೊತ್ತುಕೊಂಡು ಹೋಗಿ ಎಂದು ಸಿಟ್ಟಿನಿಂದ ನುಡಿದು ಅವಳು ಗುಡಿಸಲೊಳಕ್ಕೆ ಹೋದಳು. ಈಗ ಮನ್ವೇಲನ ದಟ್ಟವಾದ ತಲೆಯಲ್ಲಿ ಎಲ್ಲ ವಿಚಾರಗಳು ಹೊಳೆದವು. ಈ ಸಮಯದಲ್ಲಿ ತಾನು ಅವರನ್ನು ಮಾತನಾಡಿಸಿದುದು ಸರಿಯಲ್ಲವೆಂದು ತೋರಿತು. ಆದರೆ ಹೇಳದೆ ಹೊರಡುವ ಮನಸ್ಸಾಗದೆ ಅಲ್ಲಿಂದಲೇ ಕಿರುಚುತ್ತಾ, ನಾನು ಮುಂದಿನ ಶುಕ್ರವಾರ ದಿನ ಬರ್ತೇನೆ, ಯಾರಾದರೂ ಇಬ್ಬರೂ ನನ್ನ ಹಿಂದೆ ಹೊರಡಲೇಬೇಕು, ನೀನೇ ಯಾಕೆ ಬರಬಾರ್ದು, ಇಲ್ಲಿ ಬಿದ್ಕೊಂಡು ಏನು ಮಾಡ್ತಿ ಎಂದು ಹೇಳಿ ಹೊರಟು ಹೋದ. ನೀನೇ ಏತಕ್ಕೆ ಬರಬಾರದು ಎಂಬ ಮಾತು ಬೆಳ್ಳಿಯ ಮನಸ್ಸಿಗೆ ಚೆನ್ನಾಗಿ ನಾಟಿತು. ತೋಟದ ಕೆಲಸವನ್ನು ಇರಿಸಿಕೊಂಡು ತಾವು ಸುಖದಿಂದ ಬಾಳ್ವೆ ಮಾಡುವ ಹಾಗಿಲ್ಲ. ಒಂದು ಬಾರಿ ಅವರ ಋಣವನ್ನು ತೀರಿಸಲೇಬೇಕು. ತೀರಿಸುವ ಬೇರೆ ದಾರಿ ಕಾಣದಾದರೆ ತಾನಾದರೂ ತೋಟಕ್ಕೆ ಹೋಗಿ ದುಡಿದು ಋಣವನ್ನು ತೀರಿಸಿ ಬರುತ್ತೇನೆ ಎಂದು ನಿರ್ಣಯಿಸಿದಳು. ಆ ಬಳಿಕ ತನ್ನ ತಂದೆಯನ್ನು ಕರೆದು ಮಾತನಾಡಿಸಿದಳು. ಅಪ್ಪ, ಮನ್ವೇಲ ಸೇರೆಗಾರರು ಬಂದು ಹೇಳಿದುದೆಲ್ಲ ಕೇಳಿಸಿತಾ ನಿನಗೆ? ನಾಳೆ ಶುಕ್ರವಾರ ಅವರು ತಿರುಗಿ ಬರ್ತಾರಂತೆ. ಒಬ್ಬರಾದರೂ ಅವರ ಜೊತೆಗೆ ಹೋಗಬೇಕಂತೆ. ಬರಲಿ ಬರಲಿ ಅಂದರೆ ಅವ್ರಿಗೇನಾದರೂ ಒಂದು ಸಮಾಧಾನ ಹೇಳಬೇಡ್ವೆ? ಅವರ ಸಾಲದಲ್ಲಿ ಒಂದು ಕಾಸನ್ನೂ ತೀರಿಸಲಿಲ್ಲ. ಹೌದು, ಹಿರಿಯ ಕುಡಿದು ಕುಡಿದು ಸಿಕ್ಕಿದ್ದೆಲ್ಲ ಖರ್ಚು ಮಾಡಿದ್ದ. ಅವನು ಕುಡಿದುಕೊಳ್ಳಿ, ಇನ್ನೇನು ಕುಡಿಯುವ ಹಾಗುಂಟೆ. ಗುರುವ ಸಿಕ್ಕಿದ್ದೆಲ್ಲ ಹೆಣ್ಣಿನ ಕೈ ಮೇಲೆ ಇರಿಸಬೇಕು. ಅವನೊಮ್ಮೆ ಈಚೆ ಬಂದರೆ ಅವನನ್ನು ಕೈಕಾಲನ್ನು ಮುರಿದು ಇರಿಸ್ತಾ ಇದ್ದೆ. ಅವರೇನು ಮಾಡಿದರು? ಅಂತೂ ಅವನೂ ತೋಟಕ್ಕೆ ಈ ವರ್ಷ ಹೋಗುವುದಿಲ್ಲವಂತೆ. ಊರಲ್ಲಿ ಗದ್ದೆ ಸಾಗುವಳಿ ತೊಡಗ್ತಾನಂತೆ. ಗದ್ದೆ ಸಾಗುವಳಿಯೇ? ಯಾರು? ನನ್ನ ಗುರುವನೇ. ಜಾತಿಗೆಟ್ಟರೂ ಸ್ವರ್ಗ ಸಿಕ್ಕಿತಲ್ಲ. ಆ ಮಾತನ್ನು ಬಿಡು. ಇನ್ನು ಅವನಿಂದ ನಿನ್ನ ಸಾಲ ತೀರುವುದಿಲ್ಲ. ಅದನ್ನು ತೀರಿಸುವ ಹಾದಿ ಯಾವುದಂತೆ? ಹೇಳಿದರೆ ನೀನು ಹಠ ಮಾಡ್ತೀಯ, ಸಿಟ್ಟಾಗ್ತೀಯ. ಒಂದು, ನಮ್ಮಲ್ಲಿಯೇ ಯಾರಾದರೂ ಒಬ್ಬರು ಘಟ್ಟಕ್ಕೆ ಹೋಗಬೇಕು. ಇಲ್ಲವಾದರೆ ಅವರ ಹಣ ಅವರಿಗೆ ಮುಟ್ಟಿಸಬೇಕು. ತೋಟದ ಋಣವನ್ನಿರಿಸಿಕೊಂಡ್ರೆ ನಮಗೆ ದೈವ ಒಳ್ಳೆಯದನ್ನು ಮಾಡದು. ಅದಕ್ಕೇನು ಸಾಯಲಿ ನಾನು? ಸಾಯುವುದು ಬೇಡ, ಇನ್ನೇನು ಬೇಡ. ನಮಗೆ ಹೇಗೂ ಗದ್ದೆ ಬೇಸಾಯ ಮಾಡುವ ಋಣವಿಲ್ಲ. ಬರಿದೇ ಆ 2 ಎತ್ತುಗಳನ್ನು ಕಟ್ಟಿಕೊಂಡು ಮಾಡುವುದೇನೆಂದರೆ ಸರ್ಕಾರದ ಜಾಗವನ್ನು ದರಖಾಸ್ತಿಗೆ ಪಡೆದು ಅದರಲ್ಲಿ ಸಾಗುವಳಿ ಮಾಡ್ತೇನೆ. ಗುಡ್ಡವಾದರೆ ಗುಡ್ಡ, ಅಂತೂ ನನ್ನದೇ 4 ಗೇಣು ನೆಲವನ್ನು ಹೂಡಲೇಬೇಕು. ಉಳುವುದೆಂದರೆ ಬರಿದೇ ಚಂದಕ್ಕೇನು? ಹಾಗಿದ್ದರೆ ಮನೆ ಮುಂದಿನ ಅಂಗಳವನ್ನೇ ಉಳಬಹುದು. ಒಂದು 4 ಸೇರು ಭತ್ತವಾದರೂ ಸಿಕ್ಕಿ ಬೇಡುವುದು ನಿಂತಿತಲ್ಲ ಎಂದು ಯೋಚಿಸುವ ಬದಲು ಗುಡ್ಡ ಮಗುಚುತ್ತೇನೆ, ಕಾಡನ್ನು ಕಡಿತೇನೆ, ತೋಡನ್ನು ಅಗೀತೇನೆ ಅಂದರೆ ಉಪಯೋಗವಿದೆಯಾ? ಬಿಡು ಅದೆಲ್ಲ ಯೋಚನೆ. ಹಿರಿಯರು ಸಂಕಪ್ಪಯ್ಯ ದನಿಯರ ಉಪ್ಪನ್ನು ತಿಂದೇ ಬೆಳೆದರು. ನಾವು ಆ ಉಪ್ಪಿನ ಋಣವನ್ನು ಹರಿಯಲು ಬರುವುದಿಲ್ಲ. ಮೊನ್ನೆ ನೀನಷ್ಟು ಉಡಾಪಿ ಮಾತನಾಡಿ ಬಂದ ಮೇಲೂ ಅವನ ಕೆಲಸವನ್ನು ಮಾಡಲಿ ಬಿಡಲಿ, ಅವನ ಪಾಲಿನ ಪಡಿಯನ್ನು ನೀನು ಬಂದು ತೆಗೆದುಕೊಂಡು ಹೋಗು ಎಂದರು. ಹಾಗೆ ಇನ್ಯಾರು ಉಪಕಾರ ಮಾಡುವವರು? ಚಿನ್ನದಂತ ದನಿಯರ ನೆಲ ಬಿಟ್ಟರೆ ನಮಗೆ ದೇವರು ಒಳ್ಳೆಯದನ್ನು ಮಾಡಲಾರ. ನೀನು ಹೇಳುವುದನ್ನೆಲ್ಲ ಹೇಳಿಬಿಡು, ನನಗೆ ಒಂದು ತಿಳಿಯುವುದಿಲ್ಲ. ಇನ್ನೇನು ಹೇಳುವುದು ನಾನು? ಆ 2 ಎತ್ತುಗಳನ್ನು ಕಾಲು ನೋವು ಗುಣವಾದೊಡನೆ ದನಿಯರಿಗೆ ಮಾರಿಬಿಡುವ. ಈ ಸ್ಥಿತಿಯಲ್ಲಿ ನೀನು ಅವುಗಳ ಜೀವವನ್ನು ಇರಿಸುವ ಹಾಗೂ ಇಲ್ಲ. ಒಂದು ರಾತ್ರಿ ನನಗಲ್ಲದ್ದು ಬೇರೆಯವರಿಗೇಕೆ ಎಂದು ಅವನ್ನು ಕಡಿದು ಹಾಕಿ ಬಂದರಾಯಿತು. ಎತ್ತು ಹೋದವು ಎಂಬ ಚಿಂತೆಯ ಬದಲಿಗೆ 15 ದಿವಸ ಮಾಂಸ ಸಿಕ್ಕಿತು ಎಂದು ನಗುತ್ತಾ ಬಿದ್ದಿರುತ್ತಿ. ಚೋಮ ಗಂಭೀರವಾಗಿ ಏನೂ ಮಾತನಾಡುವುದಿಲ್ಲವೆಂದು ಒರಟಾಗಿ ಕುಳಿತು ಬಿಟ್ಟ. ಏನು, ನಾನಿಷ್ಟೆಲ್ಲ ಗಂಟಲನ್ನು ಕೆರೆದುಕೊಂಡರೆ ನೀನು ಕಂಬದ ಹಾಗೆ ಕುಳಿತಿದ್ದೀಯಲ್ಲ? ಬೇಡ, ನೀನು ಎತ್ತುಗಳನ್ನು ಮಾರುವ ಬದಲು ಈ ಮುದಿಯ ನನ್ನನ್ನೇ ಯಾರಿಗಾದರೂ ಮಾರಿಬಿಡು. ಮನ್ವೇಲನಿಗಾದರೆ ಮನ್ವೇಲನಿಗೆ, ಇಲ್ಲವಾದರೆ ನನ್ನನ್ನು ಈ ಹೊಳೆಗೆ ನೂಕು. ಆಮೇಲೆ ನನ್ನ ಎತ್ತುಗಳನ್ನು ಮಾರು. ಸಾಲ ತೀರಿಸಿ 4 ಕಾಸು ಹೆಚ್ಚಿಗೆ ಸಿಕ್ಕಿದರೆ ನೀನೊಂದು ಒಳ್ಳೆಯ ಸೀರೆಯನ್ನು ಕೊಂಡು ತೊಟ್ಟು ಕುಣಿ. ಬೆಳ್ಳಿ ಮೌನವಾದಳು. ಚೋಮನಿಗೆ ಆ ಎತ್ತುಗಳ ಮೇಲಿದ್ದ ಮಮತೆ ಕಡಿಯದೆಂದು ತೋರಿತು. ಎಷ್ಟೋ ಸಾರಿ ಅವಳಿಗೆ ಆಶ್ಚರ್ಯವಾಗುತ್ತಿತ್ತು. ಹೊಟ್ಟೆಯ ಮಕ್ಕಳ ಮೇಲೆ ಇಲ್ಲದಂಥ ಪ್ರೀತಿ ಈ ಮೂಕ ಜೀವಿಗಳ ಮೇಲೆ ಹೇಗೆ ಬಂತು? ಸರಿ, ಯೋಚನೆ ಮಾಡುತ್ತಾ ಕುಳಿತಿರಲು ಸಮಯವಿಲ್ಲ. ಒಬ್ಬ ತಮ್ಮನನ್ನು ಕಟ್ಟಿಕೊಂಡು ಕಾಡಿಗೆ ಹೋದಳು. ಉಳಿದೊಬ್ಬ ಹುಡುಗ ಮನೆಯಲ್ಲಿ ಗಂಜಿ ಬೇಯಿಸಲೆಂದು ಬಿಟ್ಟು ಹೋದಳು. ಆದರೆ ಗಂಜಿಯ ಅಕ್ಕಿಯ ಕಾಳು ಮನೆಯಲ್ಲಿರಲಿಲ್ಲವೆಂದು ಅವಳ ಸ್ಮರಣೆಯಲ್ಲಿರಲಿಲ್ಲ. ಅವಳು ನೇರಾಗಿ ಕಾಡಿಗೆ ಹೋಗಿ ಸೊಪ್ಪನ್ನು ಕಡಿದು ಕಟ್ಟಿ 2 ಬಾರಿ ಹೊತ್ತು ದನಿಯರ ಮನೆಯ ಕೊಟ್ಟಿಗೆಯಲ್ಲಿ ಹಾಕಿ ಹಸುಗಳಿಗೆ ಅನುಕೂಲವಾಗುವಂತೆ ಅದನ್ನು ಹರವಿ ಅಂಗಣದಲ್ಲಿ ಬಂದು ಕುಳಿತಳು. ಸಂಕಪ್ಪಯ್ಯ ದನಿಯರು ಅಲ್ಲಿದ್ದರು. ಅವರು ನಗುತ್ತಾ, ಹೇಗಿದ್ದಾನೆ ನಿನ್ನ ಅಪ್ಪ ಎಂದು ಕೇಳಿದರು. ಹೇಗೆಂದು ಹೇಳುವುದು? ಮಂಕರ ಹಾಗೆ ಮಾಡುವುದು ಬಿಡುವುದಿಲ್ಲ. ಸಾಲದುದ್ದಕ್ಕೆ ಇವತ್ತು ಹೊತ್ತು ಮೂಡುವ ಮೊದಲೇ ತೋಟದ ಸೇರೆಗಾರರು ಬಂದು ಹೋದರು. ಅವರ ಸಾಲದ ಹಣ ಇನ್ನೂ ಬಾಕಿ ಇದೆಯಂತೆ.
ಇಬ್ಬರು ಅಣ್ಣಂದಿರು 1 ವರ್ಷ ದುಡಿದು ಏನು ಮಾಡಿದರು ದೇವರಿಗೆ ಗೊತ್ತು. ಮಾಡುವುದೇನು, ಅಲ್ಲಿ ಮಾಡುವುದೊಂದೇ ಕೆಲಸ, ಮೂಗಿನ ಸೊಳ್ಳೆಯವರೆಗೆ ಕುಡಿಯುವುದು. ಅಲ್ಲದಿದ್ದರೂ ಹೊಲೆಯರು ಮಾಡಿದ ಸಾಲ ತೀರುವುದುಂಟೆ? ಬಾನು ಹರಿದು ನೆಲಕ್ಕೆ ಬೀಳಬೇಕು ನಿಮ್ಮ ಜನರ ಸಾಲ ತೀರಬೇಕಾದ್ರೆ ಎಂದರು. ಬೆಳ್ಳಿಯ ಮನಸ್ಸಿಗೂ ಅದು ಹೌದೆಂದೇ ತೋರಿತು. ಆದರೆ ಮುಂದಿನ ಹಾದಿ ಏನೆಂದು ಅವರನ್ನೇ ಕೇಳತೊಡಗಿದಳು. ಇವಳ ಕಣ್ಣೀರನ್ನು ಕಂಡು ಸಂಕಪ್ಪಯ್ಯನವರು ಅವನಿಗೆ ಹೇಳಿದರೆ ತಿಳಿಯುವುದಿಲ್ಲ, ಆ ಎತ್ತುಗಳ ಕಾಲು ಸರಿಯಾಗುತ್ತಲೇ ಇಲ್ಲಿ ತಂದು ಕಟ್ಟಲಿ, 30 ರೂಪಾಯಿ ಕೊಡ್ತೇನೆ, ಸಾಲ ತೀರಿಸಿ ಕೈಯಲ್ಲಿ 4 ಕಾಸು ಸಿಗುವ ಹಾಗೆ ಮಾಡ್ತೇನೆ. ಏನೂ ಇಲ್ಲದೆ ಬರಿದೇ ಸಾಲ ಕೊಡಿ ಎಂದರೆ ನನ್ನಿಂದ ಸಾಧ್ಯವೇ? ನಿನ್ನಪ್ಪನಿಗೆ ಬುದ್ಧಿ ಇದ್ದರೆ ಹೇಳಿದ ಹಾಗೆ ಮಾಡಲಿ, ಇಲ್ಲವಾದರೆ ಅವನೇ ತೋಟಕ್ಕೆ ಹೋಗಲಿ. ಬೆಳ್ಳಿಯ ಮನಸ್ಸಿಗೂ ಅವರು ಹೇಳಿದಂಥ ಸಂಗತಿ ನ್ಯಾಯವೆಂದು ತೋರಿತು. ತೋರಿದರೆ ಮಾಡುವುದೇನು? ಚೋಮ ಕೇಳಬೇಕಲ್ಲ. ಅವಳು ಮನೆಗೆ ಬಂದು ತಂದೆಯನ್ನು ತಿರುಗೊಮ್ಮೆ ಮಾತನಾಡಿಸಿ ನೋಡುತ್ತೇನೆಂದು ಯೋಚಿಸಿದಳು. ಆಗಲೂ ಕೇಳದಿದ್ದರೆ ದನಿಯರಿಂದಲೇ ಬುದ್ಧಿ ಹೇಳಿಸುವೆನೆಂದು ಯೋಚಿಸಿದಳು. ಸರಿ, ಅಪ್ಪನನ್ನು ಕಾಣುವ ಆಸೆಯಿಂದ ಮನೆಗೆ ಬಂದರೆ ಮನೆಯಲ್ಲಿ ಅವನೇ ಇರಲಿಲ್ಲ. ಬದಲು 6-8 ಮಂದಿ ನೆಂಟರು ಬಂದು ಕುಳಿತಿದ್ದರು. ಗುಡಿಸಲಿಗೆ ಕಾಲಿಡುವ ಮೊದಲೇ ತಮ್ಮ ಬಂದು ಅವರು ಬಂದಿದ್ದಾರೆ ಎಂದು ಹಾದಿಯಲ್ಲೇ ತಿಳಿಸಿದ. ಬೆಳ್ಳಿ ಮನೆಗೆ ಮುಂದುವರಿಯುವ ಬದಲು ತಿರುಗಿ ದನಿಯರ ಮನೆಗೆ ಓಡಿದಳು. ಎಷ್ಟೋ ದಿವಸಗಳಿಂದಲೂ ಬೆಳ್ಳಿಯು ಮುಂದಾಲೋಚನೆಯಿಂದ ನ್ಯಾಯವಾಗಿ ದೊರೆಯುವ ಪಡಿಯಲ್ಲಿ ಅರ್ಧಾಂಶವನ್ನು ಮಾತ್ರವೇ ಮನೆಗೆ ತರುತ್ತಿದ್ದಳು. ದೂರ ಉಳಿದಿದೆ ಮಳೆಗಾಲ, ಕೊಯ್ಲಿನ ದಿನ ಬರುವ ತನಕವೂ ದಿನಹರಣ ಮಾಡುವುದು ಕಷ್ಟವೆಂಬುದರಿಂದ ಅಂಥ ದಿನಗಳಿಗಾಗಿ ಉಳಿದ ಅಕ್ಕಿ ತಾರದೆ ದನಿಯರ ಮನೆಯಲ್ಲೇ ಬಿಟ್ಟಿದ್ದಳು. ಈಗ ಅಪೂರ್ವದ ನಂಟರು ಬಂದರೆ ಮಾಡಬೇಕೇನು? ಬೇಸಾಯವೆಲ್ಲ ಕಳೆದುದರಿಂದ ಅವರಿಗೂ ಬೇರೆ ಕೆಲಸವಿಲ್ಲ. ಇನ್ನೇನು, ನಂಟರ ಮನೆಗಳಲ್ಲಿ 2 ತಿಂಗಳ ತನಕ ತಿರುಗುತ್ತಲೇ ಇರುವುದು. ಇನ್ನು ಮನೆಯಲ್ಲಿ ಕಾಳು ಕಡಿಯ ಚೂರಿಲ್ಲ ಎಂದು ತಿಳಿಸುವ ತನಕ ಹೊರಡದಿರುವುದು ನಂಟರ ಸ್ವಭಾವ. ದಿನದ ಮಟ್ಟಿಗೆ ಸಾಕಾಗುವಷ್ಟು ಅಕ್ಕಿಯನ್ನು ದನಿಯರಿಂದ ಬೇಡಿ ತಂದಳು. ಮನೆಯಲ್ಲಿ ನಂಟರು ಕಾದಿದ್ದರು. ಅಪ್ಪನಿನ್ನೂ ಬಂದಿರಲಿಲ್ಲ. ಬಂದವಳು ಅವರನ್ನೆಲ್ಲ ಉಪಚರಿಸಿದಳು. ಸರಿ, ಒಳಗೆ ಹೋಗಿ ನೋಡಿದರೆ ಒಲೆಯ ಮೇಲೆ ಏನೂ ಇರಲಿಲ್ಲ. ಆಗ ಅವಳಿಗೆ ಮನೆಯಲ್ಲಿ ಅಕ್ಕಿಯೇ ಇರಲಿಲ್ಲವೆಂಬುದು ಜ್ಞಾಪಕವಾಯಿತು. ಅವಸರದಿಂದ ಬಂದು ಗಂಜಿಯನ್ನು ಬೇಯಿಸಿದ್ಲು. ಮನೆಗೆ ಬಂದವರಿಗೆ ಬರಿಯ ಗಂಜಿಯನ್ನು ಬೇಯಿಸಿ ಹಾಕುವುದೇ? ಬಾಯಿಗೆ ಮುಟ್ಟಿಸಿಕೊಳ್ಳಲು ಅವಳಲ್ಲಿ ಉಪ್ಪಿನ ಹರಳು ಇರಲಿಲ್ಲ. ಇನ್ನೊಮ್ಮೆ ದನಿಯಲ್ಲಿಗೆ ಹೋಗಿ ಹಿಂಬಾಗಿಲಿನಲ್ಲಿ ಕಾದಿದ್ದು ಯಜಮಾನಿಯ ಹತ್ತಿರ ತನ್ನ ಕಥೆಯನ್ನು ಹೇಳಿ ಅಷ್ಟು ಉಪ್ಪನ್ನು 4 ಮೆಣಸಿನಕಾಯಿಗಳನ್ನು ಬೇಡಿಕೊಂಡು ಬಂದಳು. ಮಧ್ಯಾಹ್ನದ ಹೊತ್ತಿಗೆ ಚೊಮ್ಮ ಗುಡಿಸಲನ್ನು ಸೇರಿದ. ನಂಟರ ಮೋರೆಯನ್ನು ಕಂಡು ಮೊದಲಿಗೆ ಅವನ ಮುಖ ಸಪ್ಪಗಾದರೂ ಕ್ಷಣದಲ್ಲಿ ಅವರನ್ನು ಕೂಡಿಕೊಂಡ. ಎಲ್ಲರದೂ ಊಟವಾಯಿತು. ಊರಲ್ಲಿಲ್ಲದ ಹಾಳು ಹರಟೆ ಮಾತನಾಡುತ್ತಾ ಕುಳಿತರು. ಸಂಜೆಯ ತನಕ ಹರಟೆಯಾಯಿತು. ಇನ್ನು ಬಂದ ನಂಟರನ್ನು ಒಮ್ಮೆಯಾದರೂ ಬಿರುಮನ ಅಂಗಡಿಗೆ ಒಯ್ಯದಿದ್ದರೆ ಮಾರ್ಗವಿದೆಯೇ? ಅವನ ಕೈಯಲ್ಲಿ ಕಾಸಿರಲಿಲ್ಲ. ಆದರೂ ಧೈರ್ಯಕ್ಕೇನು ಕಡಿಮೆ ಇಲ್ಲ. ಎಲ್ಲರನ್ನು ಒಯ್ದು ತನ್ನ ಪುಟ್ಟ ಮಕ್ಕಳು ನೀಲ ಕಾಳರನ್ನು ಕರೆದೊಯ್ದು ಸಾಯುವುದಾದರೆ ಅವರು ಕುಡಿದು ಸಾಯಲಿ ಎಂದು ತನ್ನ ಮನಸ್ಸಿನಲ್ಲಿಯೇ ಅಂದುಕೊಂಡ. ಎಲ್ಲರೂ ಕುಡಿದು ಮುಗಿಸಿದ ಬಳಿಕ ಬಿರುಮ ಚೋಮನನ್ನು ಕರೆದು, ಒಟ್ಟು 8 ಆಣೆಯಾಯಿತು, ಯಾರು ಕೊಡುತ್ತಾರೆ ಎಂದ. ಕುಡಿದಿರುವಾಗ 8 ಆಣೆ ಎಂಬುದು 1 ಕಾಸಿಗೆ ಸಮ. ಚೋಮ, ನಾನು ಕೊಡುತ್ತೇನೆ, ಇಂದಲ್ಲ ನಾಳೆ 10 ಚಾಪೆಯನ್ನೋ ಬುಟ್ಟಿಯನ್ನೋ ತಂದು ಹಾಕಿದರಾಯ್ತಲ್ಲ ಎಂದ. ಬಿರುಮ ಪೂಜಾರಿಯ ಧೈರ್ಯ ಕುಂದಿತು. 8 ಆಣೆಯಷ್ಟು ಸಾಲವನ್ನು ಚೋಮ ಒಮ್ಮೆಗೆ ತೀರಿಸುವುದುಂಟೆ? ಆದರೂ ಒಂದು ಸಮಾಧಾನ, ನೀರಿನ ಕಾಸು ಸಿಗದಿದ್ದರೂ ಹೆಂಡದಂಶವಾದರೂ ಸಿಕ್ಕೀತು ಎಂದು. ರಾತ್ರಿಯ ಊಟವಾಯಿತು. ಕತ್ತಲು ಕವಿಯಿತು. ದೀಪವನ್ನು ಬೆಳಗಿದವರಿಲ್ಲ. ಎಲ್ಲರೂ ಅಂಗಳದಲ್ಲಿ ಕುಳಿತರು. ಚೋಮ ದುಡಿಯನ್ನು ಹೊರಕ್ಕೆ ತೆಗೆದ. ಬಡಿಯತೊಡಗಿದ. ನೆಂಟರು ಮಕ್ಕಳೆಲ್ಲರೂ ಕುಣಿಯತೊಡಗಿದರು. ಆಗಾಗ ಸ್ಫೂರ್ತಿ ಬಂದು ಕೇಕೆ ಹಾಕಿ ಕೂಗುವ ಅಬ್ಬರವೇನು? ಕುಣಿತದ ಆ ಸುಗ್ಗಿಯನ್ನು ಕಂಡ ಚೋಮನಿಗೆ ಇನ್ನು ತಿಂಗಳಾದರೂ ನಂಟರನ್ನು ಮನೆಯಿಂದ ಕಳುಹಿಸಿ ಕೊಡಬಾರದೆಂದು ತೋರಿತು. ಇತ್ತ ಬೆಳ್ಳಿಯ ಮನಸ್ಸು ಮಾತ್ರ ನಾಳೆಯ ಅಕ್ಕಿಯ ಚಿಂತೆಯನ್ನು ಮಾಡುತ್ತಿತ್ತು. ರಾತ್ರಿ ಕುಣಿದು ಮಲಗಿದರು. ಬೆಳಗೂ ಆಯಿತು. ಬೆಳ್ಳಿಯು ಬೇಗನೆ ಮಕ್ಕಳನ್ನು ಕಟ್ಟಿಕೊಂಡು ಸೊಪ್ಪು ತರಲು ಹೋದಳು. 1 ಜಾವದೊಳಕ್ಕೆ ಕೆಲಸ ಮುಗಿಸಿ ದನಿಯರ ಮನೆಗೆ ಅದನ್ನು ಮುಟ್ಟಿಸಿ 1 ಸೇರು ಅಕ್ಕಿಯನ್ನು ತಂದೂ ಆಯಿತು. ಅವಳ ಕೆಲಸಕ್ಕಿಂತ 2 ಪಾವು ಅಕ್ಕಿಯಿಂದ ಜಾಸ್ತಿಯಾಗಿಯೇ ಸಂದಿದೆ. ಹೀಗೆಯೇ 8 ದಿನ ಕಳೆದರೆ ಮಳೆಗಾಲವೆಲ್ಲ ಉಪವಾಸದಿಂದ ಸಾಗಬೇಕು ಎಂದು ತೋರುತ್ತಿತ್ತು. ಆದರೆ ಮಾಡುವುದೇನು? ಅತಿಥಿಗಳ ಸೇವೆ ಇದೆ. ಮನೆಗೆ ಬಂದು ನಿತ್ಯದಂತೆ ಗಂಜಿ ಮಾಡಿದಳು. ಒಳಗೆ ಮೆಣಸಿರಲಿಲ್ಲ. ಅದನ್ನು ತಿರುಗಿ ಕೇಳಿಕೊಂಡು ಬರುವ ಧೈರ್ಯವಿಲ್ಲ. ಉಪ್ಪೊಂದಾದರೂ ಇದೆಯಲ್ಲ. ಇಲ್ಲದಿದ್ದರೂ ದೂರದ ನಂಟರಲ್ಲ, ಅವರು ಇದ್ದುದನ್ನು ಉಂಡು ಹೋಗುವವರು. ಆದರೆ ಮಾತ್ರ ಸಂಜೆ ಹೆಂಡಕ್ಕೆ ಮೋಸವಾಗಬಾರದು. ಬೆಳ್ಳಿ ಗಂಜಿಯನ್ನು ಬಡಿಸಿದಳು. ಬಳಿಕ ತಮ್ಮಂದಿರನ್ನು ಕರೆದುಕೊಂಡು ಕಾಡಿಗೆ ಹೋದಳು. ಚೋಮ ನಂಟರೊಡನೆ ನಿಶ್ಚಿಂತೆಯಿಂದ ಹರಟುತ್ತಿದ್ದಾನೆ. ನಡು ಮಧ್ಯಾಹ್ನಕ್ಕೆ ಅವಳು ಬೀಳಲಿನ ಒಂದು ದೊಡ್ಡ ಹೊರೆಯನ್ನು ತಂದು ಹಾಕಿದಳು. ಚೋಮನಿಗೆ ಅದನ್ನು ಕಂಡು ಸಂತೋಷವಾಯಿತು.
ಅದಿಲ್ಲದಿದ್ದರೆ ಬಿರುಮನ ಹೆಂಡಕ್ಕೆ ಬದಲು ಕೊಡಲು ಏನಿದೆ? ಬಂದ ನೆಂಟರು ಚೋಮ ಕಾಳ ನೀರರು ಕತ್ತಿಯಿಂದ ಬಿಳಲನ್ನು ಸಿಗಿದು ಬುಟ್ಟಿಯನ್ನು ಹೆಣೆಯತೊಡಗಿದರು. ಮಾತನಾಡುತ್ತಾ 6 ಬುಟ್ಟಿಗಳು ಸಂಜೆಯೊಳಕ್ಕೆ ಆದುವು. ಚೋಮವೆಲ್ಲವನ್ನು ಹೊತ್ತುಕೊಂಡು ನಂಟರನ್ನು ಕರೆದುಕೊಂಡು ಅಂಗಡಿಯ ಹಾದಿ ಹಿಡಿದ. ಬೆಳ್ಳಿಯು ಓಡೋಡಿ ಹೋಗಿ ಅವನಿಂದ 2 ಬುಟ್ಟಿಗಳನ್ನು ಕಸಿದುಕೊಂಡಳು. ಚೋಮನು ಅವಳನ್ನು ಗದರಿಸಿದ. ದನಿಯರು ಹೇಳಿದ್ದಾರೆ ಎಂದು ಸುಳ್ಳಾಡಿದಳು. ಉಳಿದವನ್ನು ತೆಗೆದುಕೊಂಡು ಚೋಮ ಮುಂದುವರಿದ. ಬಿರುಮನ ಅಂಗಡಿಯಲ್ಲಿ ನಿನ್ನೆಯ ಸಾಲವೆಲ್ಲ ಮುಗಿದು ಇಂದಿನ ಬಾಕಿ ಮಾತ್ರ ಉಳಿಯಿತು. ಅತ್ತ ಬೆಳ್ಳಿಯು ಧನಿಯರ ಮನೆಗೆ ಹೋಗಿ ಬುಟ್ಟಿಗಳನ್ನು ಕೊಟ್ಟು 4 ಸೇರು ಭತ್ತವನ್ನು ಆ ಲೆಕ್ಕದಲ್ಲಿ ಬೇಡಿ ತಂದಳು. ನಂಟರು ಬಂದು 4 ದಿವಸ ಕಳೆದುವು. ಅವರಿಗೂ ಹೊರಡುವ ಯೋಚನೆಯಿಲ್ಲ, ಚೋಮನಿಗೆ ಹೊರಡಿಸುವ ಮನಸ್ಸೂ ಇಲ್ಲ. ಇತ್ತ ದನಿಯರಿಂದ ತಾನು ದುಡಿದು ಉಳಿಸಿದ ಅಕ್ಕಿ ತಂದಾಯಿತು. ಅಷ್ಟೇ ಅಲ್ಲ, ಮಳೆಗಾಲದಲ್ಲಿ ಅಕ್ಕಿ ಇಲ್ಲದ ದಿನಗಳನ್ನು ಕಳೆಯಲೆಂದು ಕಾಡುಗೆಣಸು ನೆಟ್ಟಿದ್ದಳು. ಚೋಮ ಕಿತ್ತು ತಂದು ನಂಟರಿಗೆ ಔತಣ ಮಾಡಿಸಿದ. ಮೊಲದ ಬೇಟೆಗೆ ಹೋಗುವ ಉತ್ಸಾಹ ಅವನದು. ದೊಣ್ಣೆ ಬಲೆಗಳನ್ನು ಹಿಡಿದು ನಂಟರನ್ನು ಎಬ್ಬಿಸಿಕೊಂಡು ಹೊರಟ. ಅವನು ಹಾಗೆ ಶಿಕಾರಿಗೆ ಹೊರಡದೆ 4-5 ವರ್ಷಗಳೇ ಆಗಿದ್ದುವು. ತನ್ನ ಹೊಲತಿಯು ಸತ್ತಂದಿನಿಂದ ಬೇಟೆಯನ್ನು ಪೂರ್ಣವಾಗಿ ಮರೆತಿದ್ದ. ಈಗೊಂದು ಅಪೂರ್ವದ ಉತ್ಸಾಹ ಬಂದಿರಲು ತಾನೇಕೆ ತಡೆಯಬೇಕೆಂದು ತೋರಿತು. ಆದರೆ ಬೇಟೆಯಾಡಿ ತರಬಹುದಾದ ಮೊಲಗಳನ್ನು ಏನು ಮಾಡುವುದೆಂದು ಅವಳಿಗೆ ತಿಳಿಯದು. ಅದಕ್ಕೆ ಸರಿಯಾಗಿ ಉಪ್ಪು ಖಾರಗಳನ್ನಾದರೂ ಇಕ್ಕಬೇಡವೇ? ಇನ್ನೂ 2 ಬುಟ್ಟಿಗಳನ್ನು ತಂದು ಕೊಡುತ್ತೇನೆಂದು ಹೇಳಿ ಸಂಕಪ್ಪಯ್ಯನವರ ಪತ್ನಿಯಿಂದ ಉಪ್ಪು ಮೆಣಸನ್ನು ಬೇಡಿ ತಂದಳು. ಬೆಳಿಗ್ಗೆ ಬೇಟೆಗೆ ಹೋದವರು ಹೊತ್ತು ಮುಳುಗುವ ವೇಳೆಗೆ ಮನೆಗೆ ಮರಳಿದರು. 6-8 ಮೊಲಗಳನ್ನು ಹಿಡಿದು ತಂದಿದ್ದರು. ಸಂತೋಷವೇ ಸಂತೋಷ. ಚೋಮನೂ ಅಡುಗೆಯ ಮನೆಗೆ ನುಗ್ಗಿದ. ಎಲ್ಲರೂ ಅಡುಗೆಗೆ ನೆರವಾದರು. ಆದರೆ ನಡುವಿನಲ್ಲೊಂದು ತೊಡಕು ಕಾಣಿಸಿತು. ಇಂಥ ಭಾರೀ ಊಟವನ್ನು ಉಂಡು ಆನಂತರ ಅದಕ್ಕೆ ಸರಿಯಾದ ಹೆಂಡವಿಲ್ಲದಿದ್ದರೆ? ಇವರು ಉಂಡು ಹೋಗುವಾಗ ಮಧ್ಯರಾತ್ರಿ ಸಂದೀತು. ಆದುದರಿಂದ ಹೆಂಡವನ್ನು ಮನೆಗೇ ತರಿಸುವ ಯೋಚನೆಯಾಯಿತು. ಹೆಂಡವನ್ನು ತರಿಸುವುದಾದರೆ ಬಿರುಮಗೆ ಕಾಸನ್ನು ಕೊಡಬೇಡವೇ? ಇವತ್ತು ಶಿಕಾರಿ ಅವಸರದಲ್ಲಿ ಬುಟ್ಟಿ ಹೆಣೆದಿರಲೂ ಇಲ್ಲ. ಬರಿಗೈ ಬೀಸಿ ಹೋದರೆ ಬಿರುಮ ಹೆಂಡವನ್ನು ಸಾಲವಾಗಿ ಕೊಟ್ಟಾನೆಯೇ? ಚೋಮ ಬಹಳ ಯೋಚನೆಗೆ ಬಿದ್ದ. ಬೆಳ್ಳಿ 1-2 ಮೊಲಗಳನ್ನು ಅವನ ತಲೆಯ ಮೇಲೆ ಕೆಳೆದು ಬರುತ್ತೇನೆ ಎಂದಳು. ಹಾಳು ಬಿರುಮನ ದೈವಕ್ಕೆ ಆಹುತಿಯಿಲ್ಲದೆ ತೃಪ್ತಿಯಾಗದೆಂದು ಆತ 2 ಮೊಲಗಳನ್ನು ತೂಗಿಕೊಂಡು ದೊಡ್ಡದೊಂದು ಗುಡಿಗೆಯನ್ನೂ ಹಿಡಿದುಕೊಂಡು ಬಿರುಮನ ದರ್ಶನಕ್ಕೆ ಹೋದ. ಮೊಲವನ್ನು ನೋಡುತ್ತಲೇ ಬಿರುಮನ ಬಾಯಿ ಅಗಲವಾಯಿತು. ಎಲ್ಲಿಗೆ ಇದು ಎಂಬುದಾಗಿ ಕೇಳಿದ. ಚೋಮನು ನಿಮ್ಮಲ್ಲಿಗೆ ಎಂದು ಗಡಿಗೆಯನ್ನು ತೋರಿಸಿದ. ಬಿರುಮ ಮೊಲವನ್ನು ಒಳಗೆ ಒಯ್ದಿರಿಸಿ ಮುಖ ಸಪ್ಪಗೆ ಮಾಡಿಕೊಂಡು ಇವತ್ತು ಹೆಂಡ ಹೆಚ್ಚಿಗೆ ಉಳಿಯಲಿಲ್ಲ ಎಂದ. ಚೋಮನ ಉತ್ಸಾಹ ತಗ್ಗಿತು. ಹೇಗಾದರೂ ಮಾಡಿ 8 ಸೀಸೆಯನ್ನು ಕೊಡದಿದ್ದರೆ ಮರ್ಯಾದೆ ಉಳಿಯುವ ಹಾಗಿಲ್ಲವೆಂದು ಅವನನ್ನು ಅಂಗಲಾಚಿ ಬೇಡಿದ. ಅಂತೂ ಇಂತೂ ನೀರು ಹೆಂಡಗಳೆಂದು 4 ಸೀಸೆಗಳನ್ನು ಬಿರುಮನಿಂದ ಸಂಪಾದಿಸುವುದು ಬಹಳ ಕಷ್ಟಕ್ಕೆ ಬಂತು. ಇತ್ತ ಅಂಗಡಿಯಿಂದ ಹೆಂಡ ಬಂದರೂ ಅಡುಗೆಯ ಕೆಲಸ ಮುಗಿಲಿಲ್ಲ. ನಂಟರಿಗೆ ಹೆಂಡವನ್ನು ಮೊದಲು ಬರಿದು ಮಾಡಲೇ ಆಮೇಲೆ ಊಟವೇ ಎಂಬ ಯೋಚನೆ. ಆದರೆ ಚೋಮನು ಸವಿಗಾರ. ಊಟವಾದ ಬಳಿಕೇನೆ ಹೆಂಡವನ್ನು ಆಗ್ರಹಪಡಿಸಿದ. ಅಂತೂ ಬಹಳ ಹೊತ್ತಾಗಿ ಊಟವಾಯಿತು. ಚೋಮ ತಂದ ಹೆಂಡಕ್ಕೆ ತಾನಿಷ್ಟು ನೀರನ್ನು ಬೆರೆಯಿಸಿ ಉದ್ದವಾಗಿ ಮಾಡಿದ. ಅಂಗಣದಲ್ಲಿ ಕಟ್ಟಿಗೆಯನ್ನು ರಾಶಿ ಹಾಕಿ ಒಂದು ಉರಿಯನ್ನು ಉರಿಸಿದ. ಅದರ ಬೆಳಕಿನಲ್ಲಿ ಹೆಂಡದ ಕಚೇರಿ ಕೂಡಿತು. ನೀರು ಬೆರೆಸಿದ ಹೆಂಡವಾದುದರಿಂದ ಕುಡಿಯುವಾಗ ಅಷ್ಟೊಂದು ಉತ್ಸಾಹ ಯಾರೊಬ್ಬರಲ್ಲೂ ಕಾಣಿಸಲಿಲ್ಲ. ಅದರ ಗಡಿಗೆಯೇನೋ ಬರಿದಾಯಿತು. ಸರಿ, ಚೋಮ ತನ್ನ ದುಡಿಯನ್ನು ಹಿಡಿದ. ಸಂಗೀತ ನರ್ತನಗಳ ಕೋಲಾಹಲ ನಡೆಯಿತು. ಮರುದಿವಸವೂ ಶಿಕಾರಿಗೆ ಹೋಗುವ ಉತ್ಸಾಹ ಚೋಮನದು. ಆದರೆ ಬೆಳ್ಳಿಯು ಅವನನ್ನು ತಡೆದಳು. ಸುಮ್ಮನೆ ಶಿಕಾರಿ ಮಾಡಿದ್ರಾಯ್ತೆ, ಅದಕ್ಕೆ ಸರಿಯಾಗಿ ಉಪ್ಪು ಮೆಣಸು ಇರಬೇಡುವೆ ಎಂದು ಕೇಳಿದಳು. ಶಿಕಾರಿಗೆ ಹೋಗುವ ಬದಲು 4 ಬುಟ್ಟಿಯನ್ನಾದರೂ ಹೆಣೆಯಬಾರ್ದೆ ಎಂದಳು. ಮಗಳ ಮಾತನ್ನು ಒಪ್ಪಿಕೊಂಡು ಚೋಮ ಆ ಕೆಲಸಕ್ಕೆ ಕುಳಿತ. ನಂಟರೂ ಕೂಡಿದರು. ಅಷ್ಟರಲ್ಲಿ ಅದೇ ಊರಿನ ಒಬ್ಬ ಬೇಸಾಯಗಾರ ಚೋಮನನ್ನು ಹುಡುಕಿ ಅಲ್ಲಿಗೆ ಬಂದ. ಈವರೆಗೆ ಚೋಮನನ್ನು ಆತ ತನ್ನ ಕೆಲಸಕ್ಕೆ ಕರೆಯಲು ಬಂದವನಲ್ಲ. ಈಗ ಬಂದುದೇಕೆಂದು ಅವನಿಗೆ ಹೊಳೆಯಲಿಲ್ಲ. ಚೋಮ ಎಂದು ಕರೆಯುತ್ತಲೇ ಅವನು ಎದ್ದು ನಿಂತು ಮುಂದೆ ಹೋದ. ಚೋಮ, ನಮ್ಮ ಮನೆಯ ಎಮ್ಮೆ ಸತ್ತಿದೆ, ಬಂದು ತೆಗೆದುಕೊಂಡು ಹೋಗ್ತೀಯಾ ಎಂದು ಕೇಳಿದ. ಅವನಿಗೆ ಅಂತರಂಗದಲ್ಲಿ ಬಹಳ ಸಂತೋಷವಾಯಿತು. ಆದರೆ ತೋರಿಸಿಕೊಳ್ಳದೆ, ಇಂದು ಮನೆಗೆ ತುಂಬ ನೆಂಟರು ಬಂದಿದ್ದಾರೆ, ಮನೆಯನ್ನು ಹೇಗೆ ಬಿಡುವುದು ಎಂದ. ನೆಂಟರು ಬಂದರೆ ಔತಣವೇ ಆಯ್ತಲ್ಲ. ಹೌದು, ಔತಣವಾಗ್ತದೆ. ಆದರೆ ಬರಿಯ ಮಾಂಸದಿಂದೇನು? ಅದರ ಮೇಲೂ ಸಾಮಾನಿಗೆಲ್ಲಿಗೆ ಹೋಗುವುದು? ಕೈಯಲ್ಲಿ ಕಾಸಿಲ್ಲ. ಅವನಾದರೂ ಏನನ್ನು ಮಾಡಬಲ್ಲ? ಕೊಟ್ಟಿಗೆಯಲ್ಲಿ ಹೆಣವನ್ನಿರಿಸಿ ಕಾಯುವುದಕ್ಕುಂಟೆ? ಇಲ್ಲವೇ ತಾನೊಬ್ಬ ಎಳೆದು ಹೊರಕ್ಕೆ ಹಾಕಲು ಮಾರ್ಗ ಉಂಟೆ? ಆದುದರಿಂದ ಬಹಳ ಕೊರಗಿ ಆಯಿತು ಬಾ, 4 ಆಣೆ ಕೊಡುತ್ತೇನೆ ಎಂದ. ಚೋಮನು ಜಿಗಿದು ಕುಣಿದು ಬಿಟ್ಟ.
ತನ್ನ ನಂಟರನ್ನು ಕಟ್ಟಿಕೊಂಡು ಒಂದೇ ಓಟಕ್ಕೆ ಅವರ ಮನೆಯ ತನಕವೂ ಹೋದ. ಎಮ್ಮೆಯನ್ನು ಅವರ ಕೊಟ್ಟಿಗೆಯಿಂದ ಎಳೆದು ತಂದು ಮಾಂಸವನ್ನು ಸುಲಿದು ರಾಶಿ ಹಾಕಿದರು. 8 ಮಂದಿ ನಂಟರಿಗಲ್ಲ, 50 ಮಂದಿ ಬಂದರೂ ಸಾಕು. ಬಾಡು ನಾಯಿಗಂತೂ ಅಂದು ಹೇಳತೀರದಷ್ಟು ಸಂತೋಷ. ತಿರುಗಿ ಔತಣದ ತಯಾರಿ ನಡೆಯಿತು. ಅವನು ಕೊಟ್ಟ ನಲ್ಕಾಣೆ ಕಾಸನ್ನು ಒಯ್ದು 2 ಮೈಲು ದೂರದ ಮಾಪಿಳ್ಳೆ ಅಂಗಡಿಗೆ ಹೋಗಿ ಅದರಿಂದ ಉಪ್ಪು ಮೆಣಸುಗಳನ್ನು ತಂದರು. ಇನ್ನು ಈ ಬಾರಿ ಔತಣಕ್ಕೆ ಮದ್ಯ ಸಮಾರಾಧನೆಯಾಗದೆ ನಿರ್ವಾಹವಿದೆ. ತಿರುಗಿ ಯೋಚನೆಯಾಯಿತು. ಅಂಗಡಿಯ ಮಾಪಿಳ್ಳೆಗೆ ನಾಳೆ ನಾಡಿದ್ದು ಚರ್ಮ ಮತ್ತು ಕೊಂಬುಗಳನ್ನು ಕೊಡುವ ಮಾತಿನಿಂದ 8 ನಗದಿಯಿಂದ ಕೊಂಡು ಬಂದ. ಚರ್ಮ ಒಣಗಿಸಿದ ಬಳಿಕ ಕೊಂಡು ಹೋಗಿದ್ದರೆ 1 ರೂಪಾಯಿ ಆದರೂ ಸಿಗುತ್ತಿತ್ತು. ಈ ಕೈ ಕಡದ ವ್ಯಾಪಾರದಿಂದಾಗಿ ರೂಪಾಯಿಯ ಲಾಭ 8 ಇಳಿಯಿತು. ಆದರೂ ಚೋಮಗೆ ಚಿಂತೆಯಿಲ್ಲ, ಎಲ್ಲವೂ ಶ್ರಮವಿಲ್ಲದೆ ದೊರೆತುದಲ್ಲವೇ. ಹೆಂಡದ ಸಮಾರಾಧನೆ ಕುಣಿತಗಳು ನಡೆದುವೆಂದರೆ ಬೇರೆ ಹೇಳಬೇಕಾಗಿಲ್ಲ. ನಂಟರು ಬಂದುದರಿಂದ 8 ದಿನಗಳೆಂಬುದು 8 ನಿಮಿಷಗಳಂತೆ ಸರಿದುವು. ಇನ್ನೂ 8 ದಿನ ಕಾಲ ಅವರು ಇರುತ್ತಿದ್ದರೋ ಏನೋ. ಆದರೆ ಅವರಲ್ಲೊಬ್ಬನ ಮನೆಯಲ್ಲಿ ಯಾರಿಗೋ ಕಾಯಿಲೆ ಎಂಬ ಸುದ್ದಿ ಬಂದಿತು. ಅವರು ಬೇಸರದಿಂದ ಹಿಂದಿರಳಬೇಕಾಯಿತು. ಈ 8 ದಿವಸಗಳಲ್ಲಿ ದನಿಯರ ಮನೆಯ ಕೆಲಸಕ್ಕೆ ಸರಿಯಾಗಿ ಹೋಗುವುದಕ್ಕೆ ಬೆಳ್ಳಿಗೆ ಅವಕಾಶವಾಗಿರಲಿಲ್ಲ. ಇನ್ನು ನಾಳೆಯಿಂದಾದರೂ ದನಿಯರ ಋಣ ತೀರಿಸಬೇಕು ಎಂದು ಯೋಚಿಸಿದ್ಲು. ಅವಳು ಯೋಚಿಸಿದ ಹಾಳು ನಾಳೆ ದಿನವೇ ಮನ್ವೇಲನ ಶುಕ್ರವಾರ. ಬೆಳಗಾಗುವ ಗಳಿಗೆಗೆ ಸರಿಯಾಗಿ ಯಮದೂತನಂತೆ ಅವನು ಬಂದೇ ಬಂದ. ಎಲ್ಲಿಯೋ ಮರವೆಯಾಗಿದ್ದ ಪ್ರಶ್ನೆ ತಿರುಗಿ ಬಂದಿತು. ಇಂದೇ ನನ್ನೊಡನೆ ಯಾರಾದರೂ ಬರಲೇಬೇಕೆಂದು ಅವನು ಹಠ ಹಿಡಿದ. ಅಲ್ಲಿ ಯೋಚನೆಗೆ ಹೆಚ್ಚಿನ ಅವಕಾಶವಿರಲಿಲ್ಲ. ಆಗ ಚೋಮ ಬೇರೆ ದಾರಿಯನ್ನು ಕಾಣದೆ ನಾನೇ ಬರುತ್ತೇನೆ ಎಂದ. ನೀನು ಬಂದರೆ ನಿನ್ನಿಂದ ಕೆಲಸ ಸಾಗಲಿಕ್ಕಿಲ್ಲ, ನೀನು ಕುಡಿಯುವುದನ್ನು ಬಿಡುವಂತೆಯೂ ಇಲ್ಲ, ಆದ್ದರಿಂದ ನಿನ್ನ ಸಾಲದ ಋಣ ತೀರುವ ಹಾಗೂ ಇಲ್ಲ. ಚೋಮನು ಬೆಚ್ಚಿಬಿದ್ದ. ಮನ್ವೇಲನ ಮಾತು ನಿಜವಿತ್ತು. ಕುಡಿಕತನ ಇರುವಷ್ಟು ದಿವಸ ಅವನಿಂದ ಯಾವ ಕೆಲಸವೂ ಸಾಗದು. ಆದುದರಿಂದ ಇನ್ನೇನು ಮಾಡಲೆಂದು ಯೋಚಿಸತೊಡಗಿದ. ನೀಲ ಕಾಳರನ್ನು ಕಳುಹಿಸಬೇಕಾದೀತು. ಅದು ಮನಸ್ಸಿಗೆ ಒಪ್ಪದ ಸಂಗತಿ. ಇವರು ಸುಮ್ಮನಿದ್ದುದನ್ನು ಕಂಡು ನೀನೇಕೆ ಬರಬಾರದಂತೆ, ಬೇಕಾದರೆ ನಿನ್ನ ತಮ್ಮನನ್ನು ಕರೆದುಕೊಂಡು ಬಾ. ಒಮ್ಮೆ ಸಾಲ ಮುಗಿಸಿದರೆ ಆಮೇಲೆ ತಿರುಗಿ ಬಾರದಿದ್ದರೆ ಚಿಂತಿಲ್ಲ. ಏನು, ಬೆಳ್ಳಿ ಹೋಗುವುದೇ ಎಂದು ಚೋಮನು ದಿಗಿಲು ಬಿದ್ದ. ಅವಳಿಗೇನು ಮಕ್ಕಳು ಮರಿಗಳ ಚಿಂತೆಯೇ? 1 ಸಾರಿ ನೀನು ಮಾಡಿದ ಹೊಲಸನ್ನು ತೀರಿಸಿಬಿಟ್ರೆ ಮುಂದೆ ನಿಮ್ಮ ಇಷ್ಟ ಬಂದಂತಿರಿ, ನನಗೇನು. ಎಷ್ಟು ಯೋಚನೆ ಮಾಡಿದ್ರೂ ಬೇರೆ ಹಾದಿ ಕಾಣಿಸಲಿಲ್ಲ. ಬೆಳ್ಳಿ ಧೈರ್ಯ ಮಾಡಿ ನಿನಗೆ ಎತ್ತು ಮಾರಬಾರದೆಂದಿದ್ದರೆ ನನ್ನನ್ನು ಹೋಗಲು ಬಿಡು ಎಂದಳು. ಚೋಮ ಉಭಯ ಸಂಕಟದಲ್ಲಿ ಬಿದ್ದ. ಎತ್ತುಗಳನ್ನು ಮಾರಿದರೆ ತಿರುಗಿ ಅದನ್ನು ಕೊಳ್ಳುವುದು ಸಾಧ್ಯವಿಲ್ಲ, ತಾನು ಬೇಸಾಯಗಾರನಾಗಲೂ ಸಾಧ್ಯವಿಲ್ಲ ಎಂಬುದು ಅವನಿಗೆ ತಿಳಿದಿತ್ತು. ಆದುದರಿಂದ ಬೆಳ್ಳಿ ಹೋಗುವುದಕ್ಕೆ ಅನುಮತಿಯನ್ನಿತ್ತ. ಬೆಳ್ಳಿಯೊಬ್ಬಳನ್ನು ಕಳುಹುವುದು ಸರಿಯಲ್ಲವೆಂದು ಕಂಡಿತು. ತಾವೆಲ್ಲರೂ ಹೊರಡಬಾರದೇಕೆ ಎಂದೂ ತೋರಿತು. ಆದರೆ ಬೆಳ್ಳಿಯು ಧನಿಯರ ನೆಲವನ್ನು ಹಾಳುಗೆಳೆದು ಹೋಗುವುದೇನು ಎಂದು ಬೆದರಿಸಿದಳು. ಸರಿ, ಬೆಳ್ಳಿಯೂ ನೀಲನು ಹೋಗುವವರು, ಚೋಮನು ಕಾಳನು ಊರಲ್ಲಿ ಉಳಿಯುವವರು ಎಂಬ ನಿರ್ಣಯವಾಯಿತು. ನಿಶ್ಚಯವಾದ ಬಳಿಕ ಹೊತ್ತೇನು ಹೊರಡಲು ತಯಾರಿ ನಡೆಯಿತು. ಚೋಮನ ಕಣ್ಣೆದುರಿಗೆ ಹಿಂದಿನ ವಿರಹದ ಚಿತ್ರಗಳೆಲ್ಲ ಬಂದವು. ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಬೆಳ್ಳಿಯು ತುಂಬ ಅತ್ತಳು. ಸರಿ, ಹೊರಡುವ ಗಳಿಗೆ ಒದಗಿ ಬಂತು. ಚೋಮನು ಮಗಳನ್ನು ತಬ್ಬಿ ಮುಂದಿನ ಹಬ್ಬದೊಳಗೆ ಬರಬೇಕು ಎಂದ. ಬೆಳ್ಳಿ ಆ ಭರವಸೆಯನ್ನೂ ಕೊಟ್ಟಳು. ಇಬ್ಬರು ಮನ್ಮೇಲನ ಹಿಂದೆ ಹೊರಟರು. ಚೋಮ ಪಂಜದ ತನಕ ಮಗಳ ಹಿಂದೆ ಹೊರಟ. ಅಲ್ಲಷ್ಟು ಹತ್ತು ಮನೆಗೆ ಮರಳಿದ. ಬೆಳ್ಳಿಯ ತೋಟದ ಯಾತ್ರೆ ಅವಳ ಅಣ್ಣಂದಿರ ಪ್ರಥಮ ಯಾತ್ರೆಯಂತೆ ಕಷ್ಟವಾಗಲಿಲ್ಲ. ಪಂಜದಿಂದ ಮುಂದಕ್ಕೆ ಮನ್ಮೇಲ ತನಗಿರುವ ಇತರ ಕೆಲಸಗಳ ನಿಮಿತ್ತ ಅವಳನ್ನು ಅವಳ ತಮ್ಮನನ್ನು ಮೋಟಾರಿನಲ್ಲಿ ಸಾಗಿಸಿಕೊಂಡು ಹೋದ. ಬೆಳ್ತಂಗಡಿಗೆ ಬರುವಾಗ ಇತರ ಕೂಲಿಗಳ ಒಂದು ಸಂತೆ ಸೇರಿತ್ತು. ಅವರೆಲ್ಲರೂ ಕಳಸದ ತೋಟಕ್ಕೆ ಹೋಗಲಿರುವವರೇ. ಅವರಲ್ಲಿ ಎಲ್ಲರೂ ಹಳಬರಲ್ಲ. ಕೆಲವರು ಮೊದಲಿನಿಂದಲೂ ಹೋಗುತ್ತಿದ್ದವರು, ಕೆಲವರು ಬೆಳ್ಳಿಯಂತೆ ತೀರಾ ಹೊಸಬರು. ಈ ಕೂಲಿಗಳ ತಂಡದಲ್ಲಿ ಹೆಂಗಸರು ಮಕ್ಕಳೆಂದು ಸಾಮಾನ್ಯ 100 ಜನರಾಗಬಹುದು. ಪ್ರತಿ ಆಳಿಗೂ ಮೊದಲಿನಂತೆ ಪ್ರಯಾಣದ ಖರ್ಚಿಗೆ ಹಣವನ್ನು ಕೊಟ್ಟು ಮನ್ವೇಲನು ಮೋಟಾರಿನಲ್ಲಿ ಕುಳಿತು ಕಳಸಕ್ಕೆ ಪ್ರಯಾಣ ಮಾಡಲು ಅಣಿಯಾದ. ಬೆಳ್ಳಿಯನ್ನು ನೀಲನನ್ನು ಇತರ ಕೂಲಿಗಳ ಜೊತೆಯಲ್ಲಿ ಕಳುಹುವ ನಿಶ್ಚಯ ಮಾಡಿ ಅವಳ ಹಾದಿಯ ವೆಚ್ಚಕ್ಕೆ 1 ರೂಪಾಯಿಯನ್ನು ಕೊಡಲು ಹೋದ. ತಿರುಗಿ ಏನು ತೋರಿತು? ನಿನ್ನ ತಮ್ಮನಿಂದ ನಡೆಯಲು ಸಾಧ್ಯವಾದೀತೆ ಎಂದು ಕೇಳಿದ. ಎಷ್ಟು ದೂರವಿದೆ? ಬರಿಯ 2 ದಿವಸದ ಹಾದಿ. 2 ದಿವಸದ ಹಾದಿಯಾದರೆ ನಡೆದಾನು ಎಂದಳು. ಆದರೆ ಅದು ಅಷ್ಟು ಮನಸ್ಸೊಪ್ಪಿದ ಮಾತಾಗಿ ಕಾಣಿಸಲಿಲ್ಲ. ಮನ್ವೇಲನಾದರೂ ಹೆಚ್ಚಿನ ಬಲವಂತಕ್ಕೆ ಹೋಗದೆ ಅವರಿಬ್ಬರನ್ನು ತನ್ನ ಜತೆಯಲ್ಲೇ ಒಯ್ಯುವುದಾಗಿ ನಿರ್ಣಯಿಸಿದ. ನೀಲನಿಗೆ ತುಂಬ ಆನಂದವಾಯಿತು. ಪಂಜದಿಂದ ಬೆಳ್ತಂಗಡಿಯ ತನಕ ಮಾಡಿದ ಮೋಟಾರು ಯಾತ್ರೆಯೇ ಅವನನ್ನು ಉಲ್ಲಾಸಗೊಳಿಸಿತು. ಈ ವಿಚಿತ್ರ ವಾಹನವನ್ನೇರಿ ಪಯಣ ಬೆಳೆಯಿಸಿದ ತನ್ನಷ್ಟು ಭಾಗ್ಯಶಾಲಿ ಯಾರೂ ಇಲ್ಲ ಎಂದು ಅವನ ತಿಳುವಳಿಕೆ.
ಸರಿ, ಮುಂದಿನ ಪಯಣ ತೊಡಗಿತು. ಬೆಳ್ತಂಗಡಿಯ ಮುಂದಿನ ಹಾದಿ ಅಂದರೆ ಅನುಪಮ ಸೃಷ್ಟಿ ಸೌಂದರ್ಯವನ್ನು ನೋಡುವ ಅವಕಾಶ. ಅದರಲ್ಲೂ ಚಾರ್ಮಾಡಿಯ ಘಟ್ಟದ ಭವ್ಯ ದೃಶ್ಯ, ಹಸುರಾದ ಕಣಿವೆಗಳು, ಭೀತಿ ಹುಟ್ಟಿಸುವ ಕೊರಕಲುಗಳು, ವಿಸ್ಮಯಗೊಳಿಸುವ ಗಿರಿಶೃಂಗಗಳು, ಮುಂದೆ ಎಲ್ಲವನ್ನೂ ಒಮ್ಮೆಗೆ ಮರೆಯಿಸಿ ನಿಗೂಢ ಪ್ರಪಂಚದಲ್ಲಿ ತಳ್ಳುವ ಮಂಜು ಮುಸುಕಿನ ಬೆಳ್ಗತ್ತಲೆ. ಹಿಂದು ಮುಂದಿಲ್ಲದ ಪ್ರಪಂಚ. ಎದುರಿಗೆ ಸಾವಿರಾರು ಅಡಿ ಆಳದ ಕಣಿವೆ ಇದ್ದರೂ 4 ಮಾರು ಮುಂದೆ ಏನಿದೆ ಎಂದು ತಿಳಿಯುವುದಿಲ್ಲ. ಮೋಡಗಳ ದಟ್ಟಣೆಯಿಂದ ತೀರ ಹತ್ತಿರದ ಗಿಡಮರಗಳು ಕದಲದೆ ನಿಂತ ಭೂತ ಪಿಶಾಚಿಗಳಂತೆ ಕಾಣಿಸುತ್ತಿವೆ. ಇತ್ತ ಇನ್ನೊಂದು ಮಗ್ಗುಲಿಂದ ಹಿಮದ ಕಣಗಳು ಹಸಿರು ಹುಲ್ಲಿಗೆ ಬಡಿದು ಹನಿಯಾಗಿ ಇಳಿದು ಬಂಡೆಗಳ ಎಡೆಯಲ್ಲಿ ಚಿರಿಚಿರಿ ಸುಳುಸುಳು ಎಂದು ಹರಿಯುವ ಸೊಗಸೇನು. ನೀಲನಿಗೆ ಘಟ್ಟಕ್ಕೆ ಬಂದೊಡನೆ ಅಂಜಿಕೆ ತೊಡಗಿತು. ಆ ಬಂಡಿಯು ಮಗುಚಿ ತಾವಾವ ಕ್ಷಣದಲ್ಲಿ ಧೂಳಿ ಧ್ವಂಸವಾಗುತ್ತೇವೋ ಎಂಬ ಹೆದರಿಕೆ. ಬೆಳ್ಳಿಗೆ ಅಂಥ ಹೆದರಿಕೆಯೇನೂ ಇಲ್ಲ, ಹರ್ಷವೂ ಇಲ್ಲ, ವಿಸ್ಮಯವೂ ಇಲ್ಲ, ವಿಸ್ಮೃತಿಯೂ ಇಲ್ಲ. ತಾನು ಬರುವ ತನಕ ತಂದೆಯು ಪುಟ್ಟ ಕಾಳನನ್ನು ಕಟ್ಟಿಕೊಂಡು ಹೇಗೆ ದಿವಸ ಕಳೆದಾನು ಎಂಬ ಚಿಂತೆ. ಬಂದಿರುವುದು ಮಳೆಗಾಲ, ಇನ್ನು ದುಡಿದರೆ ಮಾತ್ರ ಜೀವನ. ಅವನ ಬುದ್ಧಿ ವಿಕಾರದ ಪರಿಸ್ಥಿತಿಯಲ್ಲಿ ಅವನು ದುಡಿಯುತ್ತಾನೆಂಬುದು ಯಾವ ಧೈರ್ಯ? ಇತ್ತ ಕಾಸು ಸಿಕ್ಕಿದುದು ಕುಳಿತಕ್ಕೆ ಹೋಗಿ ಕಾಳನನ್ನು ಉಪವಾಸ ಕೆಡವಿದ್ರೆ ಅದನ್ನಾದರೂ ಸಹಿಸಬಹುದು. ಕಾಳ ಉಪವಾಸದ ದಿನಗಳನ್ನು ಕಾಣದವನಲ್ಲ. ಬದಲು ಆ ದಿನ ಗದರಿಸಿದಂತೆ ತನ್ನ ದುಡಿಗೆ ಸರಿಯಾಗಿ ಕುಣಿ ಕುಣಿ ಎಂದು ಗದರಿಸಿದ್ರೆ ಈ ಎಲ್ಲ ಚಿಂತೆಗಳಲ್ಲಿ ಅವಳು ತಲ್ಲೀನಳಾದಳು. ಕೇವಲ ಯಂತ್ರದಂತೆ ಕುಳಿತು ಮೋಟಾರನ್ನು ಇಳಿದು ತಿರುಗಿ ಮೋಟಾರನ್ನು ಏರುವ ಕೆಲಸವನ್ನು 2 ಮೂರಾವೃತ್ತಿ ಮಾಡಿದಳು. ಪ್ರತಿಕ್ಷಣಕ್ಕೂ ಕಣ್ಣೆದುರಿಗೆ ನವೀನ ಸ್ವರ್ಗಮಯ ಪ್ರಪಂಚ ಸುಳಿದಾಡುತ್ತಿದ್ದರೂ ಅವೆಲ್ಲಕ್ಕೂ ಅವಳು ಕುರುಡಿ. ಸಂಜೆ ಸಮೀಪಿಸಲು ಅವರ ಪಯಣ ಮುಗಿಯಿತು. ಮಳೆಯು ಸಣ್ಣದಾಗಿ ಹನಿಯುತ್ತಲೇ ಇತ್ತು. ನೀಲ ಬೆಳ್ಳಿಯರು ಮನ್ಮೇಲನ ಹಿಂದೆ ತನ್ನ ಸಾಮಾನುಗಳನ್ನು ಹೊತ್ತುಕೊಂಡು ಹೋಗಿ ತೋಟವನ್ನು ಸೇರಿದರು. ಹೊತ್ತು ಮುಳುಗದಿದ್ದರೂ ಮುಗಿಲುಗಳಿಂದಾಗಿ ಕತ್ತಲಾಗಿಯೇ ಕಾಣಿಸುತ್ತಿತ್ತು. ಮನ್ಮೇಲ ಕೂಲಿಲಾಯದ ಒಂದು ಕೊಠಡಿಯನ್ನು ಅವಳಿಗೆ ತೋರಿಸಿಕೊಟ್ಟು, ನೀನಿನ್ನು ಇಲ್ಲೇ ಬಿಡಾರ ಮಾಡೆಂದು ತಿಳಿಸಿ ನೀರು ಕಟ್ಟಿಗೆ ಮೊದಲಾದವುಗಳ ಅನುಕೂಲತೆ ತೋರಿಸಿಕೊಟ್ಟು ಹೊರಟು ಹೋದ. ಈ ಉದ್ದದ ಲಾಯದಲ್ಲಿ ಬೇರೆ ಯಾವ ಬಿಡಾರಗಳೂ ನೆಲೆಸಿರಲಿಲ್ಲ. ಇತರ ಕೂಲಿಗಳು ಬರಲು ಇನ್ನು 2 ದಿನಗಳು ಬೇಕು. ಅಲ್ಲಿಯ ತನಕ ಯಾವ ಕೆಲಸವೂ ಇಲ್ಲ. ಮನ್ಮೇಲ್ ಅವರನ್ನು ದೊರೆಗಳ ತನಕ ಕರೆದೊಯ್ಯಲೂ ಇಲ್ಲ. ಅವಳನ್ನು ಮಾತನಾಡಿಸಲಿಲ್ಲ. 3 ದಿನ ಕಳೆಯಲು ಬೆಳ್ತಂಗಡಿಯಿಂದ ಹೊರಟ ಕೂಲಿಗಳ ತಂಡ ಕಾಲುನಡೆಯಿಂದ ತಮ್ಮ ಯಾತ್ರೆಯನ್ನು ಪೂರೈಸಿ ತೋಟವನ್ನು ಸೇರಿತು. 3 ದಿನ ಕಳೆಯಲು ಬೆಳ್ತಂಗಡಿಯಿಂದ ಹೊರಟ ಕೂಲಿಗಳ ತಂಡ ಕಾಲುನಡೆಯಿಂದ ತಮ್ಮ ಯಾತ್ರೆಯನ್ನು ಪೂರೈಸಿ ತೋಟವನ್ನು ಸೇರಿತು. ಆಗ ಮನ್ಮೇಲನು ಬಂದು ಅವರೆಲ್ಲರ ಜೊತೆಯಲ್ಲಿಯೇ ಬೆಳ್ಳಿ ನೀಲರನ್ನು ತನ್ನ ದೊರೆಗಳ ಬಳಿಗೆ ಕರೆದೊಯ್ದು ಅಲ್ಲಿ ಎಲ್ಲರಿಗೂ ಅವರವರ ಸಂಬಳ ನಿರ್ಣಯವಾಯಿತು. ಈ ವರ್ಷ ಗಂಡಾಳಿಗೆ ತಿಂಗಳೊಂದರ 7 ರೂಪಾಯಿಗಳೆಂದು ತಿಳಿಸಿದ. ಎಷ್ಟೋ ಜನ ಕೂಲಿಗಳು ಅಸಮಾಧಾನಗೊಂಡರು. ಮಾಡುವುದೇನು, ಈ ವರ್ಷ ಕಾಫಿ ಬೀಜಕ್ಕೆ ಧಾರಣೆಯೇ ಇಲ್ಲ ಎಂದು ಸಮಾಧಾನ ಹೇಳಿದರು. ಸರಿ, ಎಲ್ಲರ ಹೆಸರನ್ನು ಬರೆದುಕೊಂಡಾಯಿತು. ಬೆಳ್ಳಿಯ ಸರದಿ ಬಂತು. ಅಲ್ಲಿ ಬೆಳ್ಳಿಯ ಬಣ್ಣ ತುಸು ಹೊಡೆದು ಕಾಣುತ್ತಿತ್ತು. ಇತರ ಹೊಲೆಯರಿಗಿಂತ ತುಸು ಬೆಳಿದಾಗಿ ಅವಳು ಕಾಣಿಸುತ್ತಿದ್ದುದರಿಂದಲೂ ತೀರ ಹೊಸಬಳಾಗಿ ಕಂಡುದರಿಂದಲೂ ಮಿಂಗೇಲ ದೊರೆಗಳು ಇವಳು ಯಾರು ಎಂದು ವಿಚಾರಿಸಿದರು. ಮನ್ಮೇಲನು ಚೋಮನ ವಿಚಾರವನ್ನು, ಅವನ ಮಕ್ಕಳು ಕಳೆದ ವರ್ಷ ಬಂದು ಹೋದುದನ್ನು ತಿಳಿಸಿದ. ದೊರೆಗಳು ತಮ್ಮ ಲೆಕ್ಕದ ಪುಸ್ತಕವನ್ನು ಬಿಡಿಸಿ, ನಿನ್ನ ತಂದೆಯಿಂದ ನಮಗೆ 15 ರೂಪಾಯಿ ಇನ್ನೂ ಬರುವುದಿದೆ, ನೀನು ಕಷ್ಟ ಮಾಡಿ ತೀರಿಸುತ್ತೀಯಲ್ಲ ಎಂದರು. ಬೆಳ್ಳಿಗೆ ಒಮ್ಮೆ ಸಂತೋಷವೂ ಇನ್ನೊಮ್ಮೆ ಸಂಶಯವೂ ಆಯಿತು. ಮನ್ಮೇಲ ಅವರ ಸಾಲದ ಹಣ 25 ರೂಪಾಯಿ ಎಂದು ಹೆದರಿಸಿದ್ದ. ಅದೀಗ 15 ರೂಪಾಯಿಗೆ ಇಳಿದುದಕ್ಕೆ ಸಂತೋಷವಾಯಿತು. ಸುಳ್ಳು ಲೆಕ್ಕ ಹೇಳಿದ ಮನ್ಮೇಲನ ಕೆಳಗೆ ಜೀವನ ಮಾಡುವುದು ಹೇಗೆಂದು ಅಂಜಿಕೆಯೂ ಆಯಿತು. ಆದರೆ ಮನ್ಮೇಲ ಅವಳನ್ನು ಸಮಾಧಾನಪಡಿಸುವುದಕ್ಕೆ, ಅಷ್ಟು ಹೆದರಿಸದಿದ್ದರೆ ನೀವು ನಿಮ್ಮ ಸಾಲ ತೀರಿಸುವುದುಂಟೆ ಎಂದು ಹೇಳಿದ. ಮರುದಿನದಿಂದ ಅವರವರ ಕೆಲಸಗಳು ಅವರವರು ಮಾಡತೊಡಗಿದರು. ಇನ್ನು 4-6 ತಿಂಗಳಲ್ಲಿ ತಾವಿಬ್ಬರೂ ದುಡಿದು ತೋಟದವರ ಸಾಲವನ್ನು ಮುಗಿಸಿ ತಂದೆಯ ಬಳಿಗೆ ಓಡಬೇಕೆಂದು ನಿರ್ಧಾರ ಬೆಳ್ಳಿಯದು. ಆದರೆ ಬಂದ 2 ವಾರಗಳಲ್ಲೇ ಅವಳ ಕೈಯೊಂದು ಕಡಿಯಿತು. ನೀಲ ಚಳಿ ಜ್ವರದಿಂದ ಹಾಸಿಗೆ ಹಿಡಿದ. ಅವನ ಆದಾಯ ನಿಂತಿತು. ಅವನ ಆರೈಕೆಯನ್ನು ಮಾಡುತ್ತಾ ಕುಳಿತಿದ್ದ ಬೆಳ್ಳಿಯ ಸಂಪಾದನೆ ಕಡಿಮೆಯಾಯಿತು. ಹೀಗೆ ಮುಂದುವರಿದರೆ ತನ್ನಿಂದಲೂ ಸಾಲ ತೀರಿಸುವುದಾಗದೆಂದು ಅಂಜಿದಳು. ಮೊದಲಿನ ತಿಂಗಳಲ್ಲಿ ಅವಳ ಕೈ ಮೇಲೆ ಬರಿಯ 5 ರೂಪಾಯಿ ಬಿದ್ದಿತ್ತು. ಅದರಲ್ಲಿ ಉಳಿಸುವುದೆಷ್ಟು, ಬಳಸುವುದೆಷ್ಟು. ತಿಂಗಳ ಸಂಬಳವನ್ನು ಕೊಡುವಾಗ ಮನ್ಮೇಲನು, ಇದೇನು ನಿನ್ನ ಬಾಬತ್ತು 5 ರೂಪಾಯಿಯೇ, ಬಹಳ ಉಳಿ ದಿನಗಳಾದುವಲ್ಲ ಎಂದ. ಬೆಳ್ಳಿಯು ಮರುಗಿ ತಮ್ಮನ ಕಾಯಿಲೆಯ ವಿಚಾರವನ್ನು ತಿಳಿಸಿದ್ಲು. ಮನ್ಮೇಲ ಕನಿಕರದಿಂದೆಂಬಂತೆ, ಹಾಗಾದರೆ ನಿನಗೆ ಬೇರೊಂದು ಕೆಲಸವನ್ನು ಕೊಡಿಸ್ತೇನೆ, ನೀನು ನಮ್ಮ ಮನೆಯ ಕೆಲಸಕ್ಕೆ ಬಂದು ಬಿಡು, ಹೆಚ್ಚು ಕಡಿಮೆಯಾದರೂ ಸುಧಾರಿಸಬಹುದು ಎಂದ. ಮರುದಿವಸದಿಂದ ಬೆಳ್ಳಿ ಮನ್ಮೇಲನ ಮನೆಯ ಕೆಲಸಕ್ಕೆ ನಡೆದಳು. ಮನ್ಮೇಲನ ಮನೆಯಲ್ಲಿ ಬೀಸುವುದು, ಮುಸುರೆ ತಿಕ್ಕುವುದು, ಗುಡಿಸುವುದು ಇವೇ ಮೊದಲಾದ ಹಲವು ಕೆಲಸಗಳಿದ್ದರೂ
ತಮ್ಮನ ಆರೈಕೆಯನ್ನು ನೋಡಲು ಸಾಕಷ್ಟು ವಿರಾಮ ಸಿಗುತ್ತಿತ್ತು. ಅಲ್ಲದೆ ಅಲ್ಲಿ ದೊರಕುವ ಅನ್ನದಿಂದ ಅವಳ ಜೀವನ ವೆಚ್ಚವಿಲ್ಲದೆ ಸಾಗುತ್ತಿತ್ತು. ಅವಳು ಕೆಲಸ ತೊಡಗಿದ 1 ವಾರದಲ್ಲೇ ಆಕೆ ತೊಟ್ಟ ಹರಕು ಚಿಂದಿಯನ್ನು ಕಂಡು ಮನ್ವೇಲ ಒಂದು ಸೀರೆಯನ್ನು ಕೊಡಿಸಿದ. ನೀಲನಿಗಾಗಿ ಒಂದು ಕಂಬಳಿಯನ್ನು ಕೊಡಿಸಿದ. ಯಾಕೋ ಮನ್ವೇಲ ಬೆಳ್ಳಿಯ ಜೀವನದಲ್ಲಿ ಆಸಕ್ತಿಯನ್ನು ತೋರಿಸತೊಡಗಿದಂತೆ ಕಾಣಿತು. ದಿನ ಹೋದಂತೆ ಮನ್ವೇಲನು ಅವಳೊಡನೆ ಮಾತನಾಡುವುದು, ನಗುವುದು, ಚೇಷ್ಟೆ ಮಾಡುವುದು ಹೆಚ್ಚುತ್ತಾ ಹೋಯಿತು. ಅವಳಿಗೂ ಅವುಗಳ ಅರ್ಥ ಹೊಳೆಯುತ್ತಾ ಬಂತು. ಜೀವನದಲ್ಲಿ ಮೊದಲನೆಯ ಬಾರಿಗೆ ಯೌವನದ ದುಡುಕನ್ನು ಅವಳಾದರೂ ಅನುಭವಿಸತೊಡಗಿದಳು. ಅದರಿಂದಾಗಿ ಮನ್ವೇಲನ ಚೇಷ್ಟೆಗಳನ್ನು ತಿರಸ್ಕರಿಸಲು ಹೋಗಲಿಲ್ಲ. ಮುಂದೆ ಸಮ್ಮತಿಯ ಮುದ್ರೆಯನ್ನು ಕೊಟ್ಟಂತೆ ಕಾಣುತ್ತದೆ. ಅವನ ಕರುಣೆಯಿಂದಾಗಿ ತಂದೆಯ ಸಾಲ ತೀರುವುದಾದರೆ ಏನಾದರೇನೆಂಬ ಉದಾಸೀನ ಭಾವ ತಾಳಿದಳು. ಸರಿ, ಕಾಯದ ದೌರ್ಬಲ್ಯ ಅವಳನ್ನು ಕಾಮದ ದಾಸಿಯನ್ನಾಗಿ ಮಾಡಿತು. ಮನ್ವೇಲನಿಂದ ದೊರಕುತ್ತಿದ್ದ ಆಣೆ 2 ಆಣೆಗಳ ಬಹುಮಾನವನ್ನು ಶೇಖರಿಸುತ್ತಾ ಬಂದು ತಂದೆಯ ಋಣವನ್ನು ತೀರಿಸುತ್ತೇನೆಂಬ ವಿಶ್ವಾಸವನ್ನು ಅವಳು ಗಳಿಸಿದಳು. ತೋಟಕ್ಕೆ ನೀಲ ಮತ್ತು ಬೆಳ್ಳಿಯರು ಬಂದು 6 ತಿಂಗಳಾದವು. ನೀಲನಿಂದಾಗಿ 1 ಕಾಸಿನ ಉಳಿತಾಯವೂ ಅವಳಿಗೆ ಸಿಗಲಿಲ್ಲ. ಬದಲು ಬೆಳ್ಳಿಯು ಉಳಿಸಿದ ಹಣದಿಂದಲೇ ಅವನ ಆರೈಕೆಗಾಗಿ ಮದ್ದು ಮಂತ್ರವಾದವೆಂದು 4 ರೂಪಾಯಿ ವ್ಯಯವಾದವು. ಈಗ ಸುದೈವದಿಂದ ನೀಲನ ಬೇನೆ ದೂರವಾಗಿದೆ. ಆದರೂ ದುಡಿಯುವ ಚೈತನ್ಯ ಇನ್ನೂ ಮೈಗೆ ಬಂದಿಲ್ಲ. ಒಂದು ದಿನ ನೀಲ ತನ್ನ ಗುಡಿಸಲಿನ ಎದುರು ಕುಳಿತಿದ್ದ. ಅವನ ಸಮಪ್ರಾಯದ ಇನ್ನೊಂದು ಕೂಲಿಯ ಹುಡುಗನು ಅವನಲ್ಲಿಗೆ ಬಂದ. ಇಬ್ಬರೂ ಆಟವಾಡತೊಡಗಿದರು. ಬಹಳ ಹೊತ್ತು ಸಂತೋಷದಿಂದ ಕುಣಿಯುತ್ತಾ ಕಳೆದರು. ನಡುವೆ ಏತಕ್ಕೋ ಅವರಲ್ಲಿ ಜಗಳ ತೊಡಗಿತು. ನಗುತ್ತಿದ್ದವರು ಸಿಟ್ಟಿಗೆ ತುತ್ತಾಗಿ ಬೈದಾಡತೊಡಗಿದರು. ಇಬ್ಬರು ಕೀಳು ಪ್ರಪಂಚದ ಶಬ್ದಕೋಶವನ್ನು ವಿನಿಮಯ ಮಾಡಿಕೊಂಡರು. ಅದರಿಂದಲೇ ತೃಪ್ತಿ ಇಲ್ಲದೆ ಆ ಇನ್ನೊಬ್ಬ ಹುಡುಗ ಸಿಟ್ಟಿನಿಂದ ಸೇರೆಗಾರರ ಭಾವನಂಟ ಎಂದು ಬಿಟ್ಟ. ಆಗ ನೀಲಗೆ ಅದರ ಅರ್ಥವೇನೆಂದೇ ಹೊಳೆಯಲಿಲ್ಲ. ನೀಲ ಜಗಳಾಡಿ ದಣಿದು ತಮ್ಮ ಮನೆಗೆ ಬಂದು ಕುಳಿತುಕೊಂಡ. ಬೆಳ್ಳಿ ಯಜಮಾನರ ಮನೆಯಿಂದ ನಿತ್ಯದ ಕೆಲಸ ಮುಗಿಸಿ ಬರುವಾಗ ನೀಲ ಮುಖ ಸಪ್ಪಗೆ ಮಾಡಿಕೊಂಡಿದ್ದನ್ನು ಕಂಡು, ಏನು ನೀಲ, ತಿರುಗಿ ಜ್ವರ ಬರ್ತಾ ಇದೆಯಾ ಎಂದು ವಿಚಾರಿಸಿದ್ದು. ನೀಲನು ಜಗಳದ ಕತೆಯನ್ನು ಹೇಳಿ ಕೊನೆಗೆ ಆತ ಸೇರೆಗಾರರ ಭಾವನೆಂಟನೆಂದು ಬೈದ ಎಂದ. ಬೆಳ್ಳಿಗೆ ಅದನ್ನು ಕೇಳಿ ಬಹಳ ದುಃಖವಾಯಿತು. ತನ್ನ ಜೀವನದ ಕಳಂಕದ ಕತೆ ತೋಟಕ್ಕೆಲ್ಲ ಹಬ್ಬೀತೆಂದು ಅವಳು ಊಹಿಸಿರಲಿಲ್ಲ. ಇನ್ನೇನು ಗತಿ ಎಂದು ನೊಂದುಕೊಂಡಳು. ಅದೇ ದಿವಸ ಮಧ್ಯಾಹ್ನ ಬೆಳ್ಳಿ ಮನ್ವೇಲನ ಮನೆಯ ಹಾದಿಯಾಗಿ ತೋಟದ ಕಿರುದಾರಿಯೊಂದರಲ್ಲಿ ಹೋಗುತ್ತಿದ್ದಳು. ಮಿಂಗೇಲ ದೊರೆಗಳು ತಮ್ಮೆರಡು ನಾಯಿಗಳನ್ನು ಬಿಟ್ಟುಕೊಂಡು ಆಗಾಗ ಅವುಗಳೊಡನೆ ಚೇಷ್ಟೆ ಮಾಡುತ್ತಾ ಆ ಹಾದಿಯಾಗಿಯೇ ಬಂದರು. ಬೆಳ್ಳಿಯನ್ನು ಕಂಡು ನಾಯಿಗಳು ಬೊಗಳುತ್ತಾ ಧಾವಿಸಿ ಹೋದವು. ಬೆಳ್ಳಿತಿರ ಗಾಬರಿಯಿಂದ ಅಯ್ಯೋ ಎಂದು ಕೂಗಿದಳು. ದೊರೆಗಳು ಅವಸರದಿಂದ ಓಡಿ ಹೋಗಿ ನಾಯಿಗಳ ಸರಪಣಿಯನ್ನು ಎಳೆದು ತಡೆದು ಹಿಡಿದರು. ದೊರೆಗಳು ನಗುತ್ತಾ, ಏನು ಅಂಜಿದೆಯಾ ಎಂದು ಕೇಳಿದರು. ಬೆಳ್ಳಿ ನಾಚಿಕೆಯಿಂದ ತಲೆ ಬಾಗಿದ್ಲು. ಅವಳ ನಗುವು ದೊರೆಗಳನ್ನು ಮಂಕು ಮಾಡಿತು. ಅವರು ಅಲ್ಲೇ ನಿಂತರು. ನೀನು ಚೋಮನ ಮಗಳಲ್ಲವೇ? ಬೆಳ್ಳಿಯು ತಲೆ ಬಗ್ಗಿಸಿದ್ದಲ್ಲಿಂದಲೇ ಹೌದೆಂದು ಉತ್ತರವಿತ್ತಳು. ದೊರೆಗಳಾದ ನಿನ್ನ ಅಪ್ಪನ ಸಾಲ ಎಷ್ಟು ತೀರಿತಂತೆ? ನಿನ್ನ ಲೆಕ್ಕವನ್ನು ನೋಡಬೇಕಾಯಿತು. ಸಂಜೆ ಬಂಗಲೆಗೆ ಬಾ ಎಂದರು. ಬೆಳ್ಳಿ ಕೆಲಸಕ್ಕಾಗಿ ಮುಂದೆ ಸರಿದಳು. ಅವಳ ಮನಸ್ಸು ಭೀತಿಯಿಂದ ನಡುಗಿತು. ದೊರೆಗಳ ಮಾತಿನ ಅರ್ಥ ಅವಳಿಗೆ ಚೆನ್ನಾಗಿ ತಿಳಿಯಿತು. ಈ ತೋಟದಲ್ಲಿ ತಾನು ಇನ್ನು ಏನಾದೇನು ಎಂಬುದು ಅವಳಿಗೆ ತಿಳಿಯದಾಯಿತು. ಸಂಜೆ ಎಲ್ಲ ಕೆಲಸ ಮುಗಿಸಿ ಕೊಠಡಿಗೆ ಹೋದಳು. ಕದವನ್ನಿಕ್ಕಿ ಸುಮ್ಮನೆ ಮಂಕಳಂತೆ ಕುಳಿತುಕೊಂಡಳು. ಜೊತೆಯಲ್ಲಿ ನೀಲ ಮಲಗಿದ್ದ. ನೀಲ ಆ ದಿನ ತಿಳಿಸಿದ ಮಾತಿನ ನೆನಪಾಯಿತು. ಇನ್ನು 4 ದಿವಸ ಕಳೆದರೆ ದೊರೆಗಳ ಭಾವನೆಂದು ಜನ ಬಂದು ಹೇಳುವರೆಂದು ಬೆದರಿಕೊಂಡಳು. ಅಷ್ಟರಲ್ಲಿ ಕದವನ್ನು ಯಾರೋ ತಟ್ಟಿದ್ರು. ಮಾತನಾಡಲಿಲ್ಲ. ಬಾಗಿಲನ್ನು ತೆಗೆಯಲೂ ಇಲ್ಲ. ಮನ್ವೇಲ ಹೊರಗಿಂದ ಬೆಳ್ಳಿ ಬಾಗಿಲು ತೆಗೆ ಎಂದ. ಅವನ ಸ್ವರವನ್ನು ಕೇಳಿ ತುಸು ಧೈರ್ಯಗೊಂಡು ಕದವನ್ನು ತೆರೆದಳು. ಹೊರಕ್ಕೆ ಬರುವಂತೆ ಮನ್ವೇಲ ಕರೆದ. ಹೊರಕ್ಕೂ ಬಂದಳು. ಮನ್ವೇಲನು ಮುಂದುವರಿದ. ಬೆಳ್ಳಿಯ ಕಾಲುಗಳು ತನ್ನಂತೆಯೇ ಅವಳನ್ನು ಅನುಸರಿಸಿದವು. ಆದರೆ ಅನುಸರಿಸಿದುದು ಮನ್ವೇಲನ ಮನೆಗಲ್ಲ, ದೊರೆಗಳ ಬಂಗಲೆಗೆ. ಮರುದಿವಸ ಬೆಳ್ಳಿ ಭೂತವೊಂದನ್ನು ಕಂಡು ಬೆದರಿದವಳಂತೆ ಕಾಣಿಸುತ್ತಿದ್ದಳು. ಅವಳಿಗೆ ತಂದೆಯ ನೆನಪಾಗಿದೆ. ತನ್ನೆಲ್ಲ ವ್ಯಾಪಾರಗಳು ಅವನ ಕಿವಿಗೆ ಮುಟ್ಟಿದರೆ ತಾನು ಮಾಡಿದ ಎಲ್ಲ ಕೆಲಸವೂ ವ್ಯರ್ಥವೆಂದು ಅಂಜಿದಳು. ತಂದೆಯ ಋಣ ತೀರಿಸುತ್ತಿರುವೆನೆಂದು ಎಷ್ಟು ಸಮಾಧಾನ ಪಟ್ಟುಕೊಂಡರೂ ಮನಸ್ಸಿಗೆ ಶಾಂತಿ ದೊರೆಯಲಿಲ್ಲ. ಆ ಸ್ಥಳದಿಂದ ತಾನು ಪರಾರಿಯಾಗದೆ ತನಗಲ್ಲಿ ಉಳಿಗಾಲವಿಲ್ಲವೆಂದು ತಿಳಿದಳು. ಈ ಯೋಚನೆಯು ಹೊಳೆದ ಕ್ಷಣವೇ ತನ್ನಲ್ಲಿದ್ದ ಹಣವನ್ನು ಎತ್ತಿಕೊಂಡು ಮನ್ವೇಲನಲ್ಲಿಗೆ ಹೋದಳು. ಹಿಂದಿನ ದಿನ ದೊರೆಗಳು ಒಪ್ಪಿಸಿದ 5 ರೂಪಾಯಿಗಳನ್ನು ಕೂಡಿಸಿ 15 ರೂಪಾಯಿಗಳಷ್ಟಿದ್ದವು. ಎಲ್ಲವನ್ನೂ ಅವನ ಮುಂದಕ್ಕಿರಿಸಿ ನಾನಿನ್ನು ಊರಿಗೆ ಹೋಗುತ್ತೇನೆ ಎಂದಳು. ಮನ್ವೇಲನಿಗೆ ಭೀತಿಯಾಯಿತು. ಬಲವಾಗಿ ಯೋಚಿಸಿದ, ಸಮಾಧಾನ ಹೇಳಿದ. ಆದರೆ ಬೆಳ್ಳಿಯ ಭೀತಿ ಮಾತ್ರ ಇಷ್ಟಿಷ್ಟೂ ಶಾಂತವಾಗಲಿಲ್ಲ. ಇತ್ತ ಮನ್ವೇಲ ಯೋಚನೆಗೀಡಾದ. 1 ವಾರದೊಳಗೆ ಅವನ ಹೆಂಡತಿ ಬರುವಳಿದ್ದಳು.
ಹೀಗಾಗಿ ಅವನು ಅವಳ ನಿರ್ಗಮನಕ್ಕೆ ತನ್ನ ಒಪ್ಪಿಗೆಯನ್ನು ಕೊಡಬೇಕಾಯಿತು. ಜೊತೆಗೆ ಅವಳ ದಾರಿಯ ವೆಚ್ಚಕ್ಕೆಂದು ಸ್ವಲ್ಪ ಹಣವನ್ನೂ ತೆತ್ತುದಾಯಿತು. ಸರಿ, ಅದೇ ದಿನ ರಾತ್ರಿ ಬೆಳ್ಳಿ ತಮ್ಮ ನೀಲನೊಂದಿಗೆ ತೋಟದಿಂದ ಕಾಣೆಯಾದಳು. ಮರುದಿನ ಮನ್ವೇಲನು ಇತರ ಕೂಲಿಗಳೊಂದಿಗೆ ಬೆಳ್ಳಿಯಲ್ಲಿ ಏನು ಎಂದು ವಿಚಾರಿಸುವ ಸೋಗನ್ನು ಧರಿಸಿದ. ಆ ಸುದ್ದಿ ದೊರೆಗಳಿಗೂ ಮುಟ್ಟಿತು. ದೊರೆಗಳು ಮನ್ವೇಲನನ್ನು ಗದರಿಸಿದರು. ಆಕೆಯನ್ನು ಎಲ್ಲಿದ್ದರೂ ನೀನು ಹುಡುಕಿ ತರಲೇಬೇಕೆಂದರು. ಮನ್ವೇಲ ಹೌದೆಂದೇ ಹೇಳಿ ಹೊರಟ. ಸುತ್ತಮುತ್ತಲಿನ ತೋಟಗಳಿಗೆ ಜನರನ್ನು ಅಟ್ಟಿದ. ಅವರೆಲ್ಲರೂ ಅವಳಿಗಾಗಿ ಬಹಳ ಹುಡುಕಿದರು. ಒಬ್ಬಾತ ತಾನು ಬರುವ ದಾರಿಯಲ್ಲಿ ಒಂದು ಹಳ್ಳದಲ್ಲಿ ಏನೋ ಬಟ್ಟೆ ತೇಲುತ್ತಿದ್ದುದನ್ನು ಕಂಡನೆಂದ. ದೊರೆಗಳ ಮನಸ್ಸಿಗೆ ಅವಳು ಆತ್ಮಹತ್ಯೆ ಮಾಡಿಕೊಂಡಿರಬೇಕೆಂಬ ಭೀತಿ ಹುಟ್ಟಿತು. ಆದುದರಿಂದ ಬೆಳ್ಳಿಯ ಶೋಧವನ್ನು ಮುಂದುವರಿಸುವುದು ಕ್ಷೇಮವಲ್ಲೆಂದು ಸುಮ್ಮನಾದರು. ಊರ ಜಾತ್ರೆಗೆ ಇನ್ನೂ 1 ತಿಂಗಳಿರುವಾಗಲೇ ಬೆಳ್ಳಿ ತಮ್ಮ ಮನೆಯನ್ನು ಸೇರಿದಳು. ಹೊಸ್ಸಿಲನ್ನು ದಾಟುವಾಗ ಅವಳ ಎದೆ ಗುಡುಗಿನಂತೆ ಬಡಿಯುತ್ತಿತ್ತು. ಚೋಮನನ್ನು ಕಂಡ ಮೇಲಂತೂ ಸಂತೋಷದ ಬದಲು ಅತ್ಯಂತ ಭೀತಿಯುಂಟಾಯಿತು. ಮುಖವನ್ನು ಮೇಲಕ್ಕೆತ್ತುವ ಸಾಹಸವಾಗಲಿಲ್ಲ. ಚೋಮ ಮಗಳನ್ನು ಕುಳ್ಳಿರಿಸಿಕೊಂಡು ತುಂಬ ಮಾತನಾಡಿಸಿದ. ಎಷ್ಟು ಮಾತನಾಡಿಸಿದರೂ ಮುಗಿಯದು. ತನ್ನ ಮಗಳು ಗಂಡು ಮಕ್ಕಳು ತೀರಿಸಿದ ಋಣವನ್ನು ತೀರಿಸಿ ಬಂದಳೆಂದರೆ ಅವನಿಗೆ ಎಷ್ಟು ಸಂತೋಷವಾಗಬೇಡ. ತೀರಿಸಿದ ಬಗೆ ಯಾವುದೆಂದು ಬೆಳ್ಳಿಗೆ ಗೊತ್ತು. ತೀರ ಸಂತೋಷದ ದಿನಗಳು ಚೋಮನ ಗುಡಿಸಲಿನಲ್ಲಿ. ಬೆಳ್ಳಿಯ ಶ್ರಮದ ಕಾಸಿನಿಂದ ನಿತ್ಯವೂ ಅವನಿಗೆ ಕುಡಿತವಾಗುತ್ತಿತ್ತು. ಕುಡಿತದ ಮೇಲೆ ಕುಣಿತವು ತಪ್ಪದೇ ಇರುತ್ತಿತ್ತು. ಹಳೆಯ ದುಡಿಯ ಚರ್ಮ ಸವೆದು ಹೊಸ ಚರ್ಮ ಬಂದಿದೆ. ಇಂದು ಊರ ಜಾತ್ರೆಯ ದಿವಸ. ಕಳೆದ ರಾತ್ರಿಯ ದಿನವನ್ನು ಸ್ಮರಿಸಿದರೆ ಬೆಳ್ಳಿಗೆ ಎದೆಯೊಡೆಯುತ್ತದೆ. ಅಣ್ಣನು ಕಾಯಿಲೆಯಿಂದ ಮಲಗಿದ ಚಿತ್ರ, ತಂದೆ ಗುರುವನ ಬಳಿಗೆ ಧಾವಿಸಿದ ಚಿತ್ರ ಕಣ್ಣಿನ ಮುಂದಕ್ಕೆ ನಿಲ್ಲುತ್ತವೆ. ಈ ವರ್ಷ ಅದನ್ನು ಸಂಪೂರ್ಣ ಅಳಿಸಿಬಿಡುವ ಜಾತ್ರೆಯಾಗಬೇಕೆಂದು ನಿರ್ಣಯವಾಯಿತು. ಚೋಮನ ಮನಸ್ಸಿನಲ್ಲಿ ಇನ್ನೊಂದು ಅಪೂರ್ವದ ಯೋಚನೆಯು ಹುಟ್ಟಿದೆ. ಬೆಳ್ಳಿಗೆ ವರನನ್ನು ನಿಶ್ಚಯಿಸಿ ಮನೆಯ ಅಳಿಯನನ್ನು ನಿಶ್ಚಯ ಮಾಡುವ ಮನಸ್ಸು. ಬೆಳ್ಳಿಯೊಡನೆ ಬಾಯಿ ಬಿಟ್ಟಿರಲಿಲ್ಲ. ಇತ್ತ ಆ ಹರ್ಷದೊಂದಿಗೆ ಒಂದು ಬಗೆಯ ಅಸೂಯೆಯೂ ಹುಟ್ಟಿದೆ. ಅಳಿಯನು ಮನೆಗೆ ಬಂದರೆ ಮುದುಕನಾದ ನನ್ನ ಮೇಲೆ ಬೆಳ್ಳಿಗೆ ಮೊದಲಿನ ಮಮತೆ ಉಳಿದೀತೆ ಎಂದು. ಅದನ್ನು ಎಣಿಸಿದರೆ ದುಃಖವೂ ಬರುತ್ತಿತ್ತು. ಆದರೂ ಇನ್ನವಳು ನನ್ನನ್ನು ಕಾಲಿನಿಂದ ತುಳಿದರೂ ಚಿಂತೆಯಿಲ್ಲ. ಒಮ್ಮೆ ನನ್ನ ಋಣವನ್ನು ತೀರಿಸಿದಳಲ್ಲ, ನನ್ನಿಂದಾಯ್ತೇನು? ಅಯ್ಯೋ, ನನ್ನ ಬೆಳ್ಳಿಯು ಗಂಡಸಾಗಿ ಹುಟ್ಟಿದರೆ ನನ್ನ ಮೀಸೆ ಇನ್ನಷ್ಟು ಮೇಲಿತ್ತು ಎಂದೆಲ್ಲ ಯೋಚಿಸಿದ. ಅದೇ ಬೆಳ್ಳಿ ಗಂಡಸಾಗಿದ್ದರೆ ಮನೆಗೆ ಇನ್ನೊಬ್ಬ ಗುರುವ ಹೆಚ್ಚಾಗುತ್ತಿದ್ದನೆಂದು ಅವನಿಗೇನು ಗೊತ್ತು. ಬೆಳಗಾಯಿತು. ಊರವರು ಸಾಲು ಸಾಲಾಗಿ ಜಾತ್ರೆಗೆ ಹೊರಟಿದ್ದಾರೆ. ಈ ದಿನ ಹಲವು ಹರದಾರಿಗಳ ದೂರದಿಂದ ಸ್ವಜಾತಿಯವರು ಬರುತ್ತಾರೆ. ಅವನಲ್ಲಿ ಒಬ್ಬನಾದರೂ ಬೆಳ್ಳಿಗೆ ತಕ್ಕವರ ಸಿಗದಿರುತ್ತಾನೆ ಎಂಬ ಯೋಚನೆಯಿಂದ ಚೋಮನು ಹೊರಟಿದ್ದಾನೆ. ಕೈಯಲ್ಲಿ ಇದ್ದೊಂದು ರೂಪಾಯಿಯನ್ನು ಬೆಳ್ಳಿ ಅಕ್ಕರೆಯಿಂದ ತಂದೆಯ ಕೈಮೇಲೆ ಇರಿಸಿದ್ಲು. ಇದರಿಂದ ಅವಳ ಕಡೆಗೆ ತನ್ನ ಋಣದ ಹೊರೆ ಇನ್ನಷ್ಟು ಇದೆ ಎಂದು ಚೋಮನ ಚಿಂತೆ. ಇತ್ತ ಬೆಳ್ಳಿಯು ತಮ್ಮಂದಿರ ತಲೆಬಾಚಿ ತಾನೂ ಶೃಂಗರಿಸಿಕೊಂಡು ಮನ್ವೇಲ ಕೊಟ್ಟ ಹೊಸ ಸೀರೆಯನ್ನು ಉಟ್ಟುಕೊಂಡು ಜಾತ್ರೆಗೆ ಹೊರಟಳು. ಈ ಬಾರಿಯ ಜಾತ್ರೆ ಎಂದರೆ ಜಾತ್ರೆ. ಅಂಥ ಜಾತ್ರೆಯೇ ಈ ತನಕ ಕೂಡಿಲ್ಲವೆನ್ನುತ್ತಾನೆ ಚೋಮ. ನಿಜವೋ ಸುಳ್ಳೋ ನಮಗೆ ತಿಳಿಯದು. ಅಂತೂ ಕಣ್ಣಿಗೆ ಸುತ್ತಲಿನ ಗಿಡಮರಗಳು ಸಹ ಸಂತೋಷದಿಂದ ಹಿಗ್ಗಿ ಕುಣಿದಾಡುವುದು ಕಾಣುತ್ತಿವೆ. ಜಾತ್ರೆಯಲ್ಲಿ 100 ಹೊಲೆಯರು ಕಲೆತಿದ್ದಾರೆ. ಗುರುತಿದ್ದವರ ಜೊತೆಯಲ್ಲಿ, ಇಲ್ಲದವರ ಜೊತೆಯಲ್ಲಿ, ಎಲ್ಲರ ಜೊತೆಯಲ್ಲೂ ಮಾತನಾಡುತ್ತಾನೆ. ಚೋಮಗೆ ತರುಣರನ್ನು ಕಂಡರೆ ಆದರ. ಬೆಳ್ಳಿಯು ಸ್ತ್ರೀ ಪ್ರಪಂಚದಲ್ಲಿದ್ದಾಳೆ. ಪ್ರತಿಯೊಬ್ಬರಿಗೂ ಅವಳ ಹೊಸ ಸೀರೆಯ ಮೇಲೆಯೇ ಕಣ್ಣು. ಅದರ ಸುದ್ದಿ ಎತ್ತಿದರೆ ಆಕೆಗೆ ನಡುಕ ಬರುತ್ತದೆ. ದುರ್ದೈವಕ್ಕೆ ಸರಿಯಾಗಿ ಜಾತ್ರೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಮನ್ವೇಲನ ರೂಪು ಅವಳ ಕಣ್ಣಿಗೆ ಬಿತ್ತು. ಅದನ್ನು ಕಂಡು ದಿಗಿಲೇ ಹಾರಿತು. ಸಂಜೆಯಾಗುವುದರೊಳಗೆ ತನಗೆ ಮೈ ಚೆನ್ನಾಗಿಲ್ಲವೆಂದು ನೆಪವನ್ನು ಹೇಳಿ ಗುಡಿಸಲಿಗೆ ಓಡಿ ಬಂದಳು. ಚೋಮನಿಗೂ ಆ ಸುದ್ದಿಯನ್ನು ತಿಳಿಸಲಿಲ್ಲ. ಚೋಮನ ಎದುರು ಮನ್ವೇಲನ್ನು ಬಂದು ನಿಂತರೆ ಅವನ ಕಡೆಗೆ ಆತ ಎವೆಯಿಕ್ಕಲೂ ಇಲ್ಲ. ಅವನಲ್ಲಾಗ ಒಂದು ಬಗೆಯ ಹೆಮ್ಮೆಯ ಧಿಕ್ಕಾರದ ಮುದ್ರೆ ಇತ್ತು. ಮನ್ವೇಲ ತಾನಾಗಿ ಬೆಳ್ಳಿ ಬರಲಿಲ್ವೇ, ನೀಲನೆಲ್ಲಿ ಎಂದು ವಿಚಾರಿಸಿದ. ಬಂದಿದ್ದಾರೆ, ಎಲ್ಲೆಲ್ಲಿಯೂ ಇರಬೇಕು ಎಂದು ಆತ ಉದಾಸೀನವಾಗಿ ಉತ್ತರವಿತ್ತ. ಜಾತ್ರೆಯ ರಾತ್ರಿಯ ಹಿಗ್ಗು ಹೇಳತೀರದ್ದು. ಇದ್ದೊಂದು ರೂಪಾಯಿಯಿಂದ ಬಿರುಮನ ನೀರು ಹೆಂಡವನ್ನು ಗೆಳೆಯರಿಗೆ ಕುಡಿಸಿದ. ಎಲ್ಲರೂ ಸೇರಿ ಕಟ್ಟಿಗೆಯನ್ನು ಉರಿಸಿ ಒಂದು ಬೆಂಕಿಯನ್ನು ಉರಿಸಿದರು. ಅದರ ಬೆಳಕಿನಲ್ಲಿ ಚೋಮನ ದುಡಿಯ ಬಡಿತ ತೊಡಗಿತು. ಅವನನ್ನು ಹಿಂಬಾಲಿಸಿ ಇನ್ನೂ ಒಬ್ಬಿಬ್ಬರು ದುಡಿಯನ್ನು ಹಿಡಿದರು. ಸೇರಿದ ಹೆಂಗಸರು ಹಾಡುತ್ತಾ ಸುತ್ತ ನಲಿಯತೊಡಗಿದರು. ಆ ಸುತ್ತಿನೊಳಗೆ ತರುಣರು ಕುಣಿಯಲು ನಿಂತರು. ಒಬ್ಬ ಕೊಳಲನ್ನು ಊದುತ್ತಾ ಕುಣಿಯತೊಡಗಿದ. ಊದುವ ಮತ್ತು ಕುಣಿಯುವ ಎರಡೂ ಕೆಲಸಗಳನ್ನು ಮಾಡುತ್ತಿದ್ದ ತರುಣನ ಮೇಲೆ ಚೋಮನ ದೃಷ್ಟಿ ಹರಿಯಿತು. ಅವನೇ ತನ್ನ ಅಳಿಯನಾಗಬಾರದೇಕೆ ಎಂಬ ಮನಸ್ಸಾಯಿತು. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಅವನನ್ನು ಮೀರಿಸುವ ಕುಣಿತಗಾರ ಬಂದ.
ಚೋಮನ ಗೆಳೆಯರು ದುಡಿಯನ್ನು ಮೆಟ್ಟಿ ಆಯಾಸಗೊಂಡರು. ಆದರೆ ಚೋಮನ ಕೈ ಸೋಲುವುದುಂಟೆ. ಅವನ ಕೈಯಲ್ಲಿ ಬಡಿತದಂತೆ ಹೆಜ್ಜೆ ತಪ್ಪದೆ ಕುಣಿದವ ಒಬ್ಬನೇ ಒಬ್ಬ ಹುಡುಗ. ಆತ ಸುಳ್ಯದವನಂತೆ. ಅಲ್ಲಿಂದ ಪಂಜಕ್ಕೆ ತನ್ನ ನೆಂಟರ ಮನೆಗೆ ಬಂದಿದ್ದನಂತೆ. ನೆಂಟರ ಮನೆಯಿಂದ ಜಾತ್ರೆಗೆ ಸವಾರಿ ಚಿತ್ತೇಸಿತ್ತು. ಅವನೇ ತನ್ನ ಭಾವಿ ಅಳಿಯನೆಂದು ಚೋಮ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡ. ರಾತ್ರಿಯೆಲ್ಲ ಬಹಳ ಸಂತೋಷದಿಂದ ಕಳೆಯಿತು. ಬಾನಿನಲ್ಲಿ ಬೆಳ್ಳಿ ಮೂಡಲು ಅದರ ಮೇಲೆ ಚೋಮನಿಗೆ ಕೋಪ. ಇನ್ನು ಸೂರ್ಯೋದಯವಾಗುತ್ತದೆ, ತುಸು ತಡೆದು ಅದು ಮೂಡಬಾರದಿತ್ತೇ ಎಂದು ಅಳಿಯನನ್ನು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಾಯಿತು. ಅವನ ಗೆಳೆಯರೊಡನೆ ಅವನ ವಿಷಯವಾಗಿ ಪ್ರಸ್ತಾಪವನ್ನೆತ್ತಲು ಈಗಾಗಲೇ ಮದುವೆಯಾಗಿದೆ ಎಂದು ತಿಳಿಯಿತು. ಎಂಥ ನಿರಾಶೆ! ಆ ಹುಡುಗಿ ಸತ್ತಿದ್ದರೂ ಚೋಮನಿಗೆ ಅಂದಿನ ಮಟ್ಟಿಗೆ ಪಶ್ಚಾತ್ತಾಪದ ಬದಲು ತುಸು ಸಂತೋಷವೇ ಆಗುತ್ತಿತ್ತು. ಜಾತ್ರೆ ದಿನ ಸರಿತೆಂದರೆ ಇನ್ನೂ 15-20 ದಿವಸಗಳಲ್ಲಿ ಮಳೆಗಾಲ ಬರುತ್ತದೆಂಬುದು ನಿಶ್ಚಯ. ಮಳೆಗಾಲದ ಮುಗಿಲುಗಳು ಈಗಾಗಲೇ ಕಲೆಯತೊಡಗಿವೆ. ಕಾರ್ಮುಗಿಲುಗಳು, ಬಿರುಗಾಳಿ, ಗಾಳಿಯಿಂದಾಗಿ ಗುಡುಗು ಮಿಂಚು ಅವುಗಳ ತೊಡಗುವಿಕೆಯೊಡನೆ ಚೋಮನ ಪ್ರಪಂಚದಲ್ಲಿ ಅವನ್ನು ಪ್ರತಿಬಿಂಬಿಸುವ ಗುಡುಗು ಮಿಂಚುಗಳು ಆರಂಭಿಸಿವೆ. ಮಗಳು ಮನೆಗೆ ಬಂದು 1 ತಿಂಗಳಾಯಿತು. ಬಹಳ ಸುಖದಿಂದ ಎಲ್ಲವೂ ಸಾಗಿದೆ. ದಿವಸ ಹೇಗೆ ಸರಿಯಿತೆಂಬುದೇ ತಿಳಿಯಲಿಲ್ಲ. ಜಾತ್ರೆಯೂ ಸರಿಯಿತು. ಸರಿದು 8 ದಿನಗಳಾದವು. ಮುಂದಿನ ಮಳೆಗಾಲದ ಸಿದ್ಧತೆ ಹಳ್ಳಿಯಲ್ಲೆಲ್ಲ ನಡೆಯುತ್ತಿದೆ. ಅವನೀಗ 60ರ ಅವಧಿಯನ್ನು ತಬ್ಬಿದ್ದ. ಕೂದಲೆಲ್ಲ ನೆರೆತಾಯಿತು. ಈ 1 ವರ್ಷದಲ್ಲಿ ಮುಖದಲ್ಲಿ ನೆರಿಗಳೂ ಹೆಚ್ಚಿವೆ, ಹಲ್ಲುಗಳು ಅಸ್ಥಿರವಾಗಿವೆ. ಇನ್ನೆಷ್ಟು ವರ್ಷ ನಾನು ಬದುಕಬಲ್ಲೆ? ಈ ಮಳೆಗಾಲ ಸರಿದರೆ ಮುಂದಿನ ಮಳೆಗಾಲ ನನಗೆ ನೇಗಿಲಿಗೆ ಋಣ ಬಂದೀತೆ. ಈಗ ಬಾರದ್ದು ಇನ್ನೆಂದು ಬಂದಿತು ಎಂಬ ಭೀತಿ ತೊಡಗಿದೆ. ಅದರಿಂದಾಗಿ ಈ ವರ್ಷವಾದರೂ ತಾನು ಬೇಸಾಯಗಾರನಾಗಬೇಕು ಎಂಬ ಹಠ ತೊಟ್ಟಿದ್ದಾನೆ. ತಿರುಗಿ ದನಿಯರನ್ನು ಹೋಗಿ ಬೇಡುವುದು, ಅವರು ಒಪ್ಪದಿದ್ದರೆ ಅವರ ಋಣ ಮುಗೀತೆಂದು ತಿಳಿದು ಸರ್ಕಾರದವರ ಜಾಗದಲ್ಲಿ ನಿಲ್ಲುವುದು. ಊರ ಹೊರಗಿನ ದೊಡ್ಡ ಮೈದಾನ ಇದೆ. ನೀರಿಲ್ಲದಿದ್ದರೂ ಮಳೆಗಾಲದಲ್ಲಿ ಒಂದು ಬೆಳೆಯನ್ನು ನಿಶ್ಚಿಂತೆಯಿಂದ ಬೆಳೆಯಬಹುದು. 4 ಕಾಳಾದರೂ ಸಿಗಲಿಕ್ಕಿಲ್ವೇ? ಸಿಕ್ಕಿದರೆ ಸಿಕ್ಕಿತು, ಇಲ್ಲವಾದರೆ ಇಲ್ಲ. ಕೊನೆಗೆ ತನಗೆ ನೆರವಾಗದ ಪ್ರಪಂಚದ ಮುಂದೆ 1 ದಿನವಾದರೂ ಮೀಸೆ ತಿರುವಿ ನಡೆಯಬಹುದಲ್ಲ ಎಂಬ ನಿರ್ಧಾರ. ಮಗಳೊಡನೆ ಸುದ್ದಿಯನ್ನು ಎತ್ತದೆ ದನಿಯರನ್ನು ನೋಡುತ್ತೇನೆಂದು ಮನೆಯಿಂದಿಳಿದು ಅಂಗಣಕ್ಕೆ ಸರಿದ. ನಿತ್ಯವೂ ಹೊರಬೀಳುವಾಗ ಸೊಂಟಕ್ಕೆ ಕತ್ತಿಯನ್ನು ಸಿಕ್ಕಿಸಿಕೊಂಡು ಹೋಗುತ್ತಿದ್ದವನು ಇಂದು ಬರಿದ ಅವಸರದಿಂದ ಹೊರಟು ಹೋದುದನ್ನು ಕಂಡು ಬೆಳ್ಳಿ ನಗುತ್ತಾ, ಅಪ್ಪ ಎಲ್ಲಿಗೆ ಹೊರಟೆ ಎಂದಳು. ಅವನಿಗೆ ಸಿಟ್ಟು ಬಂತು. ಹೊರಡುವ ಗಳಿಗೆಯಲ್ಲಿ ಎಲ್ಲಿಗೆ ಎಂಬ ಅವಲಕ್ಷಣದ ಮಾತು ಕೇಳಿಸಿತೆಂದು. ಆದರೆ ಬೆಳ್ಳಿಯ ಮೋರೆಯನ್ನು ನೋಡುತ್ತಾ ತುಸು ತಾಳ್ಮೆ ಬಂದು, ಎಲ್ಲಿಗಿಲ್ಲ ಎಂದು ಹಿಂದಕ್ಕೆ ಬಂದ. ಹೊರಟ ಮುಹೂರ್ತವೇ ಚೆನ್ನಾಗಿಲ್ಲವೆಂದು ತಿಳಿದ. ಅಂತೂ ಈ ಬಾರಿ ಹೋಗಿ ದನಿಯರನ್ನು ಬೇಡಿದರೂ ಸಫಲವಾಗದೆಂದು ಭೀತಿಯಾಯಿತು. 2 ಆವೃತ್ತಿಯೂ ನಿರರ್ಥಕವಾದುದು, 3ನೇ ಆವೃತ್ತಿ ಬೇರೆಯಾಗುತ್ತದೆ, 2ಆದುದು 3ಆಗುತ್ತದೆ ಎಂಬ ವಾಡಿಕೆಯ ಮಾತೇ ಇದೆ. ಧೈರ್ಯ ಕುಸಿದು ಚಿಂತೆಗೆ ಪ್ರಾರಂಭವಾಯಿತು. ಅವನ ಸಪ್ಪಗಿನ ಮೋರೆಯನ್ನು ಕಂಡು ಬೆಳ್ಳಿ ತೀರ ಸಮೀಪ ಬಂದು ಬೇಸರವಾಯಿತೆ. ನನಗೆ ತಿಳಿದಿರಲಿಲ್ಲ ನೀನು ಕೆಲಸಕ್ಕೆ ಹೋಗ್ತಿದ್ದಿ ಎಂದು. ಕತ್ತಿಯನ್ನು ಮರೆತು ಬಿಟ್ಟಿ ಎಂದು ಹಾಗೆ ಕೇಳಿದೆ. ಇನ್ನೆಂದಿಗೂ ನೀನು ಹೊರಡುವಾಗ ಎಲ್ಲಿಗೆಂದು ಕೇಳುವುದಿಲ್ಲ ಎಂದಳು. ಚೋಮ ನಿಟ್ಟುಸಿರೊಂದನ್ನು ತೆಗೆದು, ದೈವ ನನ್ನ ಹಣೆಯಲ್ಲಿ ಹಾಗೆ ಬರೆದಿದ್ದರೆ ಯಾರೇನು ಮಾಡಲು ಬಂದಿತು ಎಂದ. ಯಾವುದನ್ನು ಹಾಗೆ ಬರೆಯುವುದು? ಯಾವುದನ್ನೆಂದರೆ ನನ್ನ ಬೇಸಾಯದ ಆಸೆಯನ್ನು. ಅದು ಅಪ್ಪ, ಸುಮ್ಮನೆ ಇಲ್ಲದ ಚಿಂತೆಯನ್ನು ಕಟ್ಟಿಕೊಳ್ತಿದ್ದೀಯಲ್ಲ ನೀನು. ನಾವು ಹೊಲೆಯರಾಗಿ ಹುಟ್ಟಿ ನಮ್ಮ ಅಂತಸ್ತಿಗೆ ಮೀರಿದ ಆಸೆ ಹಿಡಿದರೆ ಹೇಗೆ? ಅದೃಷ್ಟ ಬೇಡವೆ? ಮುಖ್ಯ ಬೇಕು ಅದೃಷ್ಟ. ದೇವರು ಹಣೆಯಲ್ಲಿ ಬರೆದಿರಬೇಕು. ಗುರುವನೊಬ್ಬನ ಹಣೆಯಲ್ಲಿ ಬರೆದಿರಬೇಕೆಂದು ಕಾಣುತ್ತದೆ. ಅವನು ತನ್ನ ಜಾತಿಯನ್ನು ಬಿಟ್ಟರೂ ಬೇಸಾಯಗಾರನಾದ. ಅವನೊಬ್ಬನಾದರೂ ನಮ್ಮ ಕುಲದಲ್ಲಿ ಹುಟ್ಟಿದರೂ ಬೇಸಾಯದ ಋಣ ಪಡೆದ. ಗುರುವನ ಹೆಸರು ಚೋಮನಿಗೆ ರೋಮಾಂಚನ ಹುಟ್ಟಿಸಿತು. ಅವನು ತನ್ನ ಮಾತನ್ನು ಕೇಳದಿದ್ದ ಚಿಂತೆ ಬೇರೆ, ತಿರುಗಿ ತನ್ನ ಮನೆಗೆ ಮುಖ ತೋರಿಸದಿದ್ದುದೊಂದು ಸಿಟ್ಟು ಬೇರೆ, ತನ್ನ ಕಣ್ಮುಂದೆಯೇ ಅವನು ಬೇಸಾಯಗಾರನಾದನಲ್ಲ ಎಂಬ ಅಸೂಯೆ ಎಲ್ಲವೂ ಸೇರಿಕೊಂಡವು. ಇದರಿಂದಾಗಿ ತಿರುಗಿ ಅವನ ಮನಸ್ಸಿನ ಆಕ್ರೋಶ ಉರಿಯತೊಡಗಿತು. ಎಲ್ಲವನ್ನು ಇಂದೇ ನಿರ್ಣಯಿಸಿಬಿಡುತ್ತೇನೆ ಎಂಬ ಆವೇಶದಿಂದ ಹೊರಟ. ನೇರಾಗಿ ದನಿಯ ಮನೆಗೆ ಹೋಗಿ ಅಂಗಣದಲ್ಲಿ ನಿತ್ಯ ಕುಳಿತಿರುವ ಸ್ಥಾನದಲ್ಲಿಯೇ ಕುಳಿತ. ಇತ್ತೀಚೆಗೆ ಅವನ ಬರುವಿಕೆ ಹೋಗುವಿಕೆಗೆ ತೀರ ನಿಯಮ ತಪ್ಪಿದ್ದರಿಂದ ಬೆಳಿಗ್ಗೆ ಬಂದು ಕುಳಿತ ಚೋಮನನ್ನು ಕಂಡು ಸಂಕಪ್ಪಯ್ಯನವರಿಗೆ ತುಸು ಆಶ್ಚರ್ಯವಾಯಿತು. ಏನು ಚೋಮ, ಬಹಳ ಅಪೂರ್ವದ ಭೇಟಿಯನ್ನು ಕೊಟ್ಟೆ ಎಂದು ಚೇಷ್ಟೆ ಮಾಡಿದರು. ಬಂದ ವೇಳೆ ಎಷ್ಟು ಮಟ್ಟಿಗೆ ಅನುಕೂಲವೋ ಎಂದು ಅವನಿಗೆ ತಿಳಿಯದಾಯಿತು. ಅವನು ಮಾತನಾಡದೆ ಮೌನದಿಂದ ಕುಳಿತುದನ್ನು ಕಂಡು, ಏನನ್ನು ಕೇಳಲಿಕ್ಕೆ ಬಂದೆ ಅಥವಾ ಮನೆ ಕೆಲಸ ಮಾಡಲಿಕ್ಕೆ ಬಂದವನು? ಚೋಮ ಮೌನ. ಮಾತನಾಡು. ಇನ್ನೂ ನಿನ್ನಿಂದೇನು ಕೆಲಸವಾಗ್ತದಂತೆ? ನೀನು ಗಳಿಗೆ ಲೆಕ್ಕ ಮಾಡುವವನು.
ಅಂತೂ ಬಂದು ಹೋಗುತ್ತಾ ಇದ್ದು ಬಿಡು. ಸಾಯಂಕಾಲದ ಸಮಯ ಮಾತ್ರ ಬರಬೇಡ. ಸುಮ್ಮನೆ ಹೇಳೋದು ಸಾಯಂಕಾಲದ ವೇಳೆ ಬರಬೇಡ ಅಂಥೇಳಿ. ನಿನಗೆ ಸಾಯಂಕಾಲವೇನು ಬೆಳಗ್ಗೇನು? ಚೋಮ, ನಿನ್ನ ಮಗಳು ಕೊನೆಗೂ ಸಾಲ ತೀರಿಸಿ ಬಂದಳೋ ಇಲ್ಲ ಇನ್ನಷ್ಟು ಹೆಚ್ಚಿಸಿಕೊಂಡು ಬಂದಳೋ? ದೇವರ ದಯೆಯಿಂದ ಎಲ್ಲ ತೀರಿಸಿ ಬಂದಳು. ಆಯ್ತಲ್ಲ, ಒಂದು ವಿಷಯದಲ್ಲಿ ನಿಶ್ಚಿಂತೆ. ಅದಾಯಿತು. ಇನ್ನೊಂದು ಮಾತ್ರ ದನಿಯರನ್ನು ಕೇಳುವ ಅಂತ ಬಂದೆ. ಮೊದಲು ಒಂದಂತೆ ಅಂದರೆ ಈ ಬಡವನ ಬಾಯಿಗೆ ಮಣ್ಣು. ಏನು ಮಾಡ್ತೀರಿ? ನಿಮ್ಮ ಒಕ್ಕಲು ಆಸೆ ಮಾಡಿ ಸಾಯಬೇಕೆನ್ನುತ್ತೀರಾ? ಏನು ಸಂಗತಿ ಅಂತ ಹೇಳಬಾರ್ದೆ? ಈ ವಕಾಲತ್ತು ರಂಗುಗಳೆಲ್ಲ ಯಾಕೆ? ಯಾವುದು? ಗೇಣಿಗೆ ಭೂಮಿ ಕೇಳಲಿಕ್ಕೆ ಬಂದದ್ದೋ? ಅದೇ. ಸಂಕಪ್ಪಯ್ಯನವರ ಮುಖ ಆಗ ವಿರಸಗೊಂಡಿತು. ಚೋಮ, ನಿನಗೆ ಕೊಡಬಾರದೆಂದು ನನಗೆ ಮನಸ್ಸಿನಲ್ಲಿಲ್ಲ. ಊರಿನವರು ಮಾಡದ ಕೆಲಸಕ್ಕೆ ನಾನು ತಯಾರಿಲ್ಲ. ಇನ್ನು ಅಂಥದ್ದಾಗಬೇಕಾದ್ರೆ ನಮ್ಮಮ್ಮ ಸಾಯಬೇಕು. ಅವಳಿರುವ ತನಕ ನೀನು ಆ ಸುದ್ದಿಗೆ ಬರಬೇಡ. ತಾನು ಬೇಸಾಯಗಾರನಾಗಬೇಕೆಂದು ತನ್ನ ದನಿಯರ ತಾಯಿಯ ಸಾವನ್ನೆಂದಾದರೂ ಆತ ಬಯಸುವನೆ. ನಿರಾಶೆಯಿಂದ ಮರಳಿದ. ಆ ದಿನವೆಲ್ಲ ಒಂದು ಕಾಳು ಅನ್ನವನ್ನೂ ಸಹ ಅವನು ಮುಟ್ಲಿಲ್ಲ. ಬೆಳ್ಳಿಯು ಇನ್ನು ಮುಂದೆ ಈ ವ್ಯರ್ಥ ಆಸೆಯನ್ನು ಹಿಡಿದು ಕೊರಗಬೇಡವೆಂದು ಬಲವಾಗಿ ಹೇಳಿದ್ದು. ಅದರಿಂದ ಮನಸ್ಸಿಗೆ ಸಮಾಧಾನವಾಗ್ತದೆಯೇ? ತಳಮಳದಿಂದ ತಿರುಗಿ ತೇಲಾಡತೊಡಗಿದ. ಮರುದಿವಸ ಇನ್ನೊಂದು ವಿಚಿತ್ರ ಪ್ರಸಂಗ ನಡೆಯಿತು. ಅವನು ತನ್ನೆರಡು ಮಕ್ಕಳನ್ನು ತುಸು ದೂರದಲ್ಲಿದ್ದ ಒಂದು ತೋಡಿಗೆ ಸ್ನಾನ ಮಾಡಿಸಲು ಒಯ್ದ. ನಿತ್ಯ ತಮ್ಮಂದಿರನ್ನು ಮೀಸುವ ಕೆಲಸ ಬೆಳ್ಳಿಯದು. ಹಾಗೆ ಮೀಸುವಂತ ಪ್ರಾಯ ಮೀರಿದೆ. ಆದರೆ ತಾಯಿ ಸತ್ತ ಮಕ್ಕಳೆಂದು ಬೆಳ್ಳಿಯು ಹೆಚ್ಚಿನ ಅಕ್ಕರೆಯನ್ನು ತೋರಿಸುತ್ತಿದ್ಳು. ಇಂದು ಮನೆಗೆಲಸ ತುಂಬ ಇದ್ದುದರಿಂದ ತಂದೆಯನ್ನು ಕಳುಹಿಸಿಕೊಟ್ಲು. ಚೋಮನ ಹಿಂದೆ ಮಕ್ಕಳಿಬ್ಬರೂ ಕೂಗುತ್ತಾ ಕುಣಿಯುತ್ತಾ ನಡೆದ್ರು. ನೀರಿನ ತೋಡು ಬಂತು. ಚೋಮನು ಮಕ್ಕಳನ್ನು ನಿಲ್ಲಿಸಿಬಿಟ್ಟು ಅವರ ತಲೆಗೆ ನೀರು ಹಾಕಿ ಎಣ್ಣೆಯ ಜಿಡ್ಡನ್ನು ಉಜ್ಜಲು ಏನೋ ಸೊಪ್ಪನ್ನು ತರಲು ಹೋದ. ದೊಡ್ಡ ಹಳ್ಳವದು. ಹಳ್ಳದ ಮೇಲಣ ಬದಿಯಲ್ಲಿ ಊರಿನ ಎಷ್ಟೋ ಮೇಲು ಜಾತಿಯವರು ಬಟ್ಟೆ ಒಗೆಯುತ್ತಿದ್ದರು. ಕೆಲವು ಹುಡುಗರು ನೀರಲ್ಲಿ ಆಡ್ತಾ ಇದ್ರು. ಕಾಳ ನೀಲರಿಗೆ ನೀರಿಗಿಳಿಯುವ ಮನಸ್ಸಾಯಿತು. ತಂದೆಯ ಆಗಮನಕ್ಕೆ ಕಾಯದೆ ನೀರಲ್ಲಿಳಿದು ನೀರನ್ನು ಬಡಿದು ಚಿಮ್ಮಿಸತೊಡಗಿದ್ರು. ಮಕ್ಕಳ ಪಾಲಿಗೆ ನೀರಾಟವೆಂದ್ರೆ ಹೆಂಡ ಕುಡಿದಂತೆ. ಉತ್ಸಾಹವೇರಿದಂತೆ ಹೆಚ್ಚೆಚ್ಚು ಮುಂದಕ್ಕೆ ನಡೆದ್ರು. ಈಜಾಡಲು ಕಲಿತವರಾದುದರಿಂದ ಒಬ್ಬರು ಇನ್ನೊಬ್ಬರನ್ನು ಅಟ್ಟುವುದು, ಮುಳುಗುವುದು, ತಪ್ಪಿಸಿಕೊಳ್ಳುವುದು ಇವುಗಳ ಕೋಲಾಹಲ ನಡೆಯಿತು. ನಿತ್ಯವೂ ಹೀಗೆ ಆಡುತ್ತಿದ್ದವರೇ. ಆದರೆ ಇಂದು ದುರ್ದೈವದಿಂದ ನೀಲ ಕೈಸೋತು ಮುಳುಗಿದ. ಕಾಳನಿಗೆ ಭೀತಿಯಾಗಿದೆ. ದಂಡೆಗೆ ಬಂದು ಕೂಗತೊಡಗಿದ. ದೂರದಿಂದ ಚೋಮನಿಗೂ ಕೂಗು ಕೇಳಿಸಿತು. ಆತ ಧಾವಿಸಿ ಬಂದ. ಬರುವಾಗ ಕಾಲು ಎಡವಿ ಬಿದ್ದು ತಟ್ಟನೆ ಎದ್ದು ಬರಲು ಸಮಯ ಹಿಡಿಯಿತು. ಇತ್ತ ತೋಡಿನ ಮೇಲ್ಭಾಗದಲ್ಲಿದ್ದವರು ಓಡಿ ಬಂದರು. ಒಬ್ಬ ಬ್ರಾಹ್ಮಣ ತರುಣ ಧಾವಿಸಿ ನೀಲನನ್ನು ಎಳೆದು ತರಲು ಮುಂದುವರಿದ. ಅವನ ಹಿರಿಯರು ಅವನನ್ನು ತಡೆದರು. ಅವನು ಹೊಲೆಯನಲ್ಲವೇ ಎಂದು ಬೆದರಿಸಿದರು. ತರುಣನು ತಳಮಳಿಸಿ ನಿಂತ. ಕಾಲೆಡವಿ ಬಿದ್ದ ಚೋಮ ಎಲ್ಲವನ್ನೂ ಕಂಡ. ಆದರೆ ಸಂಗತಿ ಏನೆಂದು ತಿಳಿಯದಾದ. ನೀಲ ಎಲ್ಲರ ಕಣ್ಣೆದುರಿನಲ್ಲಿ ಮುಳುಗಿದ. ಕೊನೆಯ ಬಾರಿಗೂ ಮುಳುಗಿಬಿಟ್ಟ. ಚೋಮ ಓಡಿ ಬರುವಾಗ ಎಲ್ಲವೂ ಮುಗಿದಿತ್ತು. ಎಲ್ಲರ ಕಣ್ಣೆದುರಿಗೆ ಆ ಬಾಲಕನು ನೀರಲ್ಲಿ ಒಂದಾವೃತ್ತಿ ಅದೃಶ್ಯವಾಗಿ ಬಿಟ್ಟ. ಚೋಮನು ಎಲ್ಲವನ್ನೂ ನೋಡಿ ಬೊಬ್ಬಿಡತೊಡಗಿದ. ಸ್ವತಃ ಈಜುಬಾರದು. ಆಗ ಬ್ರಾಹ್ಮಣ ತರುಣ ನೀರಿನಲ್ಲಿ ಧುಮುಕಿದ. ಇತರರು ಅವನನ್ನು ತಡೆಯಲು ಯತ್ನಿಸಿ ಹತಾಶರಾಗಿ ನಿಂತರು. ನೀಲನ ಶವವೇನೋ ಮೇಲಕ್ಕೆ ಬಂದಿತು. ಪ್ರಾಣವಿರಲಿಲ್ಲ. ಆ ತರುಣ ಮುಖವನ್ನು ತಗ್ಗಿಸಿಕೊಂಡು ಹೊರಟು ಹೋದ. ಚೋಮನ ಬಾಯಿಯಿಂದ ಸೊಲ್ಲು ಹೊರಡಲಿಲ್ಲ. ಚೋಮನಿಗೆ ಹೊಲೆಯನ ಬಾಳ್ವೆಯ ಹುಣ್ಣು ಎಂಥದೆಂಬುದು ಆಗ ಸಂಪೂರ್ಣ ಅನುಭವವಾಯಿತು. ಶವವನ್ನು ಹೊತ್ತು ಮನೆಗೆ ತಂದ. ಒಂದು ದಿವಸದ ತನಕವೂ ಪೊಲೀಸರು ಬರುವ ತನಕವೂ ಅದನ್ನು ಮನೆಯಲ್ಲಿರಿಸಬೇಕಾಯಿತು. ಹಲವರು ಶವವನ್ನು ಕಾಣಲು ಬಂದರು. ಸಂಕಪ್ಪಯ್ಯನವರಿಗೆ ಆ ಸುದ್ದಿಯೂ ಮುಟ್ಟಿತು. ಅವರೂ ಬಂದರು. ಚೋಮನು ಶವವನ್ನಿರಿಸಿಕೊಂಡು ಮನೆಯ ಕದವನ್ನು ಮುಚ್ಚಿ ಯಾರ ಕಣ್ಣಿಗೂ ಬೀಳದಂತೆ ಕುಳಿತುಕೊಂಡ. ಹೊರಗಿಂದ ಕೂಗಿದರು, ಕರೆದರು. ಮಾತಿಲ್ಲ, ಕತೆಯಿಲ್ಲ. ಬೆಳ್ಳಿ ಮಾತ್ರ ಗೊಳೋ ಎಂದು ಅಳತೊಡಗಿದಳು. ಅತ್ತರೆ ಈ ಮಗುವನ್ನು ತಿಂದಂತೆ ಎಂದು ಆಣೆ ಮಾಡಿದ. ಆ ರಾತ್ರಿ ಪೊಲೀಸರು ಬಂದು ತನಿಖೆ ಮಾಡಿ ಹೋದರಂತೆ. ಶವ ಯಾರ ಕಣ್ಣಿಗೂ ಬೀಳದಂತೆ ಮಣ್ಣುಗೂಡಿತು. ಮರು ಬೆಳಿಗ್ಗೆ ಚೋಮ ದುಡಿಯನ್ನು ಬಾರಿಸುತ್ತಿದ್ದನಂತೆ. ವಯಸ್ಸು ಮೀರುತ್ತಾ ಬಂದುದರಿಂದ ಚೋಮನಿಗೆ ಸಂಸಾರ ಭಾರವಾಗಬಹುದೆಂಬುದರಿಂದಲೋ ಏನೋ ಸಾವು ಸೋಲುಗಳು ಸೇರಿ ಅವನ ಭಾರವನ್ನು ತಗ್ಗಿಸುತ್ತಿವೆ. ಮನಸ್ಸಿನ ಭಾರ ಮಾತ್ರ ಹೆಚ್ಚುತ್ತಿದೆ. ಈ ವರ್ಷ ನೀಲ, ಕಳೆದ ವರ್ಷ ಚನಿಯ, ಮುಂದಿನ ವರ್ಷ ಯಾರ ಸರಿದೆಯೋ. ದೈವ ನನ್ನನ್ನು ಒಯ್ದಿದ್ದರೆ ಯಾವ ತೊಂದರೆಯೂ ಇಲ್ಲ ಎಂದು ತನ್ನಷ್ಟಕ್ಕೆ ಚೋಮ ಅಂದುಕೊಳ್ಳುತ್ತಾನೆ. ಅವನೀಗ ಯಾವುದೊಂದು ಕೆಲಸಕ್ಕೂ ಹೊರಗೆ ಹೋಗುವುದಿಲ್ಲ. ಮನೆಯಲ್ಲೇ ಕುಳಿತು ಗಳಿಗೆಯ ಲೆಕ್ಕ ಹಾಕುತ್ತಿರುತ್ತಾನೆ. ಮನಸ್ಸು ಬಂದರೆ ದುಡಿಯನ್ನು ಬಾರಿಸುತ್ತಾ ಕುಳಿತುಕೊಳ್ಳುತ್ತಾನೆ. ವೇಳೆ ಅವೇಳೆಗಳು ಎರಡೂ ಅವನ ಪಾಲಿಗೆ ಸರಿಯೇ.
ಬೆಳ್ಳಿಯೂ ತೀರಾ ನಿರುತ್ಸಾಹಗೊಂಡಿದ್ದಾಳೆ. ಕೆಲಸಕ್ಕೆ ಹೋದರೆ ಹೋದ್ಲು, ಇಲ್ಲವಾದರೆ ಇಲ್ಲ. ಊಟದ ವಿಚಾರದಲ್ಲೂ ಹಾಗೆ. ಉಲ್ಲಾಸವಾದರೆ ತಂದ ಅಕ್ಕಿ, ಉಳಿದಿದ್ರೆ ಅಡುಗೆ ಊಟ, ಇಲ್ಲವಾದರೆ ಅದು ಇಲ್ಲ. ಉಳಿದೊಬ್ಬ ಕಾಳ. ಹಸಿವೆ ಆಯಿತಂದರೆ ದನಿಯರ ಮನೆಯ ಹಿತ್ತಿಲಲ್ಲಿ ಅತ್ತಿತ್ತ ತಿರುಗಾಡುತ್ತಾನೆ. ಯಜಮಾನಿ ಮರುಕಗೊಂಡು ಏನಾದರೂ ತಿಂಡಿ ತಿನಿಸನ್ನು ಕೊಡ್ತಾಳೆ. ಅವನು ತಿಂತಾನೆ. ತಿಂದು ಮಿಕ್ಕಿದ್ರೆ ಅಕ್ಕನಿಗೆ ತಂದು ಕೊಡ್ತಾನೆ. ಇದೇ ರೀತಿ ಕೆಲವು ದಿನಗಳು ಸಂದುವು. ಬೆಳ್ಳಿಯ ಮನಸ್ಸು ತಿರುಗಿ ಪೂರ್ವದ ಲಘುತನ ಗಳಿಸುತ್ತಾ ಬಂದಿತು. ಅತ್ತು ಮುಗಿಯುವುದುಂಟೆ, ಇನ್ನೆಷ್ಟು ಅಳ್ಳಿಕ್ಕಿದೆಯೋ ಎನ್ನುತ್ತಾಳೆ ಅವಳು. ಒಂದೆರಡು ದಿವಸಗಳಲ್ಲೇ ಬಲವಾದ ಮಳೆಯು ಬಡಿಯತೊಡಗಿತು. ಸಂಕಪ್ಪಯ್ಯನವರು ತಾವೇ ಚೋಮನ ಗುಡಿಸಲಿಗೆ ಬಂದರು. ಹೊರಗಿನಿಂದ ಚೋಮ ಒಳಗಿದ್ಯಾ ಎಂದು ಕರೆದರು. ಚೋಮನ ಕಿವಿಗೆ ಆ ಸ್ವರ ಬೀಳುತ್ತಲೇ ಹೊರಕ್ಕೆ ಬಂದ. ಹೇಗಿದ್ದೀಯಾ ಎಂದು ಕೇಳಲು, ಇದ್ದೇನೆ ಬುದ್ಧಿ ಎಂದ. ಚೋಮ, ಹುಷಾರಾಗಿದ್ದರೆ ಹೂಡಲು ಬಂದು ಬಿಡು ಏನು ಎಂದರು. ಚೋಮನ ಬಾಯಿಯಿಂದ ಹೆಚ್ಚಿಗೆ ಮಾತು ಹೊರಡಲಿಲ್ಲ. ಆಯಿತು ಎಂದ. ನೀಲನ ಮರಣದಿಂದ ಅಡ್ಡಹಾದಿಯನ್ನು ಹಿಡಿದ ಅವನ ಮನಸ್ಸು ಈಗ ತಿರುಗಿ ಪೂರ್ವದ ವಿಚಾರ ಸರಣಿಯನ್ನು ಅನುಸರಿಸಿತು. ತಾನು ಬೇಸಾಯಗಾರನಾಗುವ ಆಸೆ ಈ ವರ್ಷ ನೆರವೇರಲೇಬೇಕು ಎಂದು ನಿರ್ಧರಿಸಿದ. ತಾನು ಮುಂದಿನ ಮಳೆಗಾಲವನ್ನು ಕಾಣಲು ಬದುಕುವಂತಿಲ್ಲವೆಂದು ಅವನ ಕಿವಿಯಲ್ಲಿ ಯಾರೋ ಹೇಳುತ್ತಿರುವಂತೆ ಕಾಣಿಸುತ್ತಿತ್ತು. ಎಲ್ಲವೂ ಅವಸರದಿಂದಲೇ ನಡೆಯಬೇಕಾಗಿದೆ, ಇಂದಾಗದ್ದು ಎಂದೂ ಆಗದು ಎಂದು ಮೇಲಿಂದ ಮೇಲೆ ವಿಚಾರಕ್ಕೆ ತೊಡಗಿದ. ಹೀಗಿದ್ದ ಹಾದಿಯಲ್ಲಿ ಮುಳ್ಳುಗಳೇ. ಸಂಕಪ್ಪಯ್ಯನವರ ಮನೆಯ ಮುಂದೆ ಪ್ರಾಣ ಬಿಟ್ಟರೂ ಅವನ ಆ ಬೇಡಿಕೆ ಪೂರ್ಣಗೊಳ್ಳುವಂತಿಲ್ಲ. ತಾನು ಹೊಲೆಯನಾಗಿರುವಷ್ಟು ದಿನ ಬೇಸಾಯಗಾರನಾಗಲಾರೆ ಎಂಬುದು ಖಂಡಿತ. ಅದೇ ಸಮಯ ಗುರುವನ ಯೋಚನೆಯೂ ಬಂದಿತು. ಅವನ ಮೇಲೆ ತಿರುಗಿ ಕೋಪ ಜ್ವಲಿಸುವ ಬದಲು, ಅಸೂಯೆ ಕೆರಳುವ ಬದಲು ಅವನಂತೆ ತಾನೂ ಆಗಬಾರದೆ ಎಂಬ ಮನಸ್ಸಾಯಿತು. ಕುಲದ ದೇವರನ್ನು ನಂಬಿ ತನ್ನ ಆಸೆ ಕೈಗೂಡದ ಮೇಲೆ ಪಾದ್ರಿಯ ದೇವರನ್ನು ನಂಬಿದ್ರೇನು ಹಾನಿ? ಈ ಯೋಚನೆ ಮೊಳೆತುದೇ ತಡ ನಿಮಿಷದಲ್ಲಿ ಬೇರು ಕೊಂಬೆಗಳನ್ನು ಬಿಟ್ಟು ಅದು ಬಲವಾದ ಮರವಾಯಿತು. ನೀಲನ ಸಾವಿನ ಸ್ಮರಣೆಯೂ ಅವನಿಗೆ ತಪ್ಪಿರಲಿಲ್ಲ. ಆಗ ಬ್ರಾಹ್ಮಣರ ತರುಣನನ್ನು ತಡೆದ ನಿಷ್ಕರುಣೆಯ ಚಿತ್ರ ತಿರುಗಿ 10 ಪಾಲು ತೀಕ್ಷ್ಣ ಬಣ್ಣಗಳಿಂದ ಅವನ ಕಣ್ಣೆದುರು ನಿಂತಿತು. ತಾನು ಹೊಲೆಯನಾಗಿರದೆ ಇನ್ನಾವ ಸುಟ್ಟ ಜಾತಿಯವನಾಗಿದ್ದರೂ ತನ್ನ ನೀಲ ಬದುಕುತ್ತಿದ್ದ ಎಂದು ಅನಿಸಿತು. ಹೊಲೆಯರ ಕುಲದೇವರಿಗೂ ಬೇಡವಾದ ಕುಲವೆಂದು ಹೇಳಿದ. ತನ್ನಂಥವರನ್ನು ಈ ದೇವರು ಹುಟ್ಟಿಸಬೇಕೇಕೆ? ಈಗ ಪ್ರಾಣವನ್ನು ಹಿಂಡಬೇಕೇಕೆ ಎಂದುಕೊಂಡ. ಇನ್ನು ಬೇಡ, ಈ ಊರಿನ ದೇವರ ತಂಟೆಯೇ ಬೇಡ. ತನಗಿನ್ನು ಕ್ರಿಸ್ತ ದೇವರು, ಮಗ ಗುರುವನನ್ನು ಬೇಸಾಯಗಾರನನ್ನಾಗಿ ಮಾಡಿದ ದೇವರು ಎಂಬುದಾಗಿ ನಿರ್ಧರಿಸಿದ. ಇದೇ ಪ್ರಸ್ತಾಪವನ್ನು ಮಗಳೊಡನೆ ಹೇಳಿದ. ಈ ವಿಷಮಾವಸ್ಥೆಯಲ್ಲೂ ಬೇಸಾಯಗಾರನಾಗುವ ಹಠ ತಂದೆಯ ಮನಸ್ಸಿನಿಂದ ಮಾಯದಿದ್ದುದನ್ನು ಕಂಡು ಅವಳು ಆಶ್ಚರ್ಯಗೊಂಡಳು. ಇತ್ತ ಅವಳ ಮನಸ್ಸು ಸಹ ಗುರುವನನ್ನು ಕಾಣಲು ಹಂಬಲಿಸುತ್ತಿತ್ತು. ಅವನಾದರೂ ಬಳಿಯಲ್ಲಿರುತ್ತಿದ್ದರೆ ಸತ್ತವರ ಸ್ಥಾನವನ್ನು ತುಂಬುತ್ತಿದ್ದ, ತಂದೆಯ ಮುಪ್ಪಿನಲ್ಲಿ ನೆರವಾಗುತ್ತಿದ್ದ ಎಂದು ಯೋಚಿಸತೊಡಗಿದಳು. ಆದರೆ ಕೃಷ್ಣನಾದ ಅವನನ್ನು ತಾವು ತಿರುಗಿ ಸೇರಲು ಅವನಂತೆ ಕೃಷ್ಣನಾಗಬೇಕಾಗುತ್ತದೆ. ತಮಗಿನ್ನೂ ಯಾವ ದೇವರಾದರೇನು ಎಂದು ತೋರಿತು. ಮರುಕ್ಷಣ ಹಾಳು ಮನ್ವೇಲನ ಹಂಬಲವೂ ಬಂತು. ಅವಳ ವಿಲಾಸಿ ಜೀವನದ ಆಸೆಯು ತಿರುಗಿ ಮೊಳೆಯಿತು. ಒಮ್ಮೊಮ್ಮೆ ತನ್ನ ಕನಸಿನಲ್ಲಿ ತಾನು ಮನ್ವೇಲನ ಮಡದಿಯಾಗುವೆನೆಂದು ಚಿತ್ರಿಸಿಕೊಂಡಳು. ಗುರುವನು ಮಾರಿಯ ಪತಿಯಾಗಲಿಲ್ಲವೇ? ತಂದೆಯ ಬಳಿಗೆ ಬಂದು ಆಕೆ ಅಂಜುತ್ತಾ, ನಾವಿನ್ನು ಪಾದ್ರಿ ಮತಕ್ಕೆ ಸೇರಿದರೇನಂತೆ, ಆಗಲಾದರೂ ನಿನಗೆ ನೇಗಿಲಿನ ಯೋಗ ಬಂದೀತು ಎನ್ನುವಾಗ ಅವನ ಮನಸ್ಸು ಅದೇ ಒಲವಿನಿಂದ ಹರಿಯುತ್ತಿತ್ತು. ಎಲ್ಲ ಕೈಬಿಟ್ಟ ಮೇಲೆ ಅದಾದರೆ ಅದು. ಚೋಮನ ನಿರ್ಧಾರವೂ ಈಗ ಗಟ್ಟಿಯಾಯಿತು. ಅವನನ್ನು ತಡೆಯಬಹುದಾದ ಬೆಳ್ಳಿಯೇ ಅವನಿಗೆ ಅನುಕೂಲವಾಗಿ ನಿಂತಳು. ಹಾಗಾದರೆ ತಾನಿನ್ನು ಮೊದಲಿನ ಪಾದ್ರಿಯನ್ನು ಕೇಳಿ ಗೇಣಿಗೆ ಭೂಮಿಯನ್ನು ನಿಶ್ಚಯಿಸಿಕೊಂಡು ಬರುತ್ತೇನೆಂಬುದಾಗಿ ನಿರ್ಧರಿಸಿದ. ಅದೇ ನಿಶ್ಚಯದಿಂದ ಹಾಗಿದ್ದರೆ ತಾನೂ ಆ ಪಾದ್ರಿಗಳ ಹತ್ತಿರ ಹೋಗಿ ಬರಲೇ ಎಂದು ಕೇಳಿದ. ಬೆಳ್ಳಿಯು ಅವನ ಈ ಯೋಚನೆಯನ್ನು ಪ್ರೋತ್ಸಾಹಿಸುವ ಬದಲು, ಅಪ್ಪ, ಹೋದವರು ಹೋದರು, ಇದ್ದವರ ಮೇಲೂ ನಾವು ಮುನಿದಿರಬೇಕೇ ಎಂದಳು. ಚೋಮನಿಗೆ ಏನೆಂದು ಅರ್ಥ ಹೊಳೆಯಲಿಲ್ಲ. ಬೆಳ್ಳಿಯು ತಿರುಗಿ, ಅಪ್ಪ, ಗುರುವಣ್ಣನನ್ನು ಕರೆದುಕೊಂಡು ಬರಬಾರ್ದೇಕೆ? ಅವನು ಚೆನ್ನಾಗಿದ್ದರೆ ಅವನ ಜೊತೆಯಲ್ಲೇ ನಾವು ಇದ್ದು ಬಿಡುವ. ನಿನ್ನ ಆಸೆಯೂ ಕೂಡಿ ಬಂದ ಹಾಗೆ ಆಗುತ್ತದೆ ಎಂದಳು. ಮಗಳ ಯೋಚನೆಯು ಯುಕ್ತವಾದುದೆಂದು ತೋರಿತು. ಪಾದ್ರಿಯ ಬಳಿಗೆ ಹೋಗುವ ಬದಲು ಗುರುವನನ್ನು ಕಾಣುವ ನಿರ್ಧಾರ ಮಾಡಿದ. ಈ ನಿರ್ಧಾರವಾಗುತ್ತಿರುವ ಗಳಿಗೆಯಲ್ಲೇ ಮನ್ಮೇಲನ ಸವಾರಿಯು ಅಂಗಳಕ್ಕೆ ಬಂದಿತು. ಆತ ಚೋಮ ಎಂದು ಕೂಗಲು ತಂದೆ ಮಕ್ಕಳಿಬ್ಬರು ಹೊರಕ್ಕೆ ಬಂದರು. ಬೆಳ್ಳಿಯ ಎದೆಯು ನಡುಗಲಾರಂಭಿಸಿತು. ಮೆಲ್ಲನೆ ಆಕೆ ಒಳಕ್ಕೆ ಹೋದಳು. ಚೋಮ ಅವರನ್ನು ಕಂಡು, ನೀವೇಕೆ ಇಲ್ಲಿಗೆ ಬಂದಿರಿ? ನಿಮ್ಮ ಸಾಲವೆಲ್ಲ ಮುಗಿಯಿತು, ಅಲ್ಲದೆ ಇನ್ನೇನು ಕೆಲಸ ನನ್ನಲ್ಲಿ ಉಳಿದಿಲ್ಲ ಎಂದ. ನಾನು ಅದಕ್ಕೆ ಬಂದವನಲ್ಲ, ಈ ಊರಿಗೆ ಬರುವಂಥ ಕೆಲಸವಿತ್ತು, ಅಲ್ಲದೆ ಯಾರೋ ಅಂದರು, ಇನ್ನು ಕಿರಿಯ ಹುಡುಗ ತೀರಿಕೊಂಡ ಎಂದು.
ಪಾಪ ವಿಚಾರಿಸಿಕೊಂಡು ಹೋಗುವ ಎಂದು ಬಂದೆ. ಅಯ್ಯೋ ದೇವರೇ, ನೀವು ಸತ್ತವರ ಸುದ್ದಿ ಯಾಕೆ ಎತ್ತುತ್ತೀರಿ? ಎಷ್ಟೆಷ್ಟು ದಿನ ನಮ್ಮೊಟ್ಟಿಗೆ ನೀರಿನ ಋಣವಿದೆಯೋ ಅಷ್ಟು ದಿನ ನಮ್ಮ ಜೊತೆಯಲ್ಲಿ ಅವರಿದ್ದರು. ಅದು ಕಳೆಯಿತೆಂದರೆ ಅವರಷ್ಟಕ್ಕೆ ಅವರು, ನಮ್ಮಷ್ಟಕ್ಕೆ ನಾವು. ಅದು ನಿಜ, ಮುಖ್ಯ. ಎಲ್ಲವೂ ಅದೃಷ್ಟ ನೋಡು, ಎಲ್ಲವೂ ದೈವಚಿತ್ತ. ಹೌದು ಚೋಮ, ನಾನು ಬರುತ್ತಾ ಕೊಕ್ಕಡದಿಂದ ಬಂದೆ. ನಿನ್ನ ಮಗ ಅಲ್ಲಿ ಸಾಗುವಳಿ ಮಾಡಿಕೊಂಡಿರುವುದು ತಿಳಿದಿದೆಯಲ್ಲ? ನಿಮ್ಮನ್ನೆಲ್ಲ ನೋಡುವ ಆಸೆಯಾಗುತ್ತದೆ, ಬರಲೇ ಎಂದು ಕೇಳಿದ್ದಾನೆ. ನಾನು 1-2 ದಿವಸದಲ್ಲಿ ಹೋಗ್ತೇನೆ. ಏನಾದರೂ ಹೇಳಬೇಕೆ? ಬೆಳ್ಳಿಯು ಒಳಗೆ ನಿಂತು ಮಾತನ್ನು ಕೇಳುತ್ತಾ ನಿಂತವಳು ಗುರುವನ ಹೆಸರನ್ನು ಕೇಳುತ್ತಲೇ ಹೊರಕ್ಕೆ ಬಂದಳು. ಮನ್ಮೇಲ ಅವಳನ್ನು ಕಂಡು ನಕ್ಕ. ಬೆಳ್ಳಿಯೂ ನಕ್ಕಳು. ಕೂಡಲೇ ನಗುವನ್ನು ಬಿಗಿ ಹಿಡಿದು ತಲೆಯನ್ನು ತಗ್ಗಿಸಿ ಕಾಲು ಬೆರಳುಗಳಿಂದ ನೆಲವನ್ನು ಕೆರೆಯುತ್ತಾ, ಅಪ್ಪ, ಹಾಗಾದರೆ ಹೋಗಿ ಗುರುವಣ್ಣನನ್ನು ಕರೆದುಕೊಂಡು ಬಾ. ನಾವು 1-2 ದಿವಸ ಅಲ್ಲಿದ್ದು ಮುಂದೆ ಇಲ್ಲಿ ಋಣವನ್ನು ಮುಗಿಸಿ ಹೊರಡುವ. ಮನ್ಮೇಲ ಅವರ ಮನಸ್ಸಿನ ಲಹರಿಯನ್ನು ತಿಳಿದುಕೊಂಡು, ಚೋಮ, ನಿನ್ನ ಮಗನನ್ನು ನೀನು ಸೇರಿ ಕೊಕ್ಕಡದಲ್ಲಿ ಏಕೆ ಸುಖವಾಗಿರಬಾರದು ಎಂಬುದಾಗಿ ಹೇಳಿದ. ಅದನ್ನೇ ವಿಚಾರ ಮಾಡುತ್ತಿದ್ದೇನೆ. ಇನ್ನು ನಮಗೆ ಅವನೊಬ್ಬನೇ ಊರುಗೋಲು. ಅವನೊಡನೆ ನಾವು ಜಗಳವಾಡುವುದು ಸರಿಯಲ್ಲ. ಆದರೆ ಅವನೊಂದಿಗೆ ನೀವು ಇರುವುದಾದರೆ ನಿಮ್ಮ ಜಾತಿಯವರು ಏನಂದಾರು? ಸೇರೆಗಾರರೇ, ನಾವಿನ್ನು ಪಾದ್ರಿ ಮತ ಸೇರುವುದೆಂದು ಮಾಡಿದ್ದೇವೆ ಎಂದಳು ಬೆಳ್ಳಿ. ಮನ್ವೇಲ ನಕ್ಕನು. ಮರುದಿನವೇ ಚೋಮ ತನ್ನ ಮಗನನ್ನು ಕರೆಯಲು ಕೊಕ್ಕಡಕ್ಕೆ ಹೊರಡುವುದೆಂದು ನಿಷ್ಕರ್ಷೆಯಾಯಿತು. ಮುಂದಿನ ಮುಂಜಾನೆಯೇ ಬೆಳ್ಳಿ ಎದ್ದು ಪಯಣ ಹೊರಡಲಿರುವ ತನ್ನ ತಂದೆಯ ಸಲುವಾಗಿ ಗಂಜಿಯನ್ನು ಬೇಯಿಸಿದಳು. ಕಾಡಿಗೆ ಹೋಗಿ ಆ ಗಡ್ಡೆ ಈ ಗಡ್ಡೆ ಎಂದು ಕೆಲವು ಗೆಡ್ಡೆಗಳನ್ನು ತಂದು ಬೇಯಿಸಿ ಬುತ್ತಿ ಮಾಡಿಕೊಟ್ಟಳು. ಅಣ್ಣನಿಗೇನಾದರೊಂದು ಪ್ರೀತಿಯ ಒಡವೆಯನ್ನು ಕೊಡಬೇಕೆಂದು ಬಲವಾಗಿ ಯೋಚಿಸಿದಳು. ಏನಿದ್ದುದೂ ಹೊಳೆಯಲಿಲ್ಲ. ಕೊನೆಗೆ ಮಳೆಗಾಲಕ್ಕೆಂದು ಒಂದು ಕಡೆಯಿಂದ ಕಟ್ಟಿಟ್ಟ ಹಲಸಿನ ಧಾನಿಯನ್ನು ತಂದು ಚೆನ್ನಾಗಿ ಸುಟ್ಟು ಸೆಪ್ಪೆ ತೆಗೆದು ಒಂದು ಹಾಳೆಯಲ್ಲಿ ಕಟ್ಟಿ, ಇದು ಅಣ್ಣನಿಗಿರಲಿ ಎಂದು ತಂದೆಯ ಕೈಯಲ್ಲಿ ಇರಿಸಿದ್ಳು. ಚೋಮ ಊಟವಾದೊಡನೆಯೇ ಬುತ್ತಿಯನ್ನು ಹಿಡಿದುಕೊಂಡು ಕೈಯಲ್ಲೊಂದು ದೊಣ್ಣೆಯನ್ನು ಹಿಡಿದುಕೊಂಡು ಪಯಣ ಹೊರಟ. ಅವನ ಹಿಂದೆಯೇ ಬಾಡುನಾಯಿಯೂ ಹೊರಟಿತು. ಬೆಳ್ಳಿಯು, ಬಾಡು ಬರುತ್ತಿದೆ, ಬರಲೇ ಎಂದಳು. ಉಲ್ಲಾಸದಲ್ಲಿದ್ದ ಚೋಮನು ಬರಲಿ ಎಂದ. ಬಾಡುವೂ ಹೊರಟಿತು. ಬೆಳ್ಳಿಯು ಕಾಳನನ್ನು ಸೊಪ್ಪಿಗೆ ಕಳುಹಿಸಿಕೊಟ್ಟು ತಾನು ಎತ್ತುಗಳನ್ನು ಮೇವಿಗೆ ಅಟ್ಟಿ ದನಿಯರ ಮನೆಯ ಕೆಲಸಕ್ಕೆ ಹೋಗುವ ಸಿದ್ಧತೆ ಮಾಡುತ್ತಿದ್ದಳು. ಅಷ್ಟಕ್ಕೆ ಮನ್ಮೇಲನ ಸವಾರಿ ಅಲ್ಲಿಗೆ ಕಾಲಿರಿಸಿತು. ಏನು ಬೆಳ್ಳಿ, ಹೇಗಿದ್ದೀಯಾ ಎಂದು ಕೇಳಿ ನಕ್ಕನು. ಈ ಬಾರಿ ಮಾತ್ರ ಬೆಳ್ಳಿ ನಗಲಿಲ್ಲ. ಇದ್ದೇನೆ ಹೀಗೆ ಎಂದಂದು ಸುಮ್ಮನಾದಳು. ಅಪ್ಪ ಇದ್ದಾನೆ? ಕೊಕ್ಕಡಕ್ಕೆ ಹೋದ್ನೆ? ಇಲ್ಲ, ಕೊಕ್ಕಡಕ್ಕೆ ಹೋಗಿ ಆಯಿತು. ಮನೆಯಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ. ಮನ್ಮೇಲನಿಗೆ ತೀರ ಧೈರ್ಯವಾಯಿತು. ತನ್ನ ಪೂರ್ವದ ಪಾಪಮಯ ಗೆಳೆತನವನ್ನು ಬಯಸಿ ಅವನು ಅಲ್ಲಿಗೆ ಬಂದಿದ್ದ. ಮನೆಯಲ್ಲಿ ಬೆಳ್ಳಿಯೊಬ್ಬಳೇ ಇದ್ದುದರಿಂದ ಅವನ ಸಂತೋಷಕ್ಕೆ ಈಡಿಲ್ಲದಾಯಿತು. ಬೆಳ್ಳಿಗೆ ತೀರ ಸಮೀಪವಾಗಿ ಬಂದು ನಿಂತ. ಬೆಳ್ಳಿಯ ಮನಸ್ಸು ತಿರುಗಿ ತಳಮಳಗೊಳ್ಳಲಾರಂಭಿಸಿತು. ಹಲವು ತೆರನ ಸುಳಿಯಲ್ಲಿ ಅವಳು ಸಿಲುಕಿದಳು. ತಿರುಗಿ ಪ್ರಣಯದ ಹಂಬಲ ಒತ್ತಟ್ಟು, ತೋಟದ ಸ್ಮರಣೆಗಳು ಇನ್ನೊಂತಟ್ಟು. ಈ ಬದಲಿಸಿದ ಪರಿಸ್ಥಿತಿ, ಕಾಲ, ಸ್ಥಳಗಳ ಅರಿವು ಮುನ್ನೊತ್ತಟ್ಟು. ಅವಳು ಮೌನವಾಗಿಯೇ ನಿಂತಿದ್ದಳು. ಮುಖವನ್ನು ಮೇಲಕ್ಕೆತ್ತುವ ಸಾಹಸ ಅವಳಿಗಿರಲಿಲ್ಲ. ಆದರೆ ಮನ್ಮೇಲನಿಗೇನು ಅಂಜಿಕೆ? ಆತ ಹಲವರ ಸಂಸಾರದಲ್ಲಿ ಈ ರೀತಿ ಸಮಸ್ಯಾ ಪುರುಷನಾಗಿ ನಿಂತವನು. ಧೈರ್ಯದಿಂದ ಅವಳ ಭುಜದ ಮೇಲೆ ಕೈ ಇರಿಸಿ, ಏನು ಮಾತನಾಡುವುದಿಲ್ಲ, ಸಿಟ್ಟೆ ಎಂದು ಕೇಳಿದ. ಬೆಳ್ಳಿಯು ಮತ್ತು ಮಾತನಾಡಲು ಮನ್ಮೇಲ ಧೈರ್ಯದಿಂದ ಗುಡಿಯನ್ನು ಹೊಕ್ಕ. ಆಕೆ ಸ್ವಾಧೀನ ತಪ್ಪಿದವಳಂತೆ ಅನುಸರಿಸಿದಳು. ಇತ್ತ ಚೋಮ ಬೀಸು ಹೆಜ್ಜೆಗಳನ್ನು ಹಾಕುತ್ತಾ ನಡೆದ. ಅವನು ಗುಡಿಯಿಂದ ಎಲ್ಲಿಗೆ ಹೋಗುವುದಕ್ಕೂ ಮೊದಲು ಒಂದು ಪಂಜುರ್ಲಿ ಭೂತದ ಗುಡಿಯದು. ಆ ಹಾದಿಯಾಗಿ ಹೋಗುವಾಗಲೆಲ್ಲ ಆತ ನಿಂತು ಅಡ್ಡಬಿದ್ದು ನಮಸ್ಕರಿಸಿ ಮುಂದೆ ಸರಿಯುವುದು ರೂಢಿ. ಅವನಿಗೂ ಮೊದಲು ಹಾದಿ ತೋರಿಸುವವರಂತೆ ಓಡುವ ನಾಯಿ ಸಹ ಪಂಜುರ್ಲಿಯ ಗುಡಿ ಬಂದೊಡನೆಯೇ ನಿಂತು ಬಿಡುತ್ತಿತ್ತು. ಚೋಮ ಬಂದು ಅಡ್ಡಬಿದ್ದು ಎದ್ದು ನಿಂತ ಮೇಲೆಯೇ ಅದು ಮುಂದುವರಿದು ಹೋಗಬೇಕು. ಈ ದಿನವೂ ಗುಡಿ ಬಂದೊಡನೆಯೇ ಬಾಡುನಾಯಿ ನಿಂತಿತು. ಚೋಮನು ತಟಸ್ಥನಾಗಿ ಮೊಣಕಾಲುಗಳನ್ನು ಕೇವಲ ಅಭ್ಯಾಸ ಬಲದಿಂದಲೇ ಊರಿದ. ಎದೆ ಜುಮ್ಮೆಂದಿತು. ತಾನು ಪಾದ್ರಿ ಮತವನ್ನು ಸೇರಲಿರುವವನು ಇನ್ನು ಪಂಜುರ್ಲಿಗೆ ದೊಡ್ಗಾಲು ಹಾಕುವುದೇ ಎಂದು ಅನಿಸಿತು. ಕಾಲನ್ನು ನೀಡಲು ನೋಡಿದ. ಆಗಲಿಲ್ಲ. ಪಂಜುರ್ಲಿ ಭೂತ ತನ್ನ ಎದುರಿಗೆ ನಿಂತಂತೆ ಕಾಣಿಸಿತು. ಚೋಮ ಮೀಸೆ ಹಣ್ಣಾಗುವ ತನಕ ತನ್ನನ್ನು ನಂಬಿ ಬಂದು ಈಗ ಸಾಯುವ 3 ದಿನಕ್ಕೆ ಮುಂಚೆ ನನ್ನನ್ನು ಬಿಟ್ಟು ಪಾದ್ರಿಯ ಹಿಂದೆ ಓಡುತ್ತೀಯೋ ಎಂದು ಕೇಳಿದಂತೆ ಅನಿಸಿತು. ಅವನ ಮೈಯಲ್ಲಿ ರೋಮಾಂಚನವಾಯಿತು. ತಲೆಮಾರುಗಳಿಂದ ನಂಬಿ ಬಂದಿರುವ ದೇವರನ್ನು ಮರೆತು ತಾನಿಂಥ ಉದ್ದಟ ಕೆಲಸವನ್ನು ಮಾಡೋದು ಸರಿಯಿಲ್ಲವೆಂದೆನಿಸಿತು. ಪಾದ್ರಿ ಮತದವರು ಸಾಯುವುದಿಲ್ಲವೇ? ಕಷ್ಟ ಸುಖ ಒಂದಲ್ಲ ಒಂದು ರೀತಿಯಲ್ಲಿ ಕ್ರಿಸ್ತಿಯರಿಗೂ ತಪ್ಪಿದ್ದುಂಟೆ ಎಂಬ ವಿಚಾರ ಲಹರಿಯು ಮೂಡಿತು.
ಇತ್ತ ತಾನು ನಂಬಿದ ಭೂತವನ್ನು ಮರೆತರೆ ಸಾಯುವ ತನಕ ಅದರ ಉಪದ್ರ ತಪ್ಪಲಾರದು ಎಂಬ ಭೀತಿಯುಂಟಾಯಿತು. ಅಲ್ಲೇ ವಿಚಾರ ಮಾಡಿದ. ಕೊನೆಗೆ ಧೈರ್ಯದಿಂದ ಏನೇ ಇರಲಿ ಇದ್ದಂತೆಗಿದ್ದು ಬಂದದ್ದನ್ನು ಅನುಭವಿಸುತ್ತೇನೆ ಎಂದು ನೆನೆದು ಮನೆಗೆ ಮರಳಿದ. ಬರುವಾಗ ಗುಡಿಯ ಬಾಗಿಲು ತೆರೆದೇ ಇದ್ದುದರಿಂದ ನೇರವಾಗಿ ಒಳಗೆ ಹೊಕ್ಕ. ಕಣ್ಣೆದುರಿಗೆ ಮನ್ಮೇಲನು ಬೆಳ್ಳಿಯೂ ಒಂದೇ ಚಾಪೆಯ ಮೇಲೆ ಕುಳಿತು ಮಾತನಾಡುತ್ತಿದ್ದರು. ನೋಡಿಯೇ ಮೈ ಕಂಪಿಸಿತು. ಕುಳಿತವರು ಕುಪ್ಪಳಿಸಿ ಜಿಗಿದು ನಿಂತರು. ಛೋಮ 2 ನಿಮಿಷಗಳ ತನಕ ಅವರನ್ನೇ ದುರುದುರನೆ ನೋಡುತ್ತಿದ್ದ. ಒಮ್ಮೆಗೆ ಉಸಿರುಗರೆದು ಕೈಯಲ್ಲಿದ್ದ ದೊಣ್ಣೆಯನ್ನು ಮನ್ಮೇಲನ ಕಡೆಗೆ ಎಸೆದು ಬಿಟ್ಟ. ಅದು ಮನ್ಮೇಲನ ಕಾಲಿಗೆ ಸಿಡಿದು ಹಾರಿತು. ಅವನು ಪ್ರಾಣದಾಸೆಯಿಂದ ಹೊರಕ್ಕೋಡಿ ಹೋದ. ಕ್ಷಣಕ್ಕೆ ಆ ಪ್ರದೇಶದಿಂದ ಪರಾರಿಯಾದ. ಬೆಳ್ಳಿಯನ್ನೇನು ಮಾಡಲೆಂದು ತೋಚಲಿಲ್ಲ. ಅವಳ ಕೈಯನ್ನು ಗಬಕ್ಕನೆ ಹಿಡಿದ. ಬೆಳ್ಳಿಯ ಮೈ ಬೆವರಿಂದ ಒದ್ದೆಯಾಯಿತು. ಹಾಗೆಯೇ ನಿಂತು ಮಂಕನಂತೆ ನೋಡಿದ. ಅವಳ ಕತ್ತನ್ನು ಅಮುಕಿ ಹಿಡಿದು ಮರುಳನಂತೆ ಅವಳನ್ನು ಚುಂಬಿಸಿದ. ಅವನ ವಿಕಟ ನಗು ಹೆಚ್ಚಿದಂತೆ ಬೆಳ್ಳಿಯ ಪಂಚವಾಯುಗಳು ಕ್ಷಯಿಸುತ್ತಾ ಹೋದವು. ಕೊನೆಗೆ ಛೋಮ ಅವಳ ಕತ್ತನ್ನು ಹಿಡಿದು ಎಳೆದು ಹೊರಕ್ಕೆ ತಳ್ಳಿ ಮನೆಯ ಕದವನ್ನು ಎಳೆದುಕೊಂಡ. ಬೆಳ್ಳಿ ಎದುರಿನ ಅಂಗಣದಲ್ಲಿ ಉರುಳಿ ಬಿದ್ದಳು. ಅಲ್ಲಿಂದ ಏಳುವ ಸಾಹಸ ಅವಳಿಗೆ ಬರಲಿಲ್ಲ. ನಡು ಮಧ್ಯಾಹ್ನವಾಯಿತು. ಕಾಳ ಮನೆಗೆ ಬಂದ. ಒಳಹೊಕ್ಕರೆ ಛೋಮ ದೊಣ್ಣೆಯನ್ನು ಎತ್ತಿ ಹಿಡಿದು, ಹೋಗು ನಿನ್ನ ಅಕ್ಕನಿರುವಲ್ಲಿಗೆ, ನನಗಿನ್ನು ಮಕ್ಕಳೇ ಇಲ್ಲ ಅಂದ. ಆತ ಅಂಜಿ ಅಂಗಣಕ್ಕೆ ಬಂದ. ಹೆದರಿ ಅಕ್ಕ ಅಕ್ಕ ಎಂದು ಕೂಗಿದ. ಅಕ್ಕ ಒಂದು ಮರದ ಬುಡದಲ್ಲಿ ಬಿದ್ದಿದ್ದಾಳೆ. ಓಡಿ ಹೋಗಿ ಅವಳನ್ನು ತಬ್ಬಿ ಅಳಲಾರಂಭಿಸಿದ. ಎಷ್ಟು ಮಾತನಾಡಿದರೂ ಬೆಳ್ಳಿ ಮಾತನಾಡಲೊಲ್ಲಳು. ಬೇಡಿ ಅವನಿಗೆ ಆಯಾಸವಾಗಿ ಅವಳ ಬಳಿಯಲ್ಲಿ ಮಲಗಿಬಿಟ್ಟ. ನಿದ್ದೆಯೂ ಬಂದಿತು. ಸಂಜೆ ಸಮೀಪಿಸಿತು. ಛೋಮನು ಹೊರಕ್ಕೆ ಬಂದ. ಹೊರಗೆ ಬಿದ್ದಿರುವ ಬೆಳ್ಳಿಯನ್ನು ಕಂಡು, ಇದು ನನ್ನ ಮನೆ, ನೀವು ಯಾರೂ ಒಳಗೆ ಕಾಲಿಡಬಾರದು ಎಂದು ಕೊಟ್ಟಿಗೆಗೆ ಹೋಗಿ ಎತ್ತುಗಳನ್ನು ನೊಗವನ್ನು ಒಯ್ದು ದನಿಯರ ಹೊಲವನ್ನು ಸೇರಿ 4 ಸುತ್ತು ಚೆನ್ನಾಗಿ ಉತ್ತು ತಿರುಗಿ ಎತ್ತುಗಳನ್ನು ಮನೆಗೆ ತಂದ. ನೇಗಿಲನ್ನು ಬಿಟ್ಟು ಅವನ್ನು ತೋಡಿಗೆ ಒಯ್ದು ಮೀಯಿಸಿ ಚೆನ್ನಾಗಿ ಮೈಯುಜ್ಜಿ ಮನೆಗೆ ಬಂದ. ಸಂಜೆಯಾಯಿತು. ಅಲ್ಲಿಂದ ತಿರುಗಿ ಅವುಗಳನ್ನು ಹೊಡೆದುಕೊಂಡು ಹೋದ. ಬೆಳ್ಳಿಗೆ ಎಲ್ಲಿಗೆ ಎಂದು ಕೇಳುವ ಸಾಹಸವಾಗಲಿಲ್ಲ. ಹೆಚ್ಚೇನು ಆಕೆಯ ಕತ್ತನ್ನೆತ್ತಿ ನೋಡಲಿಲ್ಲ. ಹಾಗೆಯೇ ಉಪವಾಸ ಬಿದ್ದು ತನ್ನ ತಪ್ಪಿಗೆ ತಂದೆಯಲ್ಲಿ ಕ್ಷಮೆ ಕೇಳುತ್ತೇನೆಂದು ಯೋಚಿಸಿದ್ಲು. ತನ್ನನ್ನು ಆತ ಪ್ರೀತಿಯಿಂದ ಕಂಡ ಬಗೆ, ಅದನ್ನು ತಾನು ಮರಳಿಸಿ ಸಲ್ಲಿಸಿದಂಥ ರೀತಿ ಎಲ್ಲವನ್ನೂ ನೆನೆದುಕೊಂಡಳು. ಅವಳಿಗೇನೆ ಅಸಹ್ಯವಾಗಿ ಕಂಡಿತು. ಅಲ್ಲಿಯೇ ನೆಲದಲ್ಲಿ ಉರುಳಾಡಿದಳು. ನಡುರಾತ್ರಿ ಛೋಮನೊಬ್ಬನೇ ಮನೆಗೆ ಮರಳಿದ. ಬೆಳದಿಂಗಳು ಕ್ಷೀಣವಾಗಿ ಅಂಗಳವನ್ನು ಬೆಳಗುತ್ತಿತ್ತು. ಅದರಲ್ಲೇ ಅವನು ಮನೆಗೆ ಬಂದುದು ಕಾಣಿಸಿತು. ಬಂದವನು ಮನೆಯೊಳಕ್ಕೆ ಹೋಗಿ ಕುಳಿತ. ಇನ್ನವನ ಪ್ರಪಂಚದಲ್ಲಿ ಬೆಳ್ಳಿ ಸುಳಿಯಲಾರಲು ದನಿಯರ ಋಣವನ್ನು ತೀರಿಸಲು ಉತ್ತು ಬಂದ. ಎತ್ತುಗಳ ಋಣವನ್ನು ತೀರಿಸಲು ಅವುಗಳನ್ನು ಮೀಸಿಯಾಯಿತು. ಅವುಗಳ ನೆನಪನ್ನು ಹರಿಯಲು ಅವುಗಳು ಕರುಗಳಾಗಿರುವಾಗ ಯಾವ ಕಾಡಿನಲ್ಲಿ ಬದುಕುತ್ತಿದ್ದವೋ ಅಲ್ಲಿಗೆ ಹೋಗಿ ಬಿಟ್ಟು ಬಂದಾಯಿತು. ಇನ್ನು ಅವನ ಆಸೆ ಎಂದರೆ ನೇಗಿಲ ಯೋಗ. ತಿರುಗಿ ಹೊರಕ್ಕೆ ಬಂದ. ನೇಗಿಲು ನೊಗಗಳನ್ನು ನೆಲಕ್ಕೆ ಕುಟ್ಟಿ ಮುರಿದು ಅಂಗಳಕ್ಕೆ ರಾಶಿ ಹಾಕಿದ. ತಿರುಗಿ ಹೊರಕ್ಕೆ ಹೋದ. ಈ ಬಾರಿ ಒಂದು ಸೂಟೆಯನ್ನು ಉರಿಸಿ ತಂದ. ಅದನ್ನು ನೋಡಿದಳು ಬೆಳ್ಳಿ. ದಳದಳನೆ ಕಣ್ಣೀರು ಸುರಿಯಿತು. ಆದರೆ ಛೋಮ ಯಾಗದ ಅಧ್ವರಿಯಂತೆ ಗಂಭೀರವಾಗಿದ್ದಾನೆ. ಕಣ್ಣೆವೆಗಳು ಸಹ ಅಲುಗುವುದಿಲ್ಲ. ಅಷ್ಟು ಮಾಡಿ ತಿರುಗಿ ಗುಡಿಸಲಿನ ಒಳಕ್ಕೆ ಹೋಗಿ ಕುಳಿತು ವಿಚಾರಮಗ್ನನಾದ. ತನ್ನ ಬೆಳ್ಳಿ ನನ್ನನ್ನು ವಂಚಿಸಿ ಬಿಟ್ಟಳೆ ಎಂದುಕೊಂಡ. ಕೊನೆಗೆ ಅವಳ ತಾರುಣ್ಯ, ತಾನವಳ ಮದುವೆಯನ್ನು ಮುಂದುವರಿಸಿದ ತಪ್ಪು, ಅವನಿಗಾಗಿ ಅವಳು ಕಾಫಿ ತೋಟಕ್ಕೆ ಹೋದುದು, ತನ್ನ ಋಣವನ್ನಷ್ಟು ಬೇಗನೆ ತೀರಿಸಿ ಬಂದುದು, ಎಲ್ಲ ಸ್ಮರಣೆಗಳು ಬಂದವು. ಪಾಪ ಎಂದ. ತಾನು ಅವಳಂತೆ ಹೆಣ್ಣಾಗಿದ್ದರೆ ನನ್ನ ಪಾಡೇನು ಎಂದು ಅನಿಸಿತು. ಎಲ್ಲ ಒಂದು ಕ್ಷಣದ ಕರುಣೆ. ಮರುಕ್ಷಣಕ್ಕೆ ಏನಾದರೇನು? ತನ್ನ ದಿನ ಕಳೆಯಿತು. ಯಾರೇನು ಮಾಡಿದರೇನು? ಗುರುವ ಹಾಗಾಗಲಿ, ಬೆಳ್ಳಿ ಹೀಗಾಗಲಿ, ಕಾಳ ಇನ್ನೂ ಹೆಚ್ಚಿನವನಾಗಲಿ, ನನಗೇನು ಎಂದು ನಕ್ಕ. ತೀರ ವಿಕಟವಾದ ನಗುವುದು. ಸರಿ. ಒಮ್ಮೆಗೆ ದುಡಿಯನ್ನು ಹಿಡಿದು ಬಾರಿಸತೊಡಗಿದ. ಆ ಆನಂದ ಇತರರಿಗೆ ಸಿಗಬಾರದೆಂದೋ ಏನೋ ಕದವನ್ನು ತುಸುವೇ ಮರೆಮಾಡಿ ಬಂದು ತನ್ನ ದುಡಿಯನ್ನು ಬಾರಿಸಲು ಕುಳಿತ. ಆ ದಿನದಂತೆ ದುಡಿಯನ್ನು ಅವನು ತನ್ನ ಜೀವಮಾನದಲ್ಲೇ ಬಾರಿಸಿರಲಿಲ್ಲ. ಇನ್ನೂ ಬಾರಿಸುವಂತಿಲ್ಲ. ತೀರ ಸ್ವಲ್ಪ ಹೊತ್ತು ಬಾರಿಸಿದ. ಆದರೆ ನಿಜಕ್ಕೂ ಅದು ಪ್ರಳಯ ತಾಂಡವದ ಢಮರು ನಿನಾದ. ದುಡಿಯ ಢಮಢಮ್ಮ ನಿಂತಿತು. ಒಮ್ಮೆಗೆ ನಿಂತಿತು. ಛೋಮನ ಹೃದಯದ ಢಮರೂ ನಿಂತಿತು. ಅದು ಒಮ್ಮೆಗೆ ನಿಂತಿತು. ಏಕೋ ಭೀತಿ ಎನಿಸಿ ಬೆಳ್ಳಿ ಬಾಗಿಲ ಬಳಿಗೆ ಓಡಿ ಬಂದಳು. ಅಡ್ಡವಾಗಿ ಎತ್ತುಗಳೆರಡು ಬಂದು ನಿಂತಿದ್ದುವು. ಛೋಮನ ಹಿಂದೆಯೇ ಅವು ಬಂದಿದ್ದುವು. ಬಾಡುನಾಯಿಯೂ ಬಂದು ನಿಂತಿತ್ತು. ಅದನ್ನು ತಳ್ಳಿಕೊಂಡು ಬೆಳ್ಳಿ ಗುಡಿಸಲಿನ ಒಳಕ್ಕೆ ಹೋದಳು. ಅರೆಗತ್ತಲಲ್ಲಿ ಕಂಡಿತು ಛೋಮನ ಸಮಾಧಿ. ಹಿಡಿದ ದುಡಿ, ಎತ್ತಿದ ಕೈ, ತುಂಬಿದ ಆವೇಶ.
ಎಲ್ಲವೂ ಇದ್ದಕ್ಕಿದ್ದಂತೆ ಇವೆ. ಆದರೆ ಚೋಮನಿಲ್ಲ. ಪುತ್ತೂರ ಕೊರಗಪ್ಪನ ಮೊಮ್ಮಗಳಿವಳೆಲ್ಲವೇ ಲೇಲೇಲೇಲ. ಪಾಣೇರ ದುರ್ಗನ ಮಗಳು. ಚೋಮನ ದುಡಿ. ಡಾಕ್ಟರ್ ಕೆ ಶಿವರಾಮ ಕಾರಂತ.